ಸತ್ಯಂ ಏವ ಸನಾತನಂ ಚ ವೀರಶೈವೋ ಸನಾತನಃ ತಸ್ಯಾತ್ ಧರ್ಮ ಸ್ಥಾಪನಾಚಾರ್ಯಂ ರೇಣುಕಾರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಅಡಿದಾರ್ಲಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಗೈದು ಬಸವಾದಿ ಶರಣರಿಗೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಣೆಗೈತ ಈ ಒಂದು ಸಭೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮ್ಮ ಆದಿ ಸನಾತನ ವೀರಶೈವ ಧರ್ಮದ ಹಾಗೂ ಸನಾತನ ಧರ್ಮದ ಅಭಿಮಾನಿಗಳು ಸದ್ಭಕ್ತರು ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಂತರಾತ್ಮದ ಚಿಜ್ಯೋತಿಗೆ ಅನಂತ ಶರಣಾರ್ಥಿಗಳು. ತಾವೆಲ್ಲರೂ ಕೂಡ ಇವತ್ತು ಸಿದ್ಧಾಂತ ಶಿಖಾಮಣಿಯನ್ನ ಪ್ರಸ್ತುತ ದಿನಮಾನಗಳಲ್ಲಿ ಅದು ಎಷ್ಟು ಮುಖ್ಯ ಅನ್ನೋದರ ವಿಷಯವನ್ನ ಕುರಿತು ಚಿಂತನೆ ಮಾಡಬೇಕು ಅನ್ನುವಂಥ ಆಲೋಚನೆಯಿಂದ ನೀವೆಲ್ಲ ಈ ಒಂದು ಮೀಟಲ್ಲಿ ಭಾಗಿಯಾಗ್ತಿದ್ದೀರಾ. ಅದರಿಂದ ನಮಗೆ ಬಹಳಷ್ಟು ಖುಷಿ ಆಗಿದೆ. ಆದ್ರೆ ಇವತ್ತು ಧರ್ಮ ಮತ್ತು ಸಂಸ್ಕಾರಗಳು ಏನಿದಾವಲ್ಲ, ಆ ಧರ್ಮ ಮತ್ತು ಸಂಸ್ಕಾರಗಳು ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ವೀರಶೈವ ಧರ್ಮ ಎಷ್ಟು ವೈಜ್ಞಾನಿಕ ಧರ್ಮ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ವೀರಶೈವ ಧರ್ಮದಲ್ಲಿ ವೀರಶೈವ ಅನ್ನುವಂಥದ್ದೇನೈತಲ್ಲ, ಆ ವೀರಶೈವ ಅನ್ನೋ ಪದ ಹೇಳುತ್ತೆ ವಿರೋಧ ರಹಿತಂ ವೀರಶೈವ ಅಂತ. ಅಂದ್ರೆ ಯಾವ ಧರ್ಮವನ್ನು ವಿರೋಧ ಮಾಡದೆ, ಯಾರನ್ನೂ ವಿರೋಧ ಮಾಡದೆ, ನಮ್ಮನ್ನ ನಾವು ಪರಿಪೂರ್ಣವಾಗಿ ಮಾಡ್ಕೊಳ್ಳುವಂಥ ಶಿಷ್ಟಾಚಾರವನ್ನ ಕಲಿಸುವಂತ ಧರ್ಮ ಅಂದ್ರೆ ಅದು ವೀರಶೈವ ಧರ್ಮ. ಅದನ್ನೇ ಸಿದ್ಧಾಂತ ಶಿಖಾಮಣಿ ಕೂಡ ಬೋಧಿಸುತ್ತೆ. ಇವತ್ತು ಭವಿಷ್ಯದಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಮೂಲದ ಸನಾತನ ಧರ್ಮಗಳು ಎಷ್ಟಿದಾವೋ ಎಲ್ಲಾ ಧರ್ಮಗಳ ಮೂಲ ಸಾರವನ್ನ, ಶಿವಾಗಮಗಳನ್ನ ಇಟ್ಟುಕೊಂಡು ಬೆಳೆದಿರುವಂತ ಕೃತಿ ಅಂದ್ರೆ ಅದು ಸಿದ್ಧಾಂತ ಶಿಖಾಮಣಿ. ಅದಕ್ಕೆ ಅದನ್ನ ಸಿದ್ಧಾಂತಗಳಿಗೆ ಶಿಖಾಮಣಿ ಆಗಿರೋದ್ರಿಂದ ಸಿದ್ಧಾಂತ ಶಿಖಾಮಣಿ ಅಂತ ನಾವು ಕರೀತೀವಿ. ಇಲ್ಲಿ ವಾತಲಾದಿ 28 ಆಗಮಗಳನ್ನ ಸಂಯೋಜಿಸಿ ನಮಗೆ ಈ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಆ ಆಗಮಗಳ ಸಾರವನ್ನೇ ಒಟ್ಟಾಗಿ ಕೂಡಿಸಿರುವಂತ ಏಕೈಕ ಗ್ರಂಥ ಅಂದ್ರೆ ಅದು ಸಿದ್ಧಾಂತ ಶಿಖಾಮಣಿ. ಈ ಸಿದ್ಧಾಂತ ಶಿಖಾಮಣಿ ಒಳಗೆ ನಮ್ಮ ಧರ್ಮದ ಆಚಾರಗಳಾಗಿರ್ತಕ್ಕಂಥ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನೇ ಇಲ್ಲಿ ನಮಗೆ ಬೋಧನೆ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಿದ್ಧಾಂತ ಶಿಖಾಮಣಿಯನ್ನ ಎಲ್ಲಾ ಭಾಷೆಗಳಲ್ಲೂ ಇವತ್ತು ಇದು ಲಭ್ಯ ಇದೆ. ನಿಮಗೆ ಬೇಕಾಗಿರುವಂತ ಭಾಷೆಯೊಳಗೆ ನೀವು ಈ ಸಿದ್ಧಾಂತ ಶಿಖಾಮಣಿಯನ್ನ ಅಧ್ಯಯನ ಮಾಡಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಿದ್ಧಾಂತ ಶಿಖಾಮಣಿಯ ಕೃತಿಯನ್ನ ನೀವು ಆನ್ಲೈನ್ ಅಲ್ಲೂ ಸಿಗುತ್ತೆ, ಜೊತೆಗೆ ನಿಮಗೆ ಆಫ್ಲೈನ್ ಅಲ್ಲೂ ಪುಸ್ತಕಗಳು ಸಿಗ್ತವೆ. ಹಾಗಾಗಿ ಅದನ್ನ ಖರೀದಿ ಮಾಡಿ ನೀವು ಓದೋದನ್ನ ರೂಢಿ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಮೊದಲನೇದಾಗಿ ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ವೀರಶೈವ ಧರ್ಮದಲ್ಲಿ ಬರುವಂತದ್ದು ಮೊದಲನೇದು ಯಾವುದು ಅಂದ್ರೆ ಅಷ್ಟಾವರಣ. ಈ ಅಷ್ಟಾವರಣ ಅಂದ್ರೆ ಏನು ಅಂದ್ರೆ ನಮ್ಮ ಜೀವನಕ್ಕೆ ನಾವು ಹಾಕುವಂತ ಕಾಂಪೌಂಡ್ಗಳು, ನಮ್ಮ ಜೀವನವನ್ನ ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ ನಾವು ಹಾಕುವಂತ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅದನ್ನ ನಾವು ಅಷ್ಟಾವರಣ ಅಂತ ಕರಿತೀವಿ. ಅಷ್ಟಾವರಣ ಅಂದ್ರೆ ಗುರು, ಲಿಂಗ, ಜಂಗಮ. ನೀವು ನೆನಪಿಟ್ಕೋಬೇಕಾಗಿದ್ದು ಬಹಳ ಸುಲಭ. ಇದು ಮೊದಲನೇಗೆ ಬರೋದು ಗುರು, ಲಿಂಗ, ಜಂಗಮ. ಈ ಗುರು, ಲಿಂಗ, ಜಂಗಮ ಇದು ಪೂಜೆಗೊಳ್ಳುವಂತಹ 3 ವಸ್ತುಗಳಿವು. ಇದನ್ನ ನಾವು ಪೂಜೆ ಮಾಡೋದಕ್ಕೆ ಬಳಸುವಂಥದ್ದು ಗುರು, ಲಿಂಗ, ಜಂಗಮ. ಇದನ್ನ ಪೂಜೆ ಮಾಡೋದಕ್ಕಾಗಿ ಬಳಕೆ ಆಗುವಂತ ವಸ್ತುಗಳು ಅಂದ್ರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅದರಿಂದ ಬರೋ ಫಲ ಏನು ಅಂತ ಹೇಳೋದೇ ಪಾದೋದಕ ಮತ್ತು ಪ್ರಸಾದ. ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಗುರುಪ್ರಧಾನವಾಗಿರುವಂತಹ ಈ ಧರ್ಮ ನಮಗೆ ಏನನ್ನ ಬೋಧಿಸುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯ, ಮನಸ್ಸು ಹಾಗೂ ನಮ್ಮ ಸಮತೋಲನದ ಜೀವನವನ್ನ ಕಾಯುವ ವಿಧಾನವನ್ನ ಹೇಳ್ಕೊಡೋದೇ ಸಿದ್ಧಾಂತ ಶಿಖಾಮಣಿ.
ಈಗ ಮೊಟ್ಟ ಮೊದಲನೇದಾಗಿ ನಾವು ವೀರಶೈವ ಲಿಂಗಾಯತ ಅನ್ನುವಂಥ ಪದ ಏನಿದೆಯಲ್ಲ, ಬಹಳಷ್ಟು ಜನರಿಗೆ ಒಂದು ಸಂಶಯ ಇದೆ. ನಿನ್ನೆ ನಮಗೆ ರವಿಯವ್ರು ಮಾತಾಡ್ಬೇಕಾದ್ರು ಹೇಳಿದ್ರು, ಸ್ವಾಮೀಜಿ ನಮಗೆ ಸನಾತನ ಧರ್ಮ ಏನೈತಲ್ಲ ಅದು ಬಹಳ ಮುಖ್ಯ, ಆದ್ರೆ ನಾವು ವೀರಶೈವರು ಹಿಂದೂಗಳಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನುವಂತ ಮಾತನ್ನು ಕೂಡ ವ್ಯಕ್ತಪಡಿಸಿದ್ರು. ದಯಮಾಡಿ ಯಾರು ಆ ತಪ್ಪುಗಳನ್ನ ತಿಳ್ಕೋಬೇಡಿ. ಯಾಕಂದ್ರೆ ವೀರಶೈವ ಧರ್ಮದ ಮೂಲನೇ ಸಿಂಧು ನಾಗರಿಕತೆ. ಹರಪ್ಪ ಸಂಸ್ಕೃತಿಯಿಂದ ಬಂದಿರುವಂತ ನಾವು ಸಿಂಧು ನಾಗರಿಕತೆಯಲ್ಲೇ ಬೆಳೆದು ಬಂದವರು. ಮೂಲ ಶೈವ ಪರಂಪರೆಯನ್ನ ನಾವು ಇಟ್ಕೊಂಡು ಅದನ್ನು ವೀರಾವೇಶದಿಂದ ಹೋರಾಡಿ ಉಳಿಸ್ಕೊಂಡಿರೋದಕ್ಕೆ ನಾವೆಲ್ಲ ವೀರಶೈವರಾಗಿದ್ದೀವಿ ಅನ್ನೋದನ್ನ ಮೊಟ್ಟ ಮೊದಲಿಗೆ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಚಿಂತನೆಯಲ್ಲಿರಬೇಕು. ಯಾಕೆಂದ್ರೆ ಭಾರತೀಯ ಮೂಲವೇ ಶೈವ ಪರಂಪರೆ. ಆ ಶೈವ ಪರಂಪರೆಯಲ್ಲೇ ಬೆಳೆದು ಬಂದಿರೋದ್ರಿಂದ ನಮ್ಮನ್ನ ವೀರಶೈವ ಅಂತ ಕರೀತಾರೆ. ಅದರಲ್ಲಿ ಅನೇಕ ಬದಲಾವಣೆಗಳನ್ನ ಕಂಡುಕೊಂಡ್ ಬಂದಿದೀವಿ. ಆದ್ರೆ ಇವತ್ತು ಸಿದ್ಧಾಂತ ಶಿಖಾಮಣಿಯನ್ನ ನಾವು ಯಾಕೆ ಓದಬೇಕು, ಯಾಕೆ ಅದು ಜೀವನಕ್ಕೆ ಅವಶ್ಯ ಅಂದ್ರೆ, ನಮಗೆ ಇವತ್ತು ಒತ್ತಡಗಳು ಬಹಳಷ್ಟಿದಾವೆ. ನಮ್ಮ ಜೀವನದಲ್ಲಿ ಸದಾಕಾಲ ನಾವು ನಮ್ಮ ವರ್ಕ್ ಲೋಡ್ ಅನ್ನ ಇಟ್ಕೊಂಡೇ ಬೆಳಿತಿರ್ತೀವಿ. ಆ ವರ್ಕ್ ಲೋಡ್ ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಮಾನಸಿಕ ಒತ್ತಡಗಳು ನಮಗೆ ಉಂಟಾಗ್ತವೆ. ಆ ಮಾನಸಿಕ ಒತ್ತಡಗಳನ್ನ ಅತಿ ಸುಲಭವಾಗಿ ಕಳೆಯುವಂತ ವಿಧಾನ ಅಂದ್ರೆ ಅದು ನಮ್ಮ ವೀರಶೈವ ಧರ್ಮದ ಆಚಾರವಾಗಿರ್ತಕ್ಕಂಥ ಲಿಂಗದ ನಿಷ್ಠೆ ಮತ್ತು ಆ ಲಿಂಗ ಪ್ರಧಾನವಾಗಿರುವಂತ ಧರ್ಮದ ಸಾಧನೆ ಏನೈತಲ್ಲ ಅದು ನಮಗೆ ಬಹಳಷ್ಟು ಮುಖ್ಯವಾಗಿ ಈ ಒಂದು ಸಿದ್ಧಾಂತ ಶಿಖಾಮಣಿಯ ಆಧಾರದ ಮೇಲೆ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಇವತ್ತು ಧರ್ಮವನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಆ ಧರ್ಮದ ಜೊತೆಗೆ ನಾವು ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಧರ್ಮದ ಆಚಾರಗಳೇನಿದಾವಲ್ಲ, ಆ ಆಚಾರಗಳಲ್ಲಿ ವಿಜ್ಞಾನ ಇದೆಯೋ ಇಲ್ಲೋ ಅನ್ನೋದನ್ನ ತುಲನಾತ್ಮಕವಾಗಿ ನಮ್ಮನ್ನ ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಭಾರತ ಮತ್ತು ಭಾರತದ ಭೂಮಿ ಅಂದ್ರೆ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯಲ್ಲೇ ಬೆಳೆದಿರುವಂತ ಪ್ರತಿಯೊಂದು ಧರ್ಮವು ಕೂಡ ಶ್ರೇಷ್ಠ ಧರ್ಮಗಳೇ ಆಗಿದ್ದಾವೆ. ಹಾಗಾಗಿ ಯಾವ ಧರ್ಮವನ್ನು ಕೂಡ ನಾವು ವಿರೋಧಿಸಬಾರದು. ಪ್ರತಿ ಧರ್ಮಗಳು ಕೂಡ ನಮಗೆ ಉತ್ತಮವಾದ ಬೋಧನೆಯನ್ನೇ ಮಾಡ್ತಾ ಇರೋದ್ರಿಂದ ಆ ಧರ್ಮದ ಬೋಧನೆಯನ್ನ ಮಾಡುವಂತ ಈ ವಿಧಾನದೊಳಗೆ ನಾವು ಇವತ್ತು ಅದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕಾಗತ್ತೆ. ಅದಕ್ಕೆ ಮೊದಲನೇದಾಗಿ ವೀರಶೈವರು ಇಷ್ಟಲಿಂಗದ ಆರಾಧಕರು ಅನ್ನೋದನ್ನ ಮೊದಲು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗತ್ತೆ. ಆ ಇಷ್ಟಲಿಂಗ ದೇಹದ ಮೇಲೆ ಇದ್ದಾಗ ಮಾತ್ರ ಇಷ್ಟಲಿಂಗ ಅದು. ಅದಕ್ಕೆ ಹೇಳ್ತಾರೆ ಲಿಂಗಸ್ಯ ಧಾರಣಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಲಿಂಗವನ್ನ ಧರಿಸೋದೇ ಒಂದು ಪುಣ್ಯ, ಅದರ ಸ್ಪರ್ಶ ಮಾಡೋದ್ರಿಂದ ಪಾಪಗಳು ನಾಶ ಆಗ್ತವೆ. ಅದಕ್ಕೆ ಇವತ್ತು ಲಿಂಗವನ್ನ ಧರಿಸ್ಬೇಕು ಅಂದ್ರೆ ಯಾಕೆ ಧರಿಸ್ಬೇಕು ಮತ್ತು ಆ ಲಿಂಗದ ಅವಶ್ಯಕತೆ ನಮಗೇನಿದೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗತ್ತೆ. ಒಂದನ್ನ ನಾನು ಇಲ್ಲಿ ಬಹಳ ವೈಜ್ಞಾನಿಕವಾಗಿ ವಿಚಾರ ಮಾಡುವಂತಹ ವಿಚಾರವನ್ನ ನಿಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀವಿ. ಈಗ ನಿಮ್ಮ ವೀರಶೈವ ಲಿಂಗಾಯತರಾಗಿರುವಂತಹ ನೀವೆಲ್ಲರೂ ಕೂಡ ದೇಹದ ಮೇಲೆ ಲಿಂಗವನ್ನ ಧರಿಸಿರುವಂತ ಆ ಲಿಂಗವನ್ನ ಪ್ರತಿನಿತ್ಯವೂ ಕೂಡ ಸಿದ್ಧಾಂತ ಶಿಖಾಮಣಿಯ ಪ್ರಕಾರ ಅದನ್ನ ಒಟ್ಟು 64 ಸಮಯದೊಳಗೆ ನೀವು ಪೂಜೆ ಮಾಡ್ಬೇಕಾಗತ್ತೆ. ಆದ್ರೆ ಅಷ್ಟು ಸಮಯ ನಮ್ಗೆ ಸಿಗೋದಿಲ್ಲ. 24ಕ್ಕೆ ತಗೊಂಬಂದ್ರು. ಆ 24 ಸಮಯದಲ್ಲೂ ಕೂಡ ನಾವು ಅದನ್ನ ಮಾಡಕ್ ಆಗೋದಿಲ್ಲ ಅಂತೇಳಿ ಕೊನೆಗೆ 6 ಸಮಯಕ್ಕೆ ತಂದ್ರು. ಈಗ 6 ಸಮಯನೂ ಆಗೋದಿಲ್ಲ ಅಂತ 3 ಸಮಯಕ್ಕೆ ತಂದಿದ್ದಾರೆ. ಆ 3 ಸಮಯನೂ ಆಗೋದಿಲ್ಲ ಅಂತ 2 ಸಮಯಕ್ಕೆ, ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ, ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ, ಈ ಸೂರ್ಯ ಉದಯದ ಪೂರ್ವದಲ್ಲಿ ಈ ಲಿಂಗವನ್ನ ಪೂಜೆ ಮಾಡೋದನ್ನ ಸಿದ್ಧಾಂತ ಶಿಖಾಮಣಿ ಹೇಳುತ್ತೆ. ಕಾರಣ ಇಷ್ಟೇ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ವಿಚಲಿತ ಆಗೋದಕ್ಕಿಂತ ಪೂರ್ವದೊಳಗ ಆ ಮನಸ್ಸನ್ನ ಸದೃಢವಾಗಿ ಇಡೋದೇ ಇದರ ಮೂಲ ಉದ್ದೇಶ. ಅದಕ್ಕೆ ನಾವು ವೀರಶೈವ ಲಿಂಗಾಯತರು ಲಿಂಗ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೆ ಶರಣರು ಹೇಳ್ತಾರೆ, ಕೋಳಿ ಕೂಗದ ಮುನ್ನ ಸೂರ್ಯ ಮುಳುಗದ ಮುನ್ನ ಪೂಜಿಸು ಲಿಂಗವ ಅಂತ. ಇಲ್ಲಿ ಕೋಳಿ ಕೂಗದ ಮುನ್ನ ಅಂದ್ರೆ ಬ್ರಾಹ್ಮಿ ಮುಹೂರ್ತ, ಅದು ಬೆಳಗ್ಗೆ 4ರಿಂದ 5:30 ಒಳಗಡೆ.
ಯಾರು ಆ 4-5 ಒಳಗಡೆನೆ ನೀವು ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಸೂರ್ಯನ ಪ್ರಾರ್ಥನೆ ಮಾಡಬೇಕಾಗತ್ತೆ. ಅಪ್ಪ, ನನಗೆಲ್ಲ ಬೆಳಕು ಕೊಡ್ತಾ ಇದೀಯಾ, ಆ ಬೆಳಕಿನೊಳಗೆ ನಾನು ಬದುಕ್ತಾ ಇದ್ದೀನಿ, ನನ್ನ ಬದುಕು ಹಸನಾಗಬೇಕು ಅಂದ್ರೆ ನೀನು ನಮ್ಮ ಮನಸ್ಸನ್ನ ಕದಡದೇ ಇರೋ ರೀತಿಯೊಳಗ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಂಬ ಅಂತೇಳಿ ಪ್ರತಿಯೊಂದು ಧರ್ಮಗಳು ಕೂಡ ಬೋಧಿಸ್ತವೆ. ಅದನ್ನೇ ನಮ್ಮ ವೀರಶೈವ ಧರ್ಮ ಕರಸ್ಥಲದಲ್ಲಿ ಲಿಂಗವನ್ನ ಕೊಟ್ಟು ಆ ಲಿಂಗ ವೀಕ್ಷಣೆಯಿಂದ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡೋದನ್ನ ರೂಢಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಮ್ಮ ವೀರಶೈವ ಧರ್ಮದ ಆಚಾರಗಳೇನಿದಾವಲ್ಲ ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಇದ್ದಾವೆ ಅನ್ನೋದನ್ನ ಇಲ್ಲಿ ಒಂದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವೆಲ್ಲರೂ ಇಷ್ಟಲಿಂಗ ಪೂಜೆ ಮಾಡೋದನ್ನ ನೋಡಿದೀರಾ ಮತ್ತು ನೀವು ಮಾಡ್ತಿದ್ದೀರಾ ಅಂತ ಭಾವಿಸ್ಕೊತೀವಿ. ಮಾಡ್ತಿದ್ರಲ್ಲ ಎಲ್ಲರೂ? ಈಗ ಇಷ್ಟಲಿಂಗ ಪೂಜೆ ವಿಧಾನವನ್ನ ಸ್ವಲ್ಪ ಗಮನಿಸೋಣ. ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಮ್ಮ ತನು ಮನ ಎರಡೂ ಶುದ್ಧಿ ಆಗ್ಬೇಕಾಗತ್ತೆ. ಆ ತನುಮನ ಶುದ್ಧಿ ಇಲ್ದೇನೆ ಇಷ್ಟಲಿಂಗ ಪೂಜೆ ಆಗಲ್ಲ. ಇಲ್ಲಿ ನಾವು ಕೂತ್ಕೋಬೇಕಾಗಿರೋ ವ್ಯವಸ್ಥೆ ಏನಿದೆಯಲ್ಲ, ಮೊದಲನೇದಾಗಿ ಸಿದ್ಧಾಸನ, ಶುದ್ಧಾಸನ, ಪದ್ಮಾಸನ, ವಜ್ರಾಸನಗಳಲ್ಲಿ ನಿಮಗೆ ತಿಳಿದಿರುವಂತ ಯಾವ್ದಾದ್ರೂ ಒಂದು ಆಸನಗಳಲ್ಲಿ ನಾವು ಕೂತ್ಕೊಳ್ಳೋದನ್ನ ಈ ಧರ್ಮ ಹೇಳುತ್ತೆ. ಅಂದ್ರೆ ನಮ್ಮ ಶರೀರ ಏನಿದೆಯಲ್ಲ ಇದು ಯಾವಾಗಲೂ ಕೂಡ ಸ್ವಸ್ಥವಾಗಿರ್ಬೇಕು ಅನ್ನೋದ್ರ ಮೊದಲು ಉದ್ದೇಶ. ಎರಡನೇ ಉದ್ದೇಶ ಏನು ಅಂದ್ರೆ, ಸುಮ್ನೆ ಕೂತ್ಕೊಂಡ್ರೆ ನಾವು ಕಾಲಾಡಿಸ್ತೀವಿ, ಕಾಲಗಳನ್ನ ಆ ಕಡೆ ಈ ಕಡೆ ಓಡಾಡಿಸ್ತೀವಿ. ಅದಕ್ಕೆ ಆ ಕಾಲಗಳಿಗೆ ಮೊದಲು ಆ ಇಂದ್ರಿಯವನ್ನ ಬಂಧನ ಮಾಡುವಂಥದ್ದನ್ನ ಇದು ಹೇಳುತ್ತೆ. ಮೊದಲಿಗೆ ನಾವು ಒಂದು ಯಾವ್ದಾದ್ರೂ ಶುದ್ಧ ಆಸನಗಳಲ್ಲಿ ಕೂತ್ಕೊಂಡಾಗ ಎರಡು ಕಾಲು ಬಂದಾಗತ್ತೆ. ಇನ್ನು ಕೈ ಸುಮ್ನೆ ಕೂಡೋದಿಲ್ಲಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೈಯಲ್ಲಿ ಲಿಂಗ ಕೊಡ್ತಾರೆ, ಇನ್ನೊಂದು ಕೈಯನ್ನ ಜಪ ಮಾಡ್ರಿ ಅಂತ ಹೇಳ್ತಾರೆ. ಈ ಜಪಗಳಲ್ಲಿ 3 ವಿಧಾನ ಹೇಳ್ತಾರೆ. ಮೊದಲನೇದ್ದು ಕರ ಜಪ, ಎರಡನೇದ್ದು ಮಾಲಾ ಜಪ, ಮೂರನೇದ್ದು ಮಾನಸಿಕ ಜಪ ಅನ್ನುವಂತ 3 ವಿಧಾನಗಳನ್ನ ಸಿದ್ಧಾಂತ ಶಿಖಾಮಣಿ ಹೇಳ್ಕೊಂಡು ಹೋಗುತ್ತೆ. ಆದ್ರೆ ಈ ಕರ ಜಪ ಆಗಿರ್ಲಿ, ಮಾಲಾ ಜಪ ಆಗಿರ್ಲಿ, ಮಾನಸಿಕ ಜಪ ಆಗಿರ್ಲಿ, ಎಲ್ಲದಕ್ಕೂ ಕೂಡ ನಾವು ಮೊದಲಿಗೆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಇರುವಂತ ಸಾಧನ ಅನ್ನೋದನ್ನ ನಾವೆಲ್ಲ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದನೇದು, ಈ ಕೈಗಳು ಸುಮ್ನೆ ಕೂಡಬಾರ್ದು ಅನ್ನೋದಕ್ಕೆ ಒಂದು ಕೈಯಲ್ಲಿ ಲಿಂಗ ಕೊಟ್ರು, ಇನ್ನೊಂದು ಕೈಯನ್ನ ಜಪ ಮಾಡೋದಕ್ಕೆ ಹಚ್ಚಿದ್ರು. ಇನ್ನು ನಮ್ಮ ಕಣ್ಣು ಸುಮ್ನೆ ಇರಲ್ಲ, ಎದುರಿಗೆ ಏನ್ ಕಾಣುತ್ತೋ ಅದನ್ನ ನೋಡ್ತಾನೆ ಇರುತ್ತೆ. ಅದಕ್ಕೆ ಅದು ಆ ಕಡೆ ಈ ಕಡೆ ಚಲಿಸಬಾರ್ದು ಅನ್ನೋದಕ್ಕೆ ಅದನ್ನ ಏನ್ ಮಾಡಿದ್ರು, ಲಿಂಗ ವೀಕ್ಷಣೆಯನ್ನ ಮಾಡೋದಕ್ಕೆ ಹೇಳಿದ್ರು. ಆವಾಗ ನಾವು ಏನ್ ಮಾಡ್ಬೇಕಾಗತ್ತೆ, ಏಕಾಗ್ರತೆಯಿಂದ ಆ ಲಿಂಗವನ್ನ ನೋಡ್ಬೇಕಾಗತ್ತೆ. ಆ ಲಿಂಗವನ್ನ ನೋಡ್ತಾ 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 ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಶಾಂತ ರೂಪಕ್ಕೆ ಬರುತ್ತೆ. ಆ ಲಿಂಗವನ್ನ ಎಷ್ಟು ಸಮಯ ನೋಡ್ಬೇಕು ಅನ್ನೋದಕ್ಕೆ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಆ ಲಿಂಗವನ್ನ 27 ನಿಮಿಷ ನೋಡ್ಬೇಕಾಗತ್ತೆ. ಯಾಕೆ 27 ನಿಮಿಷ ಅನ್ನೋದು ಎಲ್ಲರಿಗೂ ಕೂಡ ಸಂಶಯ ಬರಬಹುದು. ನೀವು ಬಾಲ್ಯದಲ್ಲಿ ಭಾರತದಲ್ಲಿ ಇದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ನಿಮಗೆ ಯಾವಾಗ್ಲೂ ಬೈತಾ ಇರ್ತಾರೆ, ಒಂದ್ ಗಳಿಗೆ ಸುಮ್ನೆ ಕುಂದ್ರೋದಿಲ್ಲ. ಬೈದಿರೋದು ನೀವೆಲ್ಲ ಕೇಳಿದಿರಲ್ಲ? ಹಾ, ಆ ಒಂದು ಗಳಿಗೆ ಅಂದ್ರೆ ಜ್ಯೋತಿಷದ ಪ್ರಕಾರ 24 ನಿಮಿಷ. ಆ 24 ನಿಮಿಷ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇತ್ತು ಅಂದ್ರೆ ನಮಗೆ ಅವತ್ತಿನ ದಿನವನ್ನೆಲ್ಲ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿನೇ ನಮ್ಮಲ್ಲಿ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ, ಆ 24 ನಿಮಿಷ ನೀವು ಸುಮ್ನೆ ಕೂತ್ಕೋಬೇಕು ಅನ್ನೋದನ್ನ ಕಲಿಸೋದಕ್ಕಾಗಿನೇ ನಿಮಗೆ ಒಂದು ಗಳಿಗೆ ಸುಮ್ನೆ ಕುಂದುರ್ರಿ ಅನ್ನೋದನ್ನ ಹೇಳಿದ್ರು. ಅದನ್ನೇ ನಮ್ಮಲ್ಲಿ ನಮ್ಮ ಧರ್ಮದ ಸಿದ್ಧಾಂತ ಹೇಳುತ್ತೆ, ನೀ ಆ ಲಿಂಗವನ್ನ ಒಂದು ಗಳಿಗೆ ವೀಕ್ಷಣೆ ಮಾಡೋದ್ರಿಂದ ನಿನ್ನ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ನಿನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ. ಅದಕ್ಕಾಗಿ ಆ ಲಿಂಗವನ್ನ ನೋಡೋದಕ್ಕೆ ನಿಮಗೆ ಆ ಒಂದು ಗಳಿಗೆಯಿಂದ ಹಿಡಿದು 48 ನಿಮಿಷ ಅಂದ್ರೆ ಒಂದು ಮಂಡಲ ಅಂತ ಹೇಳ್ತಾರೆ, ಅದು 2 ನಿಮಿಷ. ಆ 2 ನಿಮಿಷಗಳ ಕಾಲ ಅಂದ್ರೆ 2 ತಾಸು, ಹೌದಲ್ಲ? ಯಾಕೆಂದ್ರೆ 48 ನಿಮಿಷ ಅಂದ್ರೆ 3/4 ಗಂಟೆ. ಆ 3/4 ಗಂಟೆ ನೀವು ಶಾಂತವಾಗಿ ಕೂತ್ಕೊಳ್ಳೋದನ್ನ ಕಲ್ತು ಬಿಟ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಇನ್ನೊಂದು ವಿಶೇಷವಾಗಿರುವಂತ ಶಕ್ತಿ ನಿಮಗೆ ಬರುತ್ತೆ. ಅದು ಏನು ಅಂದ್ರೆ, ನಿಮ್ಮಲ್ಲಿ ನಿಮ್ಮ ಮನಸ್ಸಿನ ಆಳದೊಳಗೆ ಅಷ್ಟೇ ಅಲ್ಲ, ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅಂತಾನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಸೆಲ್ಫ್ ಹಿಪ್ನೋಸಿಸ್ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿನ
ನೀವೇ ಅರಿಯೋದ್ರ ಜೊತೆಗೆ ಬೇರೆಯವರ ಮನಸ್ಸನ್ನು ಕೂಡ ಅರಿಯುವಂತ ಒಂದು ವಿಧಾನ ಅದು. ಅದನ್ನೇ ಒಂದು ಮಂಡಲ ಅಂತ ತಿಳ್ಕೊಂಡು ಆ ಒಂದು ಮಂಡಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು ನಮ್ಮ ಸಿದ್ಧಾಂತ ಶಿಖಾಮಣಿಯ ಮೂಲ ರೂಪ ಅದು. ಇಲ್ಲಿ ಆ 27 ನಿಮಿಷ ಏನು ಹೇಳ್ತೀವಲ್ಲ, 27 ನಿಮಿಷಕ್ಕೆ ನಾವು ಇವತ್ತು ಒಂದನ್ನ ನಿಜವಾಗಿಯೂ ಕೂಡ ನಮ್ಮ ವೈಜ್ಞಾನಿಕ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜ್ಯೋತಿಷಕ್ಕೂ ಮತ್ತು ಇದಕ್ಕೆ ಸಂಬಂಧವನ್ನ ನಾವು ಹೇಳೋದಾದ್ರೆ, ನಮ್ಮ ಜ್ಯೋತಿಷದಲ್ಲಿ 27 ನಕ್ಷತ್ರಗಳಿದಾವೆ. ಎಷ್ಟು ನಕ್ಷತ್ರಗಳಿದಾವೆ? 27 ನಕ್ಷತ್ರ. ನಿಮ್ಗೆಲ್ಲ ಹೆಸರಿಟ್ಟಿದ್ರಲ್ಲ ಪ್ರತಿಯೊಂದು. ಭಾರತೀಯರಿಗೆ ಹೆಸರು ಇಡಬೇಕಾದ್ರೆ ಜ್ಯೋತಿಷದೊಳಗೆ ಯಾವ ಅಕ್ಷರ ಬರುತ್ತೆ ಅಂತ ನೋಡಿನೇ ಹೆಸರಿಡ್ತಾರೆ. ಆ ಅಕ್ಷರಗಳಲ್ಲಿ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅವ್ರು ಯಾವ ಚರಣದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಜನ್ಮನಾಮ ಯಾವ್ದು ಬಂದಿದೆ ಅನ್ನೋದನ್ನ ಜ್ಯೋತಿಷ ಶಾಸ್ತ್ರ ಗುರುತಿಸಿಕೊಡುತ್ತೆ. ಅದರಲ್ಲಿ ಚೂಚೆ ಚೋಲ ಅಶ್ವಿನಿ, ಇದು ಅಶ್ವಿನಿ ನಕ್ಷತ್ರ ಅಂತ ಹೇಳುತ್ತೆ. ಆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಮೊದಲೇ ಚರಣದಲ್ಲಾದ್ರೆ ಚೂ ಅನ್ನುವಂತ ಅಕ್ಷರದಿಂದ ಅಂದ್ರೆ ಚೂಡಾಮಣಿ, ಈ ರೀತಿ ಹೆಸರುಗಳನ್ನ ಕರ್ಕೊಂಡ್ ಬರ್ತಾರೆ. ಕೊನೆ ಚರಣಕ್ಕೆ ಲ ಬಂತು ಅಂದ್ರೆ ಲಕ್ಷ್ಮಿ, ಲಲಿತಾ, ಈ ರೀತಿ ಹೆಸರುಗಳನ್ನ ಅಲ್ಲಿ ಹೇಳ್ಕೊಂಡ್ ಬರ್ತಾರೆ. ಅದೇ ರೀತಿಯೊಳಗೆ 27 ನಕ್ಷತ್ರಗಳಿಗೆ ಒಟ್ಟು 4 ಅಕ್ಷರಗಳು ಅಂದ್ರೆ ಎಷ್ಟು ಅಕ್ಷರಗಳಾಗತ್ತೆ? ಹೌದಲ್ವಾ? ಆ 108 ಭಗವಂತನ ನಾಮಗಳು. ಆ ನಾಮಗಳಲ್ಲೇ ದೇವಿಯ ನಾಮಗಳಾಗಿರ್ಲಿ, ಶಿವನ ನಾಮಗಳಾಗಿರ್ಲಿ, ಅವುಗಳಲ್ಲೇ ಆ ಅಕ್ಷರಗಳ ಸಂಯೋಗ ಆಗ್ಬೇಕು ಅನ್ನೋದಕ್ಕೆ ನಮಗ ಆ 108 ಅಕ್ಷರಗಳನ್ನ ಕಲಿಸ್ಕೊಟ್ರು. ಜೊತೆಗೆ ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲೂ ಕೂಡ ಇದರ ಒಂದು ಪ್ರಸ್ತುತ ರೂಪವನ್ನ ತಂದಿದ್ದಾರೆ. ಇಲ್ಲಿ ನಮಗೆ ಯಾವಾಗಲೂ ಕೂಡ ನೀವು ಜಪ ಮಾಡ್ಬೇಕಾದ್ರೆ 108 ಜಪ ಮಾಡ್ರಿ ಅಂತ ಹೇಳ್ತಾರೆ, ಹೌದಲ್ವಾ? ಆ 108 ಜಪ ಮಾಡ್ಬೇಕು ಅಂದ್ರೆ ನಿಮಗೆ ಕರ ಜಪ ಮಾಡ್ಬೇಕಾದ್ರೆ ನೀವು ಕೈಯನ್ನ ಒತ್ಕೋತಿರಲ್ವಾ, ಬೆರಳುಗಳನ್ನ ಎಣಿಸ್ತೀರಿ. ಆ ಬೆರಳುಗಳನ್ನ ಎಣಿಸಿದಾಗ ಪ್ರತಿಯೊಂದನ್ನು ಕೂಡ ಸ್ಪರ್ಶ ಮಾಡಿದಾಗ ನಮಗೆ ಅಕ್ಯುಪಂಚರ್ ಆಗುತ್ತೆ. ಅಲ್ಲಿ ನಮ್ಮ ಮನಸ್ಸಿನ ನಿಯಂತ್ರಣಕ್ಕೆ ಬೇಕಾಗಿರೋ ಹಾಗೂ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಏನಿದಾವಲ್ಲ ಅವುಗಳ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡೋದೇ ಅದರ ಮೂಲ ಸಿದ್ಧಾಂತ ಆಗಿದೆ. ಹಾಗಾಗಿ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಇಟ್ಟುಕೊಂಡು ನಾವು ಇವತ್ತು ಆ ಧರ್ಮವನ್ನ ಬೆಳೆಸ್ಕೊಂಡು ಹೋಗೋದು ಇದರ ಮೂಲ ತತ್ವ ಆಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಸ್ಪಷ್ಟವಾಗಿ ಆ ಧರ್ಮದ ಆಚರಣೆಗಳನ್ನ ಮಾಡಬೇಕು ಅಂದ್ರೆ ಮೊದಲಿಗೆ ಆ ಲಿಂಗವನ್ನ 27 ನಿಮಿಷಗಳ ಕಾಲ ವೀಕ್ಷಣೆ ಮಾಡಬೇಕಾಗತ್ತೆ. ಆ 27 ನಿಮಿಷಗಳ ಕಾಲ ವೀಕ್ಷಣೆ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸು ಕದಡಬಾರ್ದು, ನಿಮ್ಮ ಕಣ್ಣು ಕದಡಬಾರ್ದು, ಜೊತೆಗೆ ನಿಮ್ಮ ಉಸಿರಾಟ ಏನೈತಲ್ಲ ಆ ಉಸಿರಾಟದ ಕಡೆಗೆ ಮಾತ್ರ ಗಮನ ಇರಬೇಕು. ಆ ಗಮನ ಇಟ್ಟುಕೊಂಡು ಗುರು ಹೇಳಿರುವಂತ ಮಂತ್ರವನ್ನ ನಿಮ್ಮ ಜೀವನದಲ್ಲಿ ಮನಸ್ಸಲ್ಲೇ ಹೇಳ್ಕೋಬೇಕು. ಮತ್ತದನ್ನ ಜೋರಾಗಿ ಹೇಳಬಾರ್ದು. ಕಾರಣ ಇಷ್ಟೇ, ಗುರು ನಿಮಗೆ ಲಿಂಗವನ್ನ ಕೊಟ್ಟ ಮೇಲೆ ಮಂತ್ರ ಹೇಳೋದು ಕಿವಿಯಲ್ಲಿ ಹೇಳಿರುವಂತ ಮಾತ್ರ ಇನ್ನೊಬ್ಬರಿಗೆ ಕೇಳಬಾರ್ದು ಅಂತ ಹೇಳಿರ್ತಾರೆ. ಯಾಕೆ ಅಂತ ಗೊತ್ತಾ? ಗೊತ್ತಿಲ್ವಾ? ಅದನ್ನೇ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದ್ದು, ಕಿವಿಯಲ್ಲಿ ಹೇಳುವಂತ ಮಂತ್ರ ಇನ್ನೊಬ್ಬರಿಗೆ ಕೇಳಬಾರ್ದು ಅನ್ನೋದ್ರ ಮೂಲ ಉದ್ದೇಶ ಏನು ಅಂದ್ರೆ ಆ ಮಂತ್ರ ನಿಮಗ ಮಾತ್ರ ಕೇಳಬೇಕು ಅಂದಾಗ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಲಾರ್ದಂಗೆ ಆ ಮಂತ್ರದ ಕಡೆಗೆ ಗಮನ ಕೊಡುತ್ತೆ. ಹಾಗಾಗಿ ಆ ಮನಸ್ಸು ಕಾನ್ಸಂಟ್ರೇಷನ್ ನ ಕಳ್ಕೊಳ್ಳೋದಿಲ್ಲ. ಆ ಕಳ್ಕೊಳ್ಳಾರ್ದಂಗೆ ಆ ಮಂತ್ರವನ್ನ ಕೇಳ್ತಾ 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 ನೀವು ಅದ್ರೊಳಗೆ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಆ ಮಂತ್ರವನ್ನ ಕಿವಿಯಲ್ಲಿ ಹೇಳಿ ನಿಮ್ ಮನಸ್ಸು ಮತ್ತೊಂದ್ ಕಡೆಗೆ ಹೋಗ್ಲಾರ್ದಂಗೆ ಕಟ್ಟಿ ಹಾಕುವಂತ ವಿಧಾನವನ್ನ ಅಲ್ಲಿ ಇಟ್ಟಿರೋದ್ರಿಂದ ನಮಗೆ ಆ ಮಂತ್ರ ಇನ್ನೊಬ್ಬರಿಗೆ ಕೇಳಲಾರ್ದಂಗೆ ಹೇಳ್ರಿ ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಬಹಳಷ್ಟು ಸಾರಿ ಲಿಂಗ ಪೂಜೆ ಮಾಡ್ತಿರ್ತೀವಿ, ಮಾಡ್ಕೊತಾನೆ ಬೇರೆಯವ್ರನ್ನ ಬೇರೆ ಬೇರೆ ವಸ್ತುಗಳನ್ನ ತರೋದಕ್ಕೆ ಹೇಳ್ತಿರ್ತೀವಿ. ವಿಭೂತಿ ಮರ್ತು ಬಂದಿರ್ತೀವಿ, ಬಹಳ ಜನ ಬಿಲ್ಪತ್ರೆ ಮರ್ತು ಬಂದಿರ್ತೀವಿ, ಊದಿನ ಕಡ್ಡಿ ಮರ್ತು ಬಂದಿರ್ತೀವಿ. ಪೂಜಾ ಕೂತ್ಕೋಬೇಕಾದ್ರೆ ಎಲ್ಲವನ್ನ ಇಟ್ಕೊಂಡು ಕೂತ್ಕೋಬೇಕು ಅನ್ನೋದನ್ನ ಮರ್ತು ಬಿಡ್ತೀವಿ. ಪೂಜಾ ಕೂತಾಗ್ಲೇ ಎಲ್ಲ ನೆನಪಾಗ್ತಿರ್ತಾವ. ಹಂಗ ಆಗಬಾರ್ದು ಅನ್ನೋದಕ್ಕೆ ಮೊದ್ಲೇ ಎಲ್ಲದನ್ನು ಸಂಗ್ರಹ ಮಾಡ್ಕೊಂಡು ನೀವು ಲಿಂಗ ಪೂಜೆ ಕೂಡ್ರಿ ಅಂತ ಹೇಳ್ತಾರೆ. ಇವತ್ತು ಆ ಲಿಂಗ ಪೂಜೆಯನ್ನ ಮಾಡಬೇಕಾದ್ರೆ ನಮಗೆ ನಮ್ಮ ಮನಸ್ಸಿನ ನಿಯಂತ್ರಣವೇ ಅದರ ಮೂಲ ಸಿದ್ಧಾಂತ ಅಂತ ಗೊತ್ತಾದ ಮೇಲೆ ನಾವೆಲ್ಲರೂ ಕೂಡ
ಆ ಮನಸ್ಸಿನ ಏಕಾಗ್ರತೆಯಿಂದನೇ ಎಲ್ಲದನ್ನು ಸಾಧಿಸೋದಕ್ ಸಾಧ್ಯ ಅಲ್ಲ. ಮನಸ್ಸಿನ ಏಕಾಗ್ರತೆ ಇಲ್ಲ ಅಂದ್ರೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಮನಸ್ಸಿನ ನಿಯಂತ್ರಣವನ್ನ ತರುವಂತ ಮೂಲ ಸಿದ್ಧಾಂತವೇ ವೀರಶೈವ ಸಿದ್ಧಾಂತ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನ ನಡೆಸಿದಾಗ ಮಾತ್ರ ನಾವೆಲ್ಲರೂ ಕೂಡ ಸಾರ್ಥಕವಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ವೀರಶೈವದ ಮೂಲ ಪ್ರವರ್ತಕರಾಗಿರ್ತಕ್ಕಂಥ ರೇಣುಕರು ನಮಗೆ ಈ ಒಂದು ಶಿಷ್ಟಾಚಾರವನ್ನ ಕಲಿಸ್ಕೊಟ್ರು. ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು, ವೈಜ್ಞಾನಿಕವಾಗಿರುವಂತ ಧರ್ಮ ಎಷ್ಟಿದಾವಲ್ಲ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಅಂತ ನಾವು ಕರ್ಕೊಳ್ಳೋದಕ್ಕೆ ನಮಗೆ ಯಾವ ರೀತಿಯಿಂದನೂ ಕೂಡ ಸಂಕೋಚ ಇರ್ಲಾರ್ದಂಗೆ ವೀರಶೈವರು ನಾವು ವೈಜ್ಞಾನಿಕ ಧರ್ಮದಲ್ಲಿ ಹುಟ್ಟದವರು ಅನ್ನುವಂತ ಅಭಿಮಾನ ನಮಗೂ ಬೇಕಾಗ್ತದೆ. ಜೊತೆಗೆ ಇದ್ರೊಳಗೆ ನಾವು ಜಪ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಆಶ್ಚರ್ಯವನ್ನ ಕಾಣಬಹುದು. ಯಾರು 27 ನಿಮಿಷಗಳ ಕಾಲ ರೆಪ್ಪೆ ಬಿಡಿಲಾರ್ದಂಗೆ ಲಿಂಗವನ್ನ ನೋಡ್ತಾರಲ್ಲ, ನೋಡ್ದವ್ರ ಮನಸ್ಸು ಹಾಗೂ ಅವರ ಮೆಮೊರಿ ಪವರ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಅನುಭವಗಳ ಮೂಲಕನೇ ನಾವು ಕಲಿಬೇಕಾಗತ್ತೆ. ಇದು ಮನಸ್ಸಿನ ಏಕಾಗ್ರತೆಯನ್ನ ನಿಯಂತ್ರಣ ಮಾಡೋದು ಹಾಗೂ ನಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುವಂತ ಒಂದು ವಿಶಿಷ್ಟವಾಗಿರುವಂತ ತಂತ್ರ ಅನ್ನೋದನ್ನು ಕೂಡ ನಾವು ಮೊದ್ಲು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ವೀರಶೈವರು ಇದನ್ನ ಅನುಭವಿಸಿ ಹೇಳಬಹುದೇ ಹೊರತು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅನುಭವಿಸ್ಲಾರ್ದಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾರಣ ಇಷ್ಟೇ, ನೀವು ಪ್ರಸಾದ ಮಾಡ್ತಿರಲ್ಲ ಎಲ್ಲರೂ, ಆ ಪ್ರಸಾದ ಮಾಡಿ ಪ್ರಸಾದದ ರುಚಿ ಹೇಳ್ಬೇಕಾದ್ರೆ ಆ ಪ್ರಸಾದ ಮಾಡಿದ ನಂತರ ಹೇಳ್ತಿರೋ ಬರೀ ವಾಸನೆ ತಗೊಂಡ್ ಹೇಳ್ತಿರೋ? ಒಂದು ಟಿಫನ್ ಮಾಡಿರಿ ಅಂದ್ರೆ ಅಥವಾ ಊಟ ಮಾಡ್ತೀರಿ ಅಂದ್ರೆ ಸಾರ್ ಹೆಂಗೈತಿ ಅಂತ ಕೇಳಿದ್ರೆ ಅದನ್ನ ತಿಂದ ಮೇಲೆನೆ ಹೇಳ್ತಿರಲ್ವಾ? ತಿನ್ನೋದಕ್ಕಿಂತ ಮೊದ್ಲು ನಿಮ್ಗೆ ಹೇಳಕ್ ಆಗಲ್ಲ, ಹೌದಲ್ಲ? ಇಲ್ಲಿ ಈ ತಿನ್ನೋ ಪದ ಐತಲ್ಲ, ಈ ಪದಗಳಲ್ಲೂ ಕೂಡ ನಮ್ಗೆ ಶಿಷ್ಟಾಚಾರ ಕಲಿಸ್ಕೊಡುತ್ತೆ ನಮ್ಮ ಸಿದ್ಧಾಂತ ಶಿಖಾಮಣಿ. ಅಲ್ಲಿ ಪ್ರಸಾದ ಅಂತ ಹೇಳ್ತಾರೆ ಹೊರತು ತಿನ್ನೋದು ಅಂತ ಹೇಳಲ್ಲ. ಕಾರಣ ಏನಂದ್ರೆ ಅದು ಅರ್ಪಣೆ ಆಗಿರುವಂಥದ್ದು. ನಾವು ದೇವರಿಗೆ ಅರ್ಪಿಸಿ ಆ ದೇವರ ಅರ್ಪಿಸಿದ ಒಂದು ಪ್ರಸಾದವನ್ನ ನಾವು ಮಾಡ್ತೀವಿ. ವೀರಶೈವರ ಮೂಲ ಲಕ್ಷಣನೇ ಅದು. ಯಾರ ಪ್ರಸಾದವನ್ನ ಮಾಡ್ತಾರೋ ಅವ್ರ ಕಾಯನೂ ಕೂಡ ಪ್ರಸಾದ ಕಾಯ ಆಗತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ಈ ತಿನ್ನೋರ್ ನಾವಲ್ಲ, ಏನ್ ಮಾಡೋರು? ಪ್ರಸಾದ ತಗೊಳ್ಳೋರ್ ನಾವು. ಅದಕ್ಕೆ ಆ ಭಾವವು ಕೂಡ ನಮಗ್ ಬಹಳ ಮುಖ್ಯ ಆಗತ್ತೆ. ಈಗ ತಿನ್ನೋದು ಅಂದ್ರೆ ಯಾವ್ಯಾವ ತಿಂತವೆ? ಹೌದಲ್ವಾ? ತಿನ್ನುವು ಪ್ರತಿಯೊಂದು ಜೀವಿಗಳು ಕೂಡ ತಿಂತವೆ. ಅದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು. ಆದ್ರೆ ಯಾರಿಗೆ ಸಂಸ್ಕಾರ ಇರುತ್ತಲ್ಲ ಅವ್ರು ಯಾರು ತಿನ್ನಲ್ಲ. ಅದು ವೀರಶೈವ ಧರ್ಮ ಆಗಿರ್ಲಿ, ಬೌದ್ಧ ಧರ್ಮ ಆಗಿರ್ಲಿ, ಅಥವಾ ಆರ್ಯ ಧರ್ಮ ಆಗಿರ್ಲಿ, ಹಿಂದೂ ಧರ್ಮ ಆಗಿರ್ಲಿ, ಯಾರು ಕೂಡ ಪ್ರಸಾದವನ್ನ ಮಾಡ್ತಾರೆ ಹೊರತು ಅವ್ರು ಯಾರು ಕೂಡ ತಿನ್ನೋದಿಲ್ಲ. ಆದ್ರೆ ನಮ್ಮ ರೂಢಿಯಲ್ಲಿರ್ತಕ್ಕಂಥ ಪದ ಅದು. ಹಾಗಾಗಿ ನಾವೆಲ್ಲ ತಿನ್ನೋದು ಅನ್ನೋದನ್ನೇ ಬಳಸ್ತೀವಿ, ಹೌದಲ್ವಾ? ಆದ್ರೆ ಇಲ್ಲಿ ಒಂದನ್ನ ನೀವು ಪ್ರತಿನಿತ್ಯ ತಿಳ್ಕೊಳ್ರಿ. ಲಿಂಗ ಪೂಜೆಯನ್ನ ಮಾಡ್ಕೊಂಡು ನೀವು ಮಾಡಿರುವಂತ ಪ್ರಸಾದ ಏನಿರ್ತಲ್ಲ, ಅದರಲ್ಲೂ ಸ್ತ್ರೀಯರು ಲಿಂಗ ಪೂಜೆ ಮಾಡದ ಮೇಲೆ ಮಾಡುವಂತ ಪ್ರಸಾದ ಆಗತ್ತೆ ಹೊರತು ಲಿಂಗ ಪೂಜೆ ಮಾಡೋದಕ್ಕಿಂತ ಮೊದ್ಲೇ ಮಾಡಿದ್ರೆ ಅದನ್ನ ಪ್ರಸಾದ ಅಂತ ಹೇಳಕ್ಕಾಗಲ್ಲ, ಅಡಿಗೆ ಅಂತ ಹೇಳ್ಬೇಕಾಗತ್ತ. ಯಾಕೆಂದ್ರೆ ಆ ಕೈಗಳಿರ್ತಾವಲ್ಲ, ಕೈ ಶುದ್ಧಿ ಆದ ಮೇಲೆ ಮನಸ್ಸು ಶುದ್ಧಿ ಆಗಿರುತ್ತೆ. ಆಗ ಮಾಡುವಂತ ಆಹಾರದಲ್ಲಿ ಸಾತ್ವಿಕ ಗುಣಗಳು ಬರೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ವೀರಶೈವ ಧರ್ಮದಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮೊದ್ಲೇ ನೀವು ಲಿಂಗ ಪೂಜೆ ಮಾಡ್ಕೊಂಡ್ಬಿಟ್ರೆ ಮುಂದಿನ ಕಾರ್ಯ ಮಾಡೋದು ಕೂಡ ಬಹಳ ಸುಲಭ ಆಗತ್ತೆ. ಆಗ ಪ್ರತಿಯೊಬ್ಬರ ಮನಸ್ಸು ಕೂಡ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಆಹಾರಕ್ಕೂ ಮತ್ತು ಮನಸ್ಸಿಗೆ ಏನ್ ಸಂಬಂಧ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಹಳ ಜನರಿಗೆ ಆಹಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಏನೇನೋ ಆಹಾರಗಳನ್ನು ನಾವು ಬಳಸ್ತಾ ಇರ್ತೀವಿ. ಆದ್ರೆ ವೀರಶೈವ ಧರ್ಮ ಮತ್ತು ವೀರಶೈವ ಧರ್ಮ ಗ್ರಂಥವಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಇದನ್ನ ಬಹಳ ಸ್ಪಷ್ಟವಾಗಿ ತಳ್ಳಿ ಹಾಕತ್ತೆ. ಯಾಕೆ ಅಂದ್ರೆ ವೀರಶೈವನ ಆಗಬೇಕಾದ್ರೆ ಮೊದಲು ವಿರೋಧ ರಹಿತನಾಗಿ ಬದುಕೋದನ್ನ ಕಲಿಬೇಕಲ್ವಾ?
ಆ ವಿರೋಧರಹಿತವಾಗಿ ಬದುಕಬೇಕು ಅಂದ್ರೆ ವಿರೋಧರಹಿತವಾಗಿ ಬದುಕಬೇಕು ಅಂತ ಮನಸ್ಸು ಮತ್ತು ಆ ಮನಸ್ಸಿಗೆ ನಿಯಂತ್ರಣ ತರುವಂತ ಹಾರ್ಮೋನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ಬೇಕಾಗತ್ತೆ. ಆ ಹಾರ್ಮೋನ್ಸ್ ಗಳು ಕ್ರಿಯೇಟ್ ಆಗ್ಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ ಆಗತ್ತೆ. ಆ ಆಹಾರದ ನಿಯಮಗಳಲ್ಲೇ ಆ ಹಾರ್ಮೋನ್ಸ್ ಗಳನ್ನ ವೃದ್ಧಿ ಮಾಡುವ ಮತ್ತು ಹಾರ್ಮೋನ್ಸ್ ಗಳನ್ನ ಕುಂಠಿತ ಮಾಡುವಂತ ಎರಡೂ ಕೂಡ ಕ್ಯಾರೆಕ್ಟರ್ಗಳು ಆಹಾರದಲ್ಲಿ ಇರ್ತವೆ. ಇವತ್ತು ನಮ್ಮ ವಿಜ್ಞಾನ, ಆಯುರ್ವೇದ ವಿಜ್ಞಾನ ಹೇಳುತ್ತೆ ಉಪ್ಪು ತಿಂದ್ರೆ ಸೊಕ್ಕು ಬರುತ್ತೆ ಅಂದ್ರೆ BP ಬರುತ್ತೆ, ಖಾರ ತಿಂದ್ರೆ ಸಿಟ್ಟು ಬರುತ್ತೆ, ಹುಳಿ ತಿಂದ್ರೆ ಕಾಮ ಬರುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಒಂದು ವ್ಯವಧಾನಗಳಲ್ಲಿ ಆಹಾರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಹಾಗಿರಬೇಕಾದ್ರೆ ಆಹಾರಕ್ಕೂ ನಮ್ಮ ಮನಸ್ಸಿಗೂ ಸಂಬಂಧ ಐತೋ ಇಲ್ಲೋ? ಇದೆ ಅಂತ ಅನ್ಸುತ್ತಲ್ವಾ ಎಲ್ಲರಿಗೂ? ಹಂಗಿರಬೇಕಾದ್ರೆ ಸಸ್ಯಾಹಾರಗಳಲ್ಲಿ ಸಾತ್ವಿಕ ಆಹಾರನೇ ಬಹಳಷ್ಟು ಇರೋದು, ಅಲ್ಲಿ ತಾಮಸ ಆಹಾರಗಳು ತೀರಾ ಕಡಿಮೆ. ಹಾಗಾಗಿ ವೀರಶೈವ ಧರ್ಮ ಸಸ್ಯಾಹಾರವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಸ್ಯಾಹಾರವನ್ನ ಮನಸಾರೆ ಒಪ್ಕೊಳ್ಳುತ್ತೆ. ಜೊತೆಗೆ ವೀರಶೈವ ಧರ್ಮದ ಮೂಲ ದೇವರು ಯಾವುದು ಅಂದ್ರೆ ಶಿವ ಅಂತ ಹೇಳ್ತೀವಿ. ಶಿವನನ್ನೇ ಪಶುಪತಿ ಅಂತ ಹೇಳ್ತಿದ್ರು ಯಾವಾಗ ಸಿಂಧು ನಾಗರಿಕತೆಯಲ್ಲಿ. ಆ ಪಾಶುಪತ ಅನ್ನುವಂಥದ್ದು ಏನಿದೆಯಲ್ಲ ಅದು ನಮ್ಮ ಮೂಲ ಸ್ವರೂಪ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿನೇ ಯಾವ ವೀರಶೈವರು ಕೂಡ ನೀವು ಹಿಂದೂಗಳಲ್ಲ ಅಂತ ಹೇಳೋದು ನಮ್ಮ ಮೂರ್ಖತನ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ತಿಳ್ಕೋಬೇಕು, ನಾವು ಭಾರತೀಯರು ಮೂಲ ಹಿಂದೂಗಳು. ಹಾಗಾಗಿ ನಾವ್ಯಾವತ್ತೂ ಹಿಂದೂಗಳಲ್ಲ ಅನ್ನುವಂಥ ಭಾವನೆಯೊಳಗ ಇರಬಾರ್ದು ಅನ್ನುವಂಥದ್ದನ್ನ ಮೊದಲು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಹೇಳುತ್ತೆ ಗೋತ್ರ ಸೂತ್ರ ಇವೇನಿದಾವಲ್ಲ ಬಹಳ ಮುಖ್ಯ ನಮಗೆ. ಸಿದ್ಧಾಂತ ಶಿಖಾಮಣಿ ಬಹಳ ಸ್ಪಷ್ಟವಾಗಿ ಹೇಳೋದು ಅದನ್ನೇ, ವೀರಶೈವನಾದವನಿಗೆ ಗೋತ್ರ ಸೂತ್ರ ಇರಬೇಕು. ಈ ಗೋತ್ರ ಸೂತ್ರ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಾ? ಗೋತ್ರ ಅಂದ್ರೆ ಗೊತ್ತು. ಗೋತ್ರ ಯಾಕೆ ಬರುತ್ತೆ? ಗೋತ್ರ ಯಾವುದಕ್ಕಾಗಿ ನಮಗೆ ಗೋತ್ರ ಅವಶ್ಯ ಇದೆ? ಲೀನಿಯೇಜ್. ಆ ಗೋತ್ರದಿಂದ ನಾವು ಯಾವ ಇದಕ್ಕೆ ಸೇರಿದವ್ರು, ಯಾವ ಪೀಠಕ್ಕೆ ಸೇರಿದವ್ರು ಅಂತ ಗೊತ್ತಾಗತ್ತೆ ಅದರಿಂದ. ಅಷ್ಟಕ್ಕೆ ಅಂತಲ್ಲ, ನಿಮಗೆ ಒಂದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಬಹಳಷ್ಟು ಧರ್ಮಗಳಲ್ಲಿ ಗೋತ್ರ ಸೂತ್ರಗಳು ಇದಾವೆ, ಆದ್ರೆ ವೀರಶೈವರಲ್ಲಿರ್ತಕ್ಕಂಥ ಗೋತ್ರ ಸೂತ್ರಗಳಿಗೂ ಬೇರೆ ಬೇರೆ ಧರ್ಮದ ಗೋತ್ರ ಸೂತ್ರಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಈ ಕೆಲವೆಲ್ಲ ಜ್ಯೋತಿಷಾಧಾರಿತ ನಕ್ಷತ್ರಗಳ ಮೇಲೆನೆ ಗೋತ್ರ ಸೂತ್ರಗಳನ್ನ ಕಂಡುಕೊಳ್ಳುವಂತ ಧರ್ಮಗಳು ಇದಾವೆ. ಆದ್ರೆ ನಮ್ಮದು ಆನುವಂಶಿಕವಾಗಿ ಬಂದಿರುವಂತ ವ್ಯವಸ್ಥೆ ಇದು. ಅಂದ್ರೆ ನಮ್ಮಲ್ಲಿ ಗುರುಪ್ರಧಾನ ಧರ್ಮ, ಇಲ್ಲಿ ಪುತ್ರವರ್ಗ ಮತ್ತು ಶಿಷ್ಯವರ್ಗ ಅನ್ನುವಂತ ಎರಡು ಪರಂಪರೆಗಳು ಬರುತ್ತೆ ವೀರಶೈವರಲ್ಲಿ. ಆ ಪುತ್ರವರ್ಗದ ಪರಂಪರೆಗೆ ಮಾತ್ರ ಗೋತ್ರಗಳಿರ್ತವೆ, ಶಿಷ್ಯವರ್ಗದ ಪರಂಪರೆಗಳಿಗೆ ಗೋತ್ರಗಳು ಇರೋದಿಲ್ಲ ಅಂತಲ್ಲ. ಅವ್ರಿಗೆ ಗುರುಗಳು ಆ ಶಿಷ್ಯವರ್ಗದ ಮಠಗಳ ಯಾವ ಅಧಿಪತಿಗಳು ಆಗಿರೋದಿಲ್ಲ. ಕಾರಣ ಇಷ್ಟೇ, ಈ ಹೆರಿಡಿಟಿ ಅಂತ ಹೇಳ್ತಿರಲ್ಲ ನೀವು, ಆನುವಂಶಿಕ ಗುಣಗಳು, ಇದನ್ನ ನೀವು ವೈಜ್ಞಾನಿಕವಾಗಿ ನಂಬೋದಕ್ಕೆ ಸಾಧ್ಯ ಐತೋ ಇಲ್ಲೋ? ಇದೆ ಅಲ್ವಾ? ನಿಮ್ಮ ಪೀಳಿಗೆ ಎಲ್ಲಿಂದ ಬಂತು ಅನ್ನೋದನ್ನ ಗುರುತಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಇದನ್ನ ಗುರುತಿಸೋದಕ್ಕಾಗಿನೇ ನಿಮಗ್ ಗೋತ್ರವನ್ನ ಹೇಳ್ತಾರೆ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ನೀವು ರಂಭಾಪುರಿ ಪೀಠದವರಾಗಿದ್ರೆ ವೀರ ಗೋತ್ರದವರು ಅಂತ ಹೇಳ್ತಾರೆ, ಹೌದಲ್ವಾ? ನೀವು ರಂಭಾಪುರಿ ಪೀಠದವ್ರು ವೀರ ಗೋತ್ರದವರು ಅಂದ್ರ ಅದರ ಅರ್ಥ ವೀರಭದ್ರ ಏನಿದ್ನಲ್ಲ ಆ ವೀರಭದ್ರನ ವಂಶಸ್ಥರು ನಾವು ಅಂತ ಹೇಳೋದು. ಆ ವೀರಭದ್ರನಿಂದನೇ ನಮ್ಮ ವಂಶಗಳು ಬೆಳ್ಕೊಂಡ್ ಬಂದಿದಾವೆ ಅನ್ನೋದನ್ನ ಹೇಳುವಂತದ್ದೇ ಆ ಗೋತ್ರದ ಮೂಲ ಸೂತ್ರ. ಹಾಗಿರ್ಬೇಕಾದ್ರೆ ವೀರಭದ್ರ ನಮ್ಮ ಮೂಲ ಪುರುಷ. ಯಾರು ರಂಭಾಪುರಿ ಪೀಠದಲ್ಲಿ ಇದೀರೋ ಅವರೆಲ್ಲರ ಮೂಲ ಪುರುಷ ಯಾರು ಅಂದ್ರೆ ವೀರಭದ್ರ, ಹೌದಲ್ವಾ? ಆ ವೀರಭದ್ರನಿಂದ ಹುಟ್ಟಿರುವಂತ ನಾವು ವೀರಾವೇಶದಿಂದ ಧರ್ಮವನ್ನ ಉಳಿಸೋದಕ್ಕಾಗಿ ವೀರಶೈವರಾಗಿರ್ತೀವಿ. ಅಲ್ಲಿ ಆ ವೀರಭದ್ರ ಏನಿದಾನಲ್ಲ, ವೀರಭದ್ರನ ಇರುವಿಕೆಯ ಹಾಗೆ ನಾವು ಬದುಕಬೇಕು ಅನ್ನೋದನ್ನ ಕಲಿಸೋದದು. ಅದ್ರ ಜೊತೆಗೆ
ನಿಮ್ಮ ಜೀನ್ಸ್ ಏನ್ ಇದಾವಲ್ಲ, ಜೀನ್ಸ್ಗಳನ್ನ ವೀರಭದ್ರನ ಜೀನ್ಸ್ಗೂ ಕೂಡ ಹೋಲಿಸಿದ್ರೆ ಅದು ಪರಿಪೂರ್ಣವಾಗಿ ವೈಜ್ಞಾನಿಕವಾಗಿ ಸಾಬೀತುಪಡಿಸೋದಕ್ಕೂ ಕೂಡ ಸಾಧ್ಯ ಆಗತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿರುವಂತ ಮಾತು. ಹಾಗಾಗಿ ವೀರಶೈವರ ಗೋತ್ರಗಳು ಅಂದ್ರೆ ಆನುವಂಶಿಕ ಪರಂಪರೆಯನ್ನ ಹೇಳುವಂತ ಗೋತ್ರಗಳು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಅದ್ರ ಜೊತೆಗೆ ಸೂತ್ರಗಳು ಅಂತ ಬರುತ್ತೆ. ಸೂತ್ರ ಅಂದ್ರೆ ಏನಂತ ಗೊತ್ತಲ್ಲ? ಗೊತ್ತಿಲ್ಲ ಅಲ್ವಾ? ಹಾ. ಗೋತ್ರ ಮತ್ತು ಸೂತ್ರ. ಸೂತ್ರ ಅಂದ್ರೆ ಧರ್ಮವನ್ನ ಬೋಧಿಸಿರೋರು. ನಾವು ಅಲ್ಲಿ ಹುಟ್ಟಿದವರು, ಆದ್ರೆ ನಮಗ ಅದಾದ ನಂತರ ಮುಂದಿನ ಪೀಳಿಗೆಯಲ್ಲಿ ನಮಗೆ ಒಂದು ಆ ಧರ್ಮವನ್ನ ಬೋಧಿಸೋರು ಬೇಕಲ್ಲ, ಗುರು. ಆ ಗುರು ಪರಂಪರೆಯ ಮೂಲ ಪುರುಷರೇ ಸೂತ್ರ ಪುರುಷರಾಗಿರುತ್ತಾರೆ. ಹಾಗಾಗಿ ಅದರಲ್ಲಿ ನಮಗೆ 5 ಗೋತ್ರಗಳು ಬರ್ತವೆ. ಆ 5 ಗೋತ್ರಕ್ಕೆ 5 ಸೂತ್ರ ಬರ್ತವೆ. ಇಲ್ಲಿ 5 ಸೂತ್ರಗಳು ಯಾವ ಅಂದ್ರೆ ನಿಮಗೆ ಪಡ್ವಿಡಿ ಅಂತ ಹೇಳ್ತಾರೆ. ಯಾವುದು? ರಂಭಾಪುರಿ ಪೀಠಕ್ಕೆ ಪದವಿಡಿ ಪದ್ವಿಡಿಯಾಗೈತದು. ಆ ಪದಗಳ ಗುಚ್ಛವನ್ನ ಜೋಡಿಸಿಕೊಟ್ಟವರು ಯಾರು ಅಂದ್ರೆ ರೇಣುಕರು. ಅದಕ್ಕೆ ಅದು ಪಡ್ವಿಡಿ ಅಂತ ಆಯ್ತು. ಅದಕ್ಕೆ ಅವರು ನಮಗೆ ಮೂಲ ಗುರುಗಳು. ಯಾರು? ಜಗದ್ಗುರು ರೇಣುಕಾಚಾರ್ಯರು ಮೂಲ ಗುರುಗಳು. ಆ ಗುರು ಪರಂಪರೆಯನ್ನ ಹೇಳುವಂಥದ್ದು ಆ ಸೂತ್ರ. ಅದಕ್ಕೆ ಆ ಸೂತ್ರ ಮತ್ತು ಗೋತ್ರಗಳಿಗೆ ನಾವು ಬಹಳ ಸ್ಪಷ್ಟವಾಗಿ ನಂಬಿಕೆಯನ್ನ ಇಡಬೇಕಾಗತ್ತೆ. ಹಾಗಾದ್ರೆ ಇದು ವೈಜ್ಞಾನಿಕ ಧರ್ಮ ಹೌದೋ ಅಲ್ಲೋ? ಹೌದು ಅಲ್ಲೋ? ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮಿಂದ ಉತ್ತರ ಬಂದ್ರೆ ನನಗೆ ಬಹಳ ಸುಲಭ. ಹೌದಲ್ವಾ? ಹಾಗಿರ್ಬೇಕಾದ್ರೆ ಮೊದಲಿಗೆ ವೀರಶೈವರು ನಮ್ಮ ಧರ್ಮ ವೈಜ್ಞಾನಿಕ ಧರ್ಮ ಅನ್ನೋದನ್ನ ನಾವು ಮನಸಾರೆ ಹೇಳಬೇಕಾಗತ್ತೆ. ಅದನ್ನ ನಾವು ಆಚರಿಸ್ಬೇಕಾಗತ್ತೆ. ಇಲ್ಲಿ ಒಂದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಗದೆ ಇರುವಂಗ ನೋಡ್ಕೊಳ್ಳೋದು ಏನೈತಲ್ಲ ನಮ್ಮೆಲ್ಲರ ಕರ್ತವ್ಯ ಅನ್ನೋದಕ್ಕೆ ನಮಗೆ ಗೋತ್ರ ಸೂತ್ರಗಳ ಜೊತೆಗೆ ನಮಗೆ ಒಬ್ಬ ವಂಶಗುರು ಅಂತ ಕೊಡ್ತಾರೆ. ವಂಶಗುರುವಿನ ಮೂಲ ಕರ್ತವ್ಯ ಏನು ಅಂದ್ರೆ ಆ ವಂಶವನ್ನ ಕೆಡ್ಲಾರ್ದಂಗ್ ನೋಡ್ಕೊಳ್ಳೋದು ಅವ್ರ ಮೂಲ ಕರ್ತವ್ಯ ಆಗತ್ತೆ. ಪ್ರತಿಯೊಬ್ಬ ಜಂಗಮರೇ ಆಗಿರ್ಲಿ, ಭಕ್ತರೇ ಆಗಿರ್ಲಿ, ಅವ್ರಿಗೆ ಒಬ್ಬ ವಂಶಗುರು ಇರ್ತಾರೆ. ಈಗ ನಿಮ್ಮ ವಂಶಗುರುಗಳು ಯಾರು ಅಂತ ಹೇಳೋದಕ್ ಸಾಧ್ಯ ಐತಾ? ಗೊತ್ತಿದಾರ? ವಂಶ ಗುರುಗಳು ಅಂತಂದ್ರೆ ನಮ್ಮ ವಂಶಕ್ಕೆ ಹಿಂದಿನ ಪರಂಪರೆ ಬಂದಂತ ಗುರುಗಳು ವಂಶ ಗುರುಗಳು ಅಂತ ಹೇಳ್ತೀವಿ. ಹೌದೌದು, ನಿಮ್ಮ ಪರಂಪರಾಗತವಾಗಿ ಬಂದಿರುವಂತ ಗುರುಗಳೇ ವಂಶಗುರುಗಳು. ಆದ್ರೆ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಒಬ್ಬ ವಂಶಗುರುಗಳು ಇರ್ತಾರೆ. ಅವರು ಶಿವಾಚಾರ್ಯ ಆಗಿರ್ತಾರೆ. ಆ ಶಿವಾಚಾರ್ಯ ಪರಂಪರೆಯಿಂದ ಬಂದಿರುವಂತಹ ಮನೆತನಗಳಲ್ಲಿ ಮಾತ್ರ ಆ ಗುರು ಪರಂಪರೆ ನಡ್ಕೊಂಡು ಹೋಗಿರುತ್ತೆ. ಅದಕ್ ಕಾರಣ ಏನಂದ್ರೆ ನೀವು ಈ ವ್ಯವಸ್ಥೆಯಿಂದ ಹೊರಗೆ ಹೋಗ್ಬಾರ್ದು ಅನ್ನೋದು ಒಂದು. ಎರಡನೇದ್ದು, ನಿಮ್ಮಲ್ಲೇನಾದ್ರೂ ನ್ಯೂನತೆಗಳಿದ್ರೆ ನಿಮ್ ಮನೆಯಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಎಲ್ಲಾ ಸಂಸಾರದ ಏನು ಆಗು ಹೋಗುಗಳಿರ್ತಾವಲ್ಲ ಅವೆಲ್ಲವನ್ನ ತಿದ್ದಿ ಜೀವನದಲ್ಲಿ ಹೇಗ್ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡುವಂತಹ ಪರಂಪರೆಯೇ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಬೋಧಿಸಿರುವಂತ ಈ ಗುರು ಪರಂಪರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಧರ್ಮ ಎಷ್ಟು ವೈಜ್ಞಾನಿಕ ಅನ್ನೋದನ್ನ ಬಹಳ ಆಳವಾಗಿ ತಿಳ್ಕೋಬೇಕಾಗತ್ತೆ. ಅದ್ರಂಗೆ ನಾವು ಬದುಕಬೇಕಾಗತ್ತೆ. ಬಹಳ ಜನ ನಾವು ವೀರಶೈವರು ದೇಹದ ಮೇಲೆ ಲಿಂಗ ಹಾಕೋದಿಲ್ಲ, ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಹೌದಲ್ವಾ? ಅದನ್ನ ದೇಹದ ಮೇಲೆ ಯಾಕೆ ಹಾಕ್ಬೇಕು ಅಂತ ಗೊತ್ತಾ? ನಾವು ಶಿವಸ್ವರೂಪಿಗಳಾಗ್ತೀವಿ ಲಿಂಗ ಇದೆ. ಹಾ, ಅಂದ್ರೆ ದೇಹದ ಮೇಲೆ ಹಾಕೋದ್ರಿಂದ ಶಿವಸ್ವರೂಪಿಗಳಾಗ್ತೀವಿ. ಹೌದು. ಆದ್ರೆ ಸಿದ್ಧಾಂತ ಶಿಖಾಮಣಿ ಬೆಳಿತಾ ಬೆಳಿತಾ ಹೇಳ್ತಾ ಹೋಗುತ್ತೆ, ಲಿಂಗವೇ ನೀವಾಗುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಈಗ ಅಷ್ಟಾವರಣಗಳನ್ನ ನಾವು ಹೇಳಿದ್ವಿ. ಅಷ್ಟಾವರಣಗಳನ್ನ ಸಾಧಿಸ್ತಾ ಸಾಧಿಸ್ತಾ 6 ಮೆಟ್ಲು ಹತ್ಕೊಂಡು ಹೋಗ್ತೀವಿ. ಅದನ್ನ ಷಟ್ಸ್ಥಲ ಅಂತ ಹೇಳ್ತಾರೆ. ಆ ಷಟ್ಸ್ಥಳಗಳಲ್ಲಿ ಭಕ್ತನಾದವನು ಮಹೇಶ ಆಗ್ತಾನೆ, ಮಹೇಶ ಆದವನು ಪ್ರಸಾದಿ ಆಗ್ತಾನೆ, ಆನಂತರ ಪ್ರಾಣಲಿಂಗಿ ಆಗ್ತಾನೆ, ಆನಂತರ ಶರಣ ಆಗ್ತಾನೆ, ಆಮೇಲೆ ಐಕ್ಯ ಸ್ಥಿತಿಗೆ ಬಂದು ನಿಲ್ತಾನೆ. ಈಗ ಅಲ್ಲಿ ಮೊದಲನೇದಾಗಿ ನಾವು ಭಕ್ತ ಅಂದ್ರೆ ಯಾರು ಅಂತ ತಿಳ್ಕೊಬೇಕಾಗತ್ತೆ. ಹೌದಲ್ವಾ? ಇಲ್ಲಿ ಮೊದಲನೇದಾಗಿ ನೀವು ಜಂಗಮರೇ ಆಗಿರ್ರಿ,
ಅಥವಾ ಭಕ್ತರೇ ಆಗಿರ್ರಿ, ಮೊದಲನೇದಾಗಿ ಯಾರ ಮನಸ್ಸಲ್ಲಿ ಭಕ್ತಿ ಹುಟ್ಟುತ್ತಲ್ಲ, ಆ ಭಕ್ತಿ ಹುಟ್ಟಿದಾಗ ನೀವು ಕೈ ಮುಗಿಯೋ ಮನಸ್ಥಿತಿ ಬರುತ್ತಲ್ಲ, ಆ ಮನಸ್ಥಿತಿ ಬಂತು ಅಂದ್ರೆ ಅವನು ಭಕ್ತನಾಗಿದ್ದಾನೆ ಅಂತ. ಈಗ ಉದಾಹರಣೆಗೆ ನಿಮ್ಮನ್ನ ನೀವು ನೋಡಿದಾಗ್ಲೂ ಕೂಡ ಕೈ ಮುಗಿತೀರಿ ನಮಸ್ತೆ ಅಂತ, ಕೈ ಮುಗಿತೀರಿ ಇಲ್ಲೋ? ಆ ಕೈ ಮುಗಿಯುವಂತ ಭಾವ ಬಂದೈತಿ ಅಂದ್ರೆ ಮೊದಲು ನಾವೆಲ್ಲ ಭಕ್ತರಾಗಿದ್ದೀವಿ ಅಂತಂದ್ರೆ ಒಬ್ರಿಗೊಬ್ರು ಗೌರವನ್ನ ಕೊಟ್ಕೊಳ್ಳೋದನ್ನ ಕಲ್ತಿದೀವಿ ಅಂತ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೂ ಆ ಪರಮಾತ್ಮ ಇದ್ದಾನೆ, ಅವ್ರ ಮನಸ್ಸಲ್ಲೂ ಆ ಪರಮಾತ್ಮ ಇದ್ದಾನೆ. ಅಲ್ಲಿ ನಾವು ನಮಸ್ಕಾರ ಮಾಡ್ತಿರೋದು ಆ ದೇಹಕ್ಕಲ್ಲ, ಒಳಗಡೆ ಕೂತಿರುವಂತಹ ಪರಮಾತ್ಮನಿಗೆ. ಆ ಪರಮಾತ್ಮನ ಭಾವ ನಮಗ್ ಬಂದಾಗ ಮಾತ್ರ ಅದು ಭಕ್ತ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ನಮಗೆ ಎಷ್ಟು ಜನರಿಗೆ ಈ ಮನೋಭಾವ ಬರುತ್ತೆ? ಹೌದಲ್ವಾ? ಆದ್ರೆ ಸಿದ್ಧಾಂತ ಶಿಖಾಮಣಿಯನ್ನ ನೀವು ಓದಿ ಆ ಸಿದ್ಧಾಂತ ಶಿಖಾಮಣಿಯ ಸಾರವನ್ನ ತಿಳ್ಕೊಂಡಾಗ ನಿಮ್ ಮನಸ್ಸು ಆಟೋಮೆಟಿಕ್ ಆಗಿ ಅವರಲ್ಲಿರ್ತಕ್ಕಂಥ ಪರಮಾತ್ಮನ್ನೇ ನೋಡುತ್ತೆ ಹೊರತು ಅಲ್ಲಿರ್ತಕ್ಕಂಥ ದೇಹವನ್ನ, ಅವರ ಹೆಸರನ್ನ ನೋಡಲ್ಲ. ಅದಕ್ಕೆ ಮೊದಲಿಗೆ ನಾವು ಆ ಸಿದ್ಧಾಂತ ಶಿಖಾಮಣಿಯನ್ನ ಆಳವಾಗಿ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಇವತ್ತು ನಾನು ಪೂರ್ಣವಾಗಿ ಸಿದ್ಧಾಂತ ಶಿಖಾಮಣಿ ಶ್ಲೋಕ ಹೇಳ್ಕೊಂಡು ಹೋಗ್ಬಿಡ್ಬೋದು. ಆ ಸಿದ್ಧಾಂತ ಶಿಖಾಮಣಿ ಶ್ಲೋಕ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮಲ್ಲಿ ಸಂಸ್ಕೃತ ಬರೋರು ಎಷ್ಟು ಜನ ಇದ್ದೀರಿ? ಇಲ್ಲ ಅಲ್ವಾ? ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸಂಸ್ಕೃತ ಭಾಷೆ ಐತಿ ಅಂತ ಗೊತ್ತು, ಆದ್ರೆ ಭಾಷೆ ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ? ಆದ್ರೆ ಸಿದ್ಧಾಂತ ಶಿಖಾಮಣಿ ಇರೋದು ಸಂಸ್ಕೃತ ಭಾಷೆಯಲ್ಲಿದೆ. ಅದರಲ್ಲೂ ಕೂಡ ಮೂಲ ಕೃತಿ ಇರೋದು ದೇವನಾಗರಿಯಲ್ಲಿ. ದೇವನಾಗರಿ ಅಂದ್ರೆ ಅದು ದೇವ ಭಾಷೆ. ಅದು ಆ ದೇವ ಭಾಷೆಯಲ್ಲಿ ಇರ್ತಕ್ಕಂಥ ಅದನ್ನ ನಮಗೆ ಸಂಸ್ಕೃತ ಭಾಷೆಗೆ ತಂದು ಕೊಟ್ರು. ಆ ಸಂಸ್ಕೃತ ಭಾಷೆಯಿಂದ ಇವತ್ತು ನಾವು ಅದನ್ನ ಅಧ್ಯಯನ ಮಾಡಿ ಅದನ್ನ ತಿಳ್ಕೋಬೇಕಾಗತ್ತೆ. ಆದ್ರೆ ಬಹಳ ಜನರಿಗೆ ಆ ಭಾಷೆನೇ ಗೊತ್ತಿರದೇ ಇರೋದಕ್ಕೆ ಆ ಸಿದ್ಧಾಂತ ಶಿಖಾಮಣಿ ಅಂದ ತಕ್ಷಣ ದೂರ ಹೋಗ್ತಾರೆ. ಅದಕ್ಕೆ ಇವತ್ತು ನಮಗೆ ನಮ್ಮ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಅದರ ಕನ್ನಡದ ಸಾರವನ್ನು ಕೂಡ ಆ ಸಂಸ್ಕೃತದ ಶ್ಲೋಕದ ಕೆಳಗಡೆನೆ ಕೊಟ್ಟಿದ್ದಾರೆ. ಅದನ್ನ ನೀವು ಓದ್ಕೋತ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ. ಹಂಗ ಮಾಡಿದಾಗ ಅರ್ಥ ಆಗತ್ತಲ್ವಾ? ಅದಕ್ಕಾಗಿ ನೀವು ಈ ಜಗದ್ಗುರುಗಳ ಸಿದ್ಧಾಂತ ಶಿಖಾಮಣಿ ಪಠನಾ ಗ್ರಂಥ ಇದೆ. ಆ ಪಠನಾ ಗ್ರಂಥವನ್ನ ತರಿಸ್ಕೊಂಡು ನಿತ್ಯವೂ ಕೂಡ ನೀವು ಅದನ್ನ ಪಠನೆ ಮಾಡ್ಕೊತ ಹೋದ್ರೆ ಆ ಸಿದ್ಧಾಂತ ಶಿಖಾಮಣಿಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ನೀವು ಆ ಸಿದ್ಧಾಂತ ಶಿಖಾಮಣಿಯನ್ನ ತರಿಸ್ಕೊಂಡು ಅದರೊಳಗೆ ಆಳವಾದ ಅಧ್ಯಯನ ಮಾಡಿದಾಗ ಮಾತ್ರ ಜೀವನವನ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕೂಡ ಈಗ ನಿಮ್ಮ ಜೀವನ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಒತ್ತಡಗಳು ಜಾಸ್ತಿ ಅನ್ನೋದು ನಮ್ಮ ಗಮನಕ್ಕೆ ಬಹಳಷ್ಟು ಸಾರಿ ಬಂದಿದೆ. ನಿಜಾನ ಸುಳ್ಳು? ಅದರಲ್ಲೂ ಮಾನಸಿಕ ಒತ್ತಡ, ನಿಮ್ಗೆ ಸಮಯದ ಅಭಾವ ಜಾಸ್ತಿ. ಕೆಲಸದ ಒತ್ತಡಗಳಲ್ಲಿ ಅಲ್ಲಿ ಗಂಡ್ಮಕ್ಳು ದುಡಿತೀರಿ, ಹೆಣ್ಮಕ್ಳು ದುಡಿತೀರಿ. ಕೆಲವು ಕುಟುಂಬಗಳು ಮಾತ್ರ ಬರೀ ಗಂಡ್ಮಕ್ಳು ದುಡಿತೀರಿ. ಆದ್ರೆ ಮನೇಲಿ ಕೂತ್ಕೊಂಡು ಇವ್ರಿಗೆ ಬೇಜಾರಾಗತ್ತೆ. ಹಂಗೆ ಕೂತ್ಕೊಂಡ್ರೆ ಹೊರಗಡೆ ಹೋಗಿ ಬಂದ್ರೆ ಸಮಯ ಸಿಗಲ್ಲ. ಈ ಕೊರತೆ ಎಲ್ಲರಿಗೂ ಇದೆ ಅಲ್ವಾ? ಆದ್ರೆ ಪ್ರತಿ ದಿವಸ ನೀವು 48 ನಿಮಿಷ ಲಿಂಗ ಪೂಜೆಗಾಗಿ ಮೀಸಲಿಟ್ರೆ ನಿಮ್ಮ ಇಡೀ ಲೈಫ್ ಫ್ರೆಶ್ ಇರುತ್ತೆ, ಕೊನೆವರೆಗೂ ಫ್ರೆಶ್ ಆಗಿರುತ್ತೆ. ಇದನ್ನ ನೀವು ಅನುಭವಿಸಿದಾಗ ಹೇಳ್ಬೋದೇ ಹೊರತು ಬರೀ ನಾವು ಹೇಳಿದ್ವಿ ಅಂದ್ರೆ ಅದನ್ನ ನೀವು ಆನಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಹಾಗೆ ಪ್ರಸಾದ ಮಾಡಿದ್ಮೇಲೆ ಪ್ರಸಾದ ರುಚಿ ಹೇಳೋದಕ್ಕೆ ಸಾಧ್ಯನೋ ಹಾಗೆ ನೀವು ಈ ಒಂದು ಲಿಂಗ ಪೂಜೆಯ ಆನಂದವನ್ನ ಅನುಭವಿಸಿದ ಮೇಲೆನೆ ಹೇಳೋದಕ್ಕೆ ಸಾಧ್ಯನೇ ಹೊರತು ಅನುಭವಿಸೋದಕ್ಕಿಂತ ಮೊದಲು ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮೊಟ್ಟ ಮೊದಲಿಗೆ ನೀವು ಆ ಲಿಂಗ ಪೂಜೆಯನ್ನ ಮಾಡುವಂತ ಕ್ರಮವನ್ನ ಕಲಿಬೇಕಾಗತ್ತೆ. ಅದರ ಪ್ರಕಾರನೇ ನೀವು ಲಿಂಗ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ ಮಾಡಿದಾಗ ಮಾತ್ರ ಸಿದ್ಧಾಂತ ಶಿಖಾಮಣಿ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ.
ಜೊತೆಗೆ ಸಿದ್ಧಾಂತ ಶಿಖಾಮಣಿಯ ಅವಶ್ಯಕತೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯ ಐತಿ ಅನ್ನೋದು ಕೂಡ ನಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಸುಮಾರು ಒಂದು 3 ತಿಂಗಳ ಹಿಂದೆ ನನ್ನಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರ ಮಾನಸಿಕ ಒತ್ತಡ ಎಷ್ಟಿತ್ತು ಅಂದ್ರೆ, ಅವರಿಗೆ ಮಾನಸಿಕ ವೈದ್ಯರು ಕೂಡ ಹೇಳಿ ಕಳಿಸಿದ್ರು, ನೀವು ಗುಣ ಆಗೋದಕ್ಕೆ ಸಾಧ್ಯ ಇಲ್ಲ, ನೀವು ಈ ಟ್ಯಾಬ್ಲೆಟ್ ಅನ್ನು ಕಂಟಿನ್ಯೂ ಮಾಡ್ಬೇಕು ಅಂತ. ಅವ್ರಿಗೆ ಸುಮಾರು 68 ಟ್ಯಾಬ್ಲೆಟ್ ಕೊಟ್ಟಿದ್ರು ಅವ್ರು. ಆ ಒತ್ತಡಗಳನ್ನ ನಿಯಂತ್ರಣ ಮಾಡೋದಕ್ಕಾಗಿ 68 ಟ್ಯಾಬ್ಲೆಟ್ ಅನ್ನ ತಗೋತಿದ್ರು ಅವ್ರು ಪ್ರತಿ ದಿವಸ. ಅಂತವ್ರಿಗೆ ನಾವು ಈ ಸಿದ್ಧಾಂತ ಶಿಖಾಮಣಿ ಆಧಾರದ ಮೇಲೆ ನೀವು ಲಿಂಗ ಪೂಜೆ ಮಾಡೋದನ್ನ ಈ ಕ್ರಮದಲ್ಲಿ ನೀವು ಮಾಡ್ಕೊಂಡು ಹೋಗ್ರಿ ಅನ್ನೋದನ್ನ ಅವ್ರಿಗೆ ಬೋಧಿಸಿದ್ವಿ. ಬೋಧಿಸಿ ಬರೀ ಹೇಳದ್ನಲ್ಲ 3 ತಿಂಗಳಾಗಿದೆ. ಈ 3 ತಿಂಗಳಲ್ಲಿ ಅವ್ರು ತಗೊಳ್ಳುವಂತ ಟ್ಯಾಬ್ಲೆಟ್ಗಳಲ್ಲಿ ಬರೀ 6 ಟ್ಯಾಬ್ಲೆಟ್ ಮಾತ್ರ ಉಳಿದಿದಾವ. ಅಂದ್ರೆ ಎಷ್ಟು ಮಾನಸಿಕ ನಿಯಂತ್ರಣವನ್ನ ಇದರಿಂದ ತರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಿಮಗೆ ಏಕಾಗ್ರತೆ ಏನೈತಲ್ಲ, ಕಾನ್ಸಂಟ್ರೇಷನ್, ಆ ಕಾನ್ಸಂಟ್ರೇಷನ್ ಯಾರಿಗೆ ಬೇಡ ಹೇಳ್ರಿ ನೋಡೋಣ? ಪ್ರತಿಯೊಬ್ಬರಿಗೂ ಬೇಕಲ್ವಾ? ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಇರ್ತಕ್ಕಂತ ದಂಪತಿಗಳು ಸಣ್ಣ ಸಣ್ಣ ಕಾರಣಕ್ಕೆ ಇವತ್ತು ಸಿಟ್ಟು ಮಾಡ್ಕೋತಿರ್ತೀರಿ, ಹೌದಲ್ವಾ? ಅವ್ರೇನೋ ಅಂದ್ರು ಅಂದ ತಕ್ಷಣ ನಿಮಗ್ ಸಿಟ್ಟು ಬರುತ್ತೆ, ನೀವೇನೋ ಅಂದ ತಕ್ಷಣ ಅವ್ರಿಗೆ ಸಿಟ್ಟು ಬರುತ್ತೆ. ಈ ಸಿಟ್ಟು ಬರುತ್ತೋ ಇಲ್ಲೋ? ಹಾ, ಈಗ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಲಿಂಗ ಪೂಜೆಯಲ್ಲಿ ನೀವು ಆ ಲಿಂಗ ಹಿಡ್ಕೊಂಡು ನೋಡುವಾಗ ನೀವು ಮೂಗಿನ ತುದಿ ಮೂಲಕ ನಿಮ್ಮ ಕಣ್ಣುಗಳು ಆ ಲಿಂಗವನ್ನ ನೋಡ್ತಾ ಇರ್ತಾವ. ನಿಮಗೆ ಹಿರಿಯರು ಮೊದಲು ಬೈದಿರೋ ಕೆಲವು ನೆನಪುಗಳನ್ನ ತರಬೇಕಾಗತ್ತೆ. ಇಲ್ಲಿ ಸಿಟ್ಟು ಮೂಗಿನ ತುದಿ ಮೇಲೆ ಐತಿ ಅಂತ ಹೇಳ್ತಾರಲ್ವಾ? ಕೇಳಿರ್ಲ ಎಲ್ಲರೂ? ಏನ್ ಆ ಹುಡುಗ ಸಿಟ್ಟು ಅಂದ್ರ ಮೂಗಿನ ತುದಿ ಮೇಲೆ ಐತಿ, ಹೌದಲ್ವಾ? ಅದ್ರ ಹಿಂದೆ ಒಂದು ಸತ್ಯ ಇದೆ. ನೀವು ಆ ಮೂಗಿನ ತುದಿ ನೋಡ್ಕೊಡ್ರಿ, ಸಿಟ್ಟು ಕಡಿಮೆ ಆಗತ್ತೆ ಅನ್ನೋದನ್ನ ಹೇಳೋದು. ಯಾರು ಏಕಾಗ್ರತೆಯಿಂದ ಮೂಗಿನ ತುದಿ ನೋಡ್ಕೊತಾರೋ ಅವ್ರ ಸಿಟ್ಟು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಈ ಸತ್ಯವನ್ನ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ನೀವು ಖಾಲಿ ಕೂತಾಗೆಲ್ಲ ಆ ಮೂಗಿನ ತುದಿ ನೋಡ್ಕೊತ ಹೋಗ್ರಿ, ಕೆಲವು ದಿನ ಆದ್ಮೇಲೆ ನಿಮ್ಗೆ ಸಿಟ್ಟು ಬಾ ಅಂದ್ರೂ ಬರೋದಿಲ್ಲ ಅದು. ಅಂತ ಒಂದು ಸಿದ್ಧಾಂತವನ್ನ ನಮ್ಮ ಆದಿ ರೇಣುಕರು ಕಂಡುಕೊಂಡು ಆ ಲಿಂಗವನ್ನ ನೋಡುವಂತ ವಿಧಾನವನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರಿಗೆ ವಿಜ್ಞಾನ ಗೊತ್ತಿತ್ತೋ ಇಲ್ಲೋ? ಆ ಲಿಂಗಕ್ಕೂ ಕೂಡ ನಮ್ಮ ಕಣ್ಣಿಗೂ ಅವರ ಅಂತರ ಕೂಡ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಬೋಧಿಸ್ಕೊಂಡು ಹೋಗ್ತಾರ ಅವ್ರು. ಏನಂದ್ರೆ, ನೀವೇನು ಕೈ ಹಿಡಿದಾಗ ಅಂತರ ಇರ್ತದಲ್ಲ, ಡಿಸ್ಟೆನ್ಸ್ ಲಿಂಗ ನಿಮ್ಮ ಕಣ್ಣಿಗೂ, ಆ ಅಂತರ ಏಕಾದಶಾಂಗುಲೌ ನಿರ್ದಿಷ್ಟ ಅಂತ ಹೇಳ್ತಾರೆ. ಅಂದ್ರೆ 11 ಅಂಗುಲ. ಆ ನಂತರ ಮಧ್ಯಮೌ ತ್ರಯೋದಶಃ ಪಂಚಾದಶಾತ್ ಅಧಮಃ ಅಂತ ಹೇಳ್ತಾರೆ. ಇಲ್ಲಿ 13 ಅಂಗುಲ ಏನೈತಲ್ಲ, 13 ಅಂಗುಲ ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆಲ್ಲ? 1 ಅಡಿ 1 ಇಂಚು. ಹಾ, ಅಂಗುಲ ಅಂದ್ರೆ 1 ಇಂಚೆ, 1 ಇಂಚಿಗೆ ಅಂಗುಲ ಅಂತ ಹೇಳ್ತಾರೆ. ಈ ನಿಮ್ಮ ಮಧ್ಯ ಬೆರಳಿನ ಮಧ್ಯ ಅಂಗುಲ ಏನಿರುತ್ತಲ್ಲ, ಅಂದ್ರೆ ಮಧ್ಯದ ಗಣಿ ಅಂತ ನೀವೇನ್ ಕರಿತಿರಲ್ಲ, ಬೆರಳಿನ ಮಧ್ಯದ ಅಂಗುಲ, ಈ ಬೆರಳೈತಲ್ಲ, ಈ ಬೆರಳಲ್ಲಿ ಈ ಮಧ್ಯ ಅಂಗುಲದ್ದು ಮಧ್ಯ ಬೆರಳು ಏನೈತಿ, ಮಧ್ಯ ಬೆರಳಿನ ಮಧ್ಯದ್ದು, ಇದರ ಡಿಸ್ಟೆನ್ಸ್ ಎಷ್ಟೈತೋ ಅದನ್ನೇ 1 ಅಂಗುಲ ಅಂತ ಹೇಳ್ತಾರೆ. ಆ ಅಂಗುಲವನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಪ್ರತಿಯೊಬ್ಬರ ನೀವು ಏನು ಕೈ ಹಿಡಿತಿರ್ಲ, ಆ ಕೈಗೆ 13 ಅಂಗುಲಗಳ ಅಂತರ ಇರುತ್ತೆ. ನೀವು ಕೈಯನ್ನ ಮಡಿಚಿ ಹಿಡಿದಾಗ ಲಿಂಗನ, ಅವುಗಳ ಅಂತರ 13 ಅಂಗುಲ ಇರುತ್ತೆ. ಆ 13 ಅಂಗುಲ ಐತಿ ಅಂದ್ರೆ ಏಕಾಗ್ರತೆ ಸಾಧಿಸೋದಕ್ಕೆ ಬಹಳ ಸ್ಪಷ್ಟವಾಗಿರುವಂತ ಅಂತರ ಅದು. ನಿಮ್ಮ ಕಣ್ಣು ಅದನ್ನ ಬೇಗ ಕ್ಯಾಚ್ ಮಾಡುತ್ತೆ. ಅದ್ರ ಜೊತೆಗೆ ಆಳವಾಗಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೈಗೆ ನೋವಾಗಲ್ಲ. ನೀವ್ ಎಷ್ಟೊತ್ತು ಹಿಡ್ಕೊಂಡ್ರು ಕೂಡ ಆ 13 ಅಂಗಲದಲ್ಲಿ ಹಿಡ್ಕೊಂಡಿದ್ರಿ ಅಂದ್ರೆ
ಯಾವ ಕಾರಣಕ್ಕೂ ಕೂಡ ನೋವು ಬರಲ್ಲ. ಅದನ್ನ ಕಂಡುಕೊಂಡೆ ಆ ಅಂತರದಲ್ಲೇ ನೀವು ಕೈ ಹಿಡೀರಿ ಅಂತ ಹೇಳಿದ್ರು ಅವ್ರು. ಅದನ್ನ ನೀವು 15 ಇಂಚಿಗೆ ತಗೊಂಬರ್ರಿ, ಅದು ಆಟೋಮೆಟಿಕ್ ಕೈ ತಾನೇ ಕೆಳಗೆ ಹೋಗ್ಬಿಡ್ತತಿ. 3 ನಿಮಿಷಕ್ಕಿಂತ ಹೆಚ್ಚಿಗೆ ಕೈ ಹಿಡಿಯಕ್ ಆಗಲ್ಲ. ಅದನ್ನ ನೀವು 11 ಅಂಗ್ಲಕ್ಕೆ ತಗೊಳ್ರಿ, ಅದು 48 ನಿಮಿಷದವರೆಗೂ ಕೂಡ ನಿಲ್ಲುತ್ತೆ. 13 ಅಂಗ್ಲ ತಗೊಂಡ್ರೆ 27 ನಿಮಿಷ ನಿಂದಿರುತ್ತೆ. ಇದೆಲ್ಲದನ್ನು ಕೂಡ ಕ್ಯಾಲ್ಕುಲೇಟೆಡ್ ಐತಿ. ಅದ್ ನಾವ್ ಹೆಂಗ್ ಬೇಕಂಗ್ ಕೈ ಹಿಡ್ಕೊಂಡು ನಮ್ ಕೈ ನೋವಾಗಿರ್ತಾವು, ಅದಕ್ ಬಾಳ ಹಿಡಿಯಕ್ ಆಗಲ್ಲ ಅಂತ ನಾವ್ ಹೇಳ್ತೀವಿ. ಹೌದಲ್ವಾ? ಹಾಗಿದ್ರೆ ನಮ್ಮ ಧರ್ಮ ವೈಜ್ಞಾನಿಕವಾಗಿ ಐತೋ ಇಲ್ಲೋ? ಹೌದಲ್ವಾ? ಹಾಗಾಗಿ ಪ್ರತಿಯೊಬ್ರು ಕೂಡ ಆ ಅಂಗುಲಗಳ ಅಂತರಗಳಲ್ಲಿ ನಾವು ಲಿಂಗವನ್ನ ಹಿಡ್ಕೊಂಡು, ಆ ಲಿಂಗನು ಕೂಡ ಗಾತ್ರ ಎಷ್ಟಿರ್ಬೇಕು ಅಂತ ಹೇಳ್ತಾರೆ. ಅಂಗುಷ್ಟ ಮಾತ್ರೇಣ ತದಮಿಷ್ಟ ಲಿಂಗಂ. ನಿಮ್ಮ ಹೆಬ್ಬರಳೇನೈತಲ್ಲ, ಹೆಬ್ಬರಳಿನ ಅಗಲ ಎಷ್ಟೈತೋ ಅಷ್ಟು ರೌಂಡ್ ಅಲ್ಲಿ ಲಿಂಗ ಇರ್ಬೇಕು. ಅದು ಎಷ್ಟು ಎತ್ತರ ಇರುತ್ತಲ್ಲ ಅಷ್ಟೇ ಎತ್ತರದಲ್ಲಿ ಲಿಂಗದ ಎತ್ತರ ಇರಬೇಕು. ಇದನ್ನ ಸಿದ್ಧಾಂತ ಶಿಖಾಮಣಿನ ಹೇಳುತ್ತೆ. ಹಾಗಿದ್ಮೇಲೆ ಅದು ಕ್ಯಾಲ್ಕುಲೇಟೆಡ್ ಹೌದೋ ಅಲ್ಲೋ? ಆಮೇಲೆ ಅದಕ್ಕೆ ಕಂತಿ ಇಡ್ತಾರಲ್ಲ, ಕಂತಿ ಇಡಬೇಕಾದ್ರೆ ಅದನ್ನ ಕಪ್ಪು ಬಣ್ಣದಿಂದಾನೇ ಮಾಡಿರ್ತಾರೆ. ಬೇರೆ ಕಲರ್ ಸಿಗ್ಲಿಲ್ವಾ ಮಾಡಕ್ಕೆ? ಯಾಕೆ ಕಪ್ಪು ಬಣ್ಣದಲ್ಲೇ ಮಾಡ್ಬೇಕಾಗಿತ್ತು? ನಮ್ಮ ಕಣ್ಣು ಕಪ್ಪು ಬಣ್ಣವನ್ನ ಬೇಗ ಆಕರ್ಷಣೆ ಮಾಡುತ್ತೆ. ಆಮೇಲೆ ಆ ಕಪ್ಪು ಬಣ್ಣ ರಿಫ್ಲೆಕ್ಟ್ ನ ಬೇಗ ಕೊಡುತ್ತೆ. ಈಗ ಬಣ್ಣ ಹೇಗಿರ್ಬೇಕು ಅಂದ್ರೆ ಶೈನಿ ಆಗಿರ್ಬೇಕು. ಆ ಕಪ್ಪು ಬಣ್ಣ ಕೂಡ ಶೈನಿ ಆಗಿರ್ಬೇಕು, ಅದು ರಿಫ್ಲೆಕ್ಟ್ ಮಾಡ್ತಿರ್ಬೇಕು. ಹಾಗೆ ಲಿಂಗ ಇರ್ಬೇಕು. ಬಹಳ ಜನರು ನಾವೇನ್ ಮಾಡಿರ್ತೀವಿ ಅಂದ್ರೆ ಲಿಂಗಕ್ಕೆ ವಿಭೂತಿ ಹಚ್ಚಿ 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 ಆ ಕಪ್ಪಿರೋ ಲಿಂಗನ ಬೆಳಗ್ ಮಾಡಿ ಇಟ್ಬಿಟ್ಟಿರ್ತೀವಿ. ಹೌದಲ್ವಾ? ಹಂಗ ನೀವು ಅದನ್ನ ಬೆಳಗ್ ಮಾಡಿಟ್ರಿ ಅಂದ್ರೆ ಅದ್ರಾಗ ಏನು ಕಾಣಲ್ಲ ನಿಮಗೆ. ಆಮೇಲೆ ಆ ಲಿಂಗ ಎಷ್ಟೊತ್ ನೋಡಿದ್ರು ಕೂಡ ನಮ್ಗೆ ಅದು ಏನು ಫಲ ಕೊಡಲ್ಲ. ಅದಕ್ಕೆ ಪ್ರತಿ ದಿವಸ ಕೂಡ ಆ ಲಿಂಗವನ್ನ ಉಜ್ಜಿ 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 ಶೈನ್ ಮಾಡ್ಬೇಕಾಗತ್ತೆ. ಕಾಟನ್ ಬಟ್ಟೆಗೆ ಅದನ್ನು ಉಜ್ಜೋದ್ರಿಂದ ಅದು ಶೈನ್ ಬರ್ತಾ ಹೋಗುತ್ತೆ. ಆ ಶೈನ್ ಇದ್ದಾಗ ಮಾತ್ರ ಅದು ನಮಗೆ ಎನರ್ಜಿಯನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲಿ ಎಂತೆಂತ ಎನರ್ಜಿಗಳಿದಾವೆ ಅಂದ್ರೆ, ಈಗ ನಮ್ಮಲ್ಲಿ ಸುಮಾರು ಒಂದು 30 ಜನ ಅದನ್ನ ಇಟ್ಕೊಂಡು ತಮ್ಮ ಜೀವನದಲ್ಲಿ ಅದನ್ನ ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ. ಅದರಲ್ಲಿ 6 ಜನ ನನ್ನ ಶಿಷ್ಯರು, ಅದರಲ್ಲಿ 4 ಜನ ಪುರುಷರು ಇದ್ದಾರೆ, 2 ಮಹಿಳೆಯರಿದ್ದಾರೆ. ಅವ್ರು ಇವತ್ತು ಅಲ್ಲೇ ಕೂತ್ಕೊಂಡು ನಮ್ಮ ಜೊತೆಗೆ ಮಾತಾಡುವಂತದ್ದನ್ನ ರೂಢಿಸ್ತಾ ಇದ್ದಾರೆ. ನಿಮ್ ಮೊಬೈಲ್ ಇಲ್ಲ, ಮತ್ತೆ ಮೊಬೈಲ್ ಮೂಲಕ ಅಲ್ಲ. ಅಂದ್ರೆ ಈ ನಮಗೆ ಹ್ಯಾಕ್ ಸಿಗ್ನಲ್ಸ್ ಬರ್ತಿರ್ಬೇಕು ಅಂತ. ಅಂದ್ರೆ ಇಲ್ಲಿ ಒಂದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಮನಸ್ಸಿನ ಏಕಾಗ್ರತೆಯಿಂದ ಏನೆಲ್ಲಾ ಸಾಧಿಸ್ಬೋದು ಅನ್ನೋದನ್ನ ಅದ್ರ ಮೂಲಕ ನಾವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ನಿಮಗ್ ಒಂದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾರು 22 ನಿಮಿಷ ರೆಪ್ಪೆ ಬಿಡಿಲಾರ್ದಂಗೆ ಆ ಲಿಂಗವನ್ನ ಮನಸ್ಸು ಕದಲಾರ್ದಂಗೆ ನೋಡ್ತಿರ್ಲಿಲ್ಲ, ಅವ್ರು ಮೊದಲನೇ ಸ್ಟೆಪ್ ಏರ್ಬಿಡ್ತೀರಿ. ಹಂಗ ಮೊದಲನೇ ಸ್ಟೆಪ್ ನೀವು ಏರಿರಿ ಅಂದ್ರೆ ನಿಮಗೆ ಲಿಂಗ ಪೂಜೆ ಅಂದ್ರೆ ಏನು ಅಂತ, ಲಿಂಗ ಪೂಜೆಯಿಂದ ಯಾವ ಆನಂದ ಸಿಗುತ್ತೆ ಅನ್ನೋದು 2 ಅರ್ಥ ಆಗತ್ತೆ. ಜೊತೆಗೆ ಆ 27 ನಿಮಿಷ ನೀವು ನೋಡಿರಿ ಅಂದ್ರೆ ನಿಮಗೇನ್ ಇವತ್ತು ಸ್ಟ್ರೆಸ್ ಆಗತ್ತಲ್ಲ, ಆ ಸ್ಟ್ರೆಸ್ 3 ದಿವಸ ಆಗಲ್ಲ. 3 ದಿವಸ ನೀವು ಎಷ್ಟು ವರ್ಕ್ ಮಾಡಿದ್ರು ಸ್ಟ್ರೆಸ್ ಆಗಲ್ಲ. ಅಷ್ಟು ಎನರ್ಜಿನ ಆ 27 ನಿಮಿಷ ತಂದ್ಕೊಡುತ್ತೆ. ಜೊತೆಗೆ ಆ 27 ನಿಮಿಷದಲ್ಲಿ 3 ನಿಮಿಷ ನಿಮ್ಮ ಉಸಿರೇ ನಿಂತು ಹೋಗಿರುತ್ತೆ. ಮತ್ ಭಯ ಬಿದ್ದೀರಿ ಯಾರಾದ್ರೂ? ಯಾಕೆ ಅಂದ್ರೆ ಆ ಉಸಿರು ನಿಂತಿರೋದು ನಿಮಗ್ ಗೊತ್ತಾಗಿರಲ್ಲ, ಆದ್ರ ಉಸಿರು ನಿಂತು ಹೋಗಿರುತ್ತೆ. ಆ ಉಸಿರು ಎಷ್ಟೊತ್ತು ನಿಲ್ಲುತ್ತಲ್ಲ ಅಷ್ಟೊಂದು ಆಯಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ. ಅದನ್ನೇ ನಮ್ಮ ಯೋಗ ಶಾಸ್ತ್ರದಲ್ಲಿ ಕುಂಭಕ ಅಂತ ಹೇಳ್ತಾರೆ. ಆ ಕುಂಭಕವನ್ನ ಅವರು ಕೂಡ ಸಾಧನೆ ಮಾಡಿ ಮಾಡಿ 3 ನಿಮಿಷಕ್ಕೆ ಬಂದಿರ್ತಾರೆ. ಇಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ತನ್ನಷ್ಟಕ್ಕೆ ತಾನೇ ನಡೆಯುವಂತ ಪ್ರಕ್ರಿಯೆಯಿಂದ ಅದು ಸಾಧನೆ ಆಗಿರುತ್ತೆ. ಹಾಗಾದ್ರೆ ಇದು ವಿಜ್ಞಾನ ಹೌದೋ ಅಲ್ಲೋ?
ಆದ್ರೆ ಇದ್ರ ಅನುಭವ ತಗೋಬೇಕು ಅಂದ್ರೆ ನೀವು ಮಾಡಿದ ಮೇಲೆ ಸಿಗ್ತದೋ ಅಥವಾ ನಾವ್ ಹೇಳಿದ್ರೆ ಸಿಗುತ್ತೋ? ಹೌದಲ್ವಾ? ಹಾಗಿದ್ಮೇಲೆ ನೀವು ಪ್ರಾಯೋಗಾತ್ಮಕವಾಗಿ ಅದನ್ನ ಮಾಡಿ ನೋಡ್ಬೇಕಲ್ವಾ? ಮಾಡಿ ನೋಡಿದ ಮೇಲೆ ಅದ್ರಲ್ಲಿ ಏನು ಇಲ್ಲ ಅಂದ್ರೆ ನನಗೆ ಹೇಳ್ರಿ, ನಾನ್ ಇದ್ರಲ್ಲಿ ವಿಜ್ಞಾನ ಇಲ್ಲ ಅಂತ ಒಪ್ಕೋಬಹುದು. ಆದ್ರೆ ಮಾಡ್ದೇನೆ ಮೊದ್ಲೇ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋದು ಬಹಳ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೇಕಾಗುತ್ತೆ. ಅದು ನನಗೆ 100ಕ್ಕೆ 100 ನಂಬಿಕೆ ಇದೆ. ನೀವು ಮಾಡಿದ್ಮೇಲೆ ಯಾವ್ದೇ ಕಾರಣಕ್ಕೂ ಅದ್ರಾಗ ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಮಾಡಿದ್ಮೇಲೆ ಅದು ತಾನೇ ಕಲಿಸ್ಬಿಟ್ಟಿರ್ತದೆ ನಿಮಗೆ. ನಿಮ್ಮ ಮಕ್ಕಳೆಲ್ಲ ಇದಾವಲ್ಲ ಮನೆಯಲ್ಲಿ, ನಿಮ್ ಮಾತು ಪ್ರತಿಯೊಂದನ್ನು ಕೇಳ್ತಾವ ನಿಮ್ ಮಕ್ಕಳು? ಇಲ್ಲ ಅಲ್ವಾ? ನೀವು 27 ನಿಮಿಷ ನಿಮ್ ಮಕ್ಕಳಿಗೆ ಲಿಂಗ ನೋಡೋದನ್ನ ಕಲಿಸ್ರಿ, ನೀವು ಲಿಂಗ ನೋಡೋದನ್ನ ಕಲೀರಿ. ಆ 27 ನಿಮಿಷ ಅವ್ರು ನೋಡೋದನ್ನ ಕಲಿತ ಮಾರನೇ ದಿನಾನೇ ಏನು ಬದಲಾವಣೆ ಆಗತ್ತೆ ಅಂತ ನಿಮ್ಮ ಜೀವನದಲ್ಲಿ ನೀವೇ ಅದನ್ನ ಪ್ರಯೋಗ ಮಾಡಿ ನೋಡ್ರಿ. ಆಟೋಮೆಟಿಕ್ ಆಗಿ ನಿಮ್ ಮಕ್ಕಳು ನಿಮ್ ಮಾತನ್ನ ತೆಗೆದು ಹಾಕ್ಲಾರ್ದಂಗ್ ನಡ್ಕೊಂಡು ಹೋಗ್ತಾರೆ. ಆನಂತರ ನೀವು ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ಆ ಹುಡುಗರು ಎಷ್ಟು ಶಾಂತ ಗುಣಕ್ ಬಂದಿರ್ತಾರೆ ಅಂದ್ರೆ ಪುಸ್ತಕದ ಮುಂದೆ ಕೂತ್ಕೊಂಡ್ರೆ ಆ ಪುಸ್ತಕ ಬಿಟ್ಟು ಮುಂದೆ ಹೇಳಲ್ಲ. ನಿಮ್ಮ ಹತ್ರ ಮಾತು ಕೇಳಕ್ ಕೂತ್ಕೊಂಡ್ರೆ ಆ ಮಾತುಗಳನ್ನ ಬಿಟ್ಟು ಹೇಳಲ್ಲ. ಅವ್ರಿಗೆ ಏಕಾಗ್ರತೆ ಅನ್ನೋದು ಸಾಧನೆ ಆಗ್ಬಿಟ್ಟಿರುತ್ತೆ. ಯಾವ್ದ್ರ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾರಲ್ಲ ಆ ಕಾನ್ಸಂಟ್ರೇಷನ್ ಕೊಟ್ಟಿರುವಂತಹ ವಿಷಯವನ್ನ ಬಿಟ್ಟು ಮತ್ತೊಂದ್ ಕಡೆಗೆ ಮನಸ್ಸು ಹೋಗ್ಲಾರ್ದಂಗ ಅವ್ರ ಮನಸ್ಸನ್ನ ನಿಯಂತ್ರಣ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಸದ್ಯಕ್ಕೆ ಅವ್ರಿಗೆ ಆ ಮನಸ್ಥಿತಿ ಇರಲ್ಲ. 5 ನಿಮಿಷ ಕೂತ್ಕೋಬೇಕಾದ್ರೆ ಬಹಳ ದೊಡ್ಡದವ್ರು. ಹೌದಲ್ವಾ? ಅದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಧರ್ಮ ವಿಶಿಷ್ಟವಾಗಿರುವಂತ ಧರ್ಮ ವೈಜ್ಞಾನಿಕ ಧರ್ಮ ಅನ್ನೋದು ನಮಗೆ ಪರಿಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಆ ವಿಶಿಷ್ಟ ಮತ್ತು ವೈಜ್ಞಾನಿಕವಾಗಿರುವಂತ ಧರ್ಮವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅಂದಾಗ ಮಾತ್ರ ಅದು ಸತ್ಯ ಹೌದು ಅಲ್ಲೋ ಅನ್ನೋದನ್ನ ನಾವು ಪ್ರಯೋಗಾತ್ಮಕವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಬಹಳ ಕೂತ್ಕೊಂಡ ತಕ್ಷಣ ನಮ್ ಕೈಕಾಲು ಹಿಡ್ಕೊಂಡ್ಬಿಟ್ಟಿರ್ತಾವ. ಹೌದಾ ಇಲ್ಲೋ? ನಾವು ಕಾಲು ಮಡಿಸ್ತೀವಿ, ಕೈ ಮಡಿಸ್ತೀವಿ, ಕೂತೋರ್ ಆ ಕಡೆ ಅಳಗಾಡ್ತೀವಿ. ಇದು ಸಹಜವಾಗಿ ನಡೆಯೋ ಪ್ರಕ್ರಿಯೆ ಇದೆ. ಯಾಕಂದ್ರೆ ದೇಹ ನಮ್ಮ ಮಾತು ಕೇಳಲ್ಲ. ಕೇಳ್ತದ? ನಮ್ಮ ದೇಹನೇ ನಮ್ಮ ಮಾತು ಕೇಳಲಾರ್ದಂಗ ನಾವ್ ಇಟ್ಕೊಂಡೀವಿ. ಇನ್ನು ಮನಸ್ಸು ಕೇಳೋದು ಬಹಳ ದೂರ ಹೋಯ್ತು. ಹೌದಲ್ವಾ? ಆದ್ರೆ ದೇಹ ಮತ್ತು ಮನಸ್ಸುಗಳು ಒಂದಕ್ಕೊಂದು ಸ್ಪಂದಿಸಿದಾಗ ಮಾತ್ರ ನಾವು ಬಹಳಷ್ಟು ಆರೋಗ್ಯವಾಗಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಅದನ್ನ ಕಲಿಸ್ಕೊಡೋದೇ ಲಿಂಗ ಪೂಜೆ ವಿಧಾನ. ಆ ಲಿಂಗ ಪೂಜೆ ವಿಧಾನವನ್ನ ಸಿದ್ಧಾಂತ ಶಿಖಾಮಣಿ ಪ್ರಕಾರನೇ ಹೇಳಬೇಕು ಅಂದ್ರೆ ಕನಿಷ್ಠ ನನಗೆ ನೀವು 3 ಗಂಟೆಗಳ ಕಾಲಾವಕಾಶ ಕೊಡ್ಬೇಕಾಗತ್ತೆ. ಆ 3 ಗಂಟೆಗಳ ಕಾಲಾವಕಾಶವನ್ನ ನೀವು ಕೊಟ್ರೆ ನಾನು ಸಿದ್ಧಾಂತ ಶಿಖಾಮಣಿ ಏನೇನ್ ಹೇಳುತ್ತೆ ಅಂತ ಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಇರೋ 1 ಗಂಟೆಯಲ್ಲಿ ಮೊದಲಿಗೆ ನನಗ್ ಕೊಟ್ಟಿರೋದೇನು ಅಂದ್ರೆ ಸದ್ಯಕ್ಕೆ ವೀರಶೈವ ಧರ್ಮದ ಸಿದ್ಧಾಂತ ಶಿಖಾಮಣಿ ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟು ಅವಶ್ಯ ಅನ್ನೋದನ್ನ ಹೇಳ್ರಿ ಅನ್ನುವಂಥದ್ದು ನಿಮ್ಮೆಲ್ಲರ ಕೋರಿಕೆ ಆಗಿತ್ತು. ಹಾಗಾಗಿ ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನ ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹೌದಲ್ವಾ? ಅದಕ್ಕೆ ಮೊಟ್ಟ ಮೊದಲಿಗೆ ಅದರ ವೈಜ್ಞಾನಿಕ ಸಿದ್ಧಾಂತವನ್ನ ಮತ್ತು ವೈಜ್ಞಾನಿಕ ರೂಪಗಳನ್ನ ಮಾತ್ರ ನಾನು ಈ ಒಂದು ಸಮಯದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೀನಿ. ಅದಾದ ನಂತರ ನಾನು ಮತ್ತೊಂದ್ಸರಿ ನಿಮ್ನೆಲ್ಲರನ್ನು ಕೂಡ ಇದೇ ಮೀಟಲ್ಲೇ ಮೀಟ್ ಆಗಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮಗೆ ಸಿದ್ಧಾಂತ ಶಿಖಾಮಣಿಯ ಪೂಜೆ ವಿಧಾನಗಳನ್ನ ಜೊತೆಗೆ ಆ ಪೂಜಾ ವಿಧಾನಗಳಲ್ಲಿರ್ತಕ್ಕಂಥ ಸಾರವನ್ನ ಅದರ ಶ್ಲೋಕಗಳ ಜೊತೆಗೆ ನೀವು ಹೇಳಿರ್ಬೇಕು, ನಾವು ಹೇಳಿರ್ಬೇಕು. ಆ ರೀತಿಯೊಳಗೆ ಮೊದ್ಲೇ ಬೇಕಾದ್ರೆ ನಾನು ಕಳಿಸ್ಬಿಡ್ತೀನಿ ಯಾವ್ಯಾವ ಶ್ಲೋಕ ಅಂತ. ಅವುಗಳನ್ನ ನೀವು ನೋಡ್ಕೊಂಡಿರ್ರಿ. ಆ ನಂತರ ನಾನು ಅದನ್ನ ನಿಮಗ್ ಹೇಳ್ತೀನಿ ಯಾವ ರೀತಿ ಹೇಳೋದು ಅನ್ನೋದನ್ನ. ಅದನ್ನ ನೀವು ನಿತ್ಯವೂ ಹೇಳ್ಕೋತ ಆ ಲಿಂಗದ ಆರಾಧನೆಯನ್ನ ಮಾಡ್ಕೋತ ಹೋದ್ರಿ ಅಂದ್ರೆ ಅದು ಫಲದಾಯಕವಾಗತ್ತೆ. ಜೊತೆಗೆ ನಿಮ್ಮ ಕಣ್ಣಿದಾವಲ್ಲ, ನೀವು ಬಹಳ ಜನ ಈಗಾಗ್ಲೇ ಫೆಕ್ಸ್ ಆಗ್ತಿರ್ತೀರಿ. ಹೌದಲ್ವಾ? ಯಾಕಂದ್ರೆ ನಿಮ್ಮ ಕಂಪ್ಯೂಟರ್ ನೋಡಿ, ನಿಮ್ ಮೊಬೈಲ್ ನೋಡಿ ನೀವು ಆ ಕಣ್ಣಿನ ಎನರ್ಜಿಯನ್ನ ಕಳ್ಕೊಂಡಿರ್ತೀರಿ. ಆದ್ರೆ ಆ ಕಣ್ಣಿನ ಎನರ್ಜಿಯನ್ನು ಕೂಡ ವೃತ್ತಿ ಮಾಡುವಂತ
ಶಕ್ತಿಯ ಕೇಂದ್ರ ಅಂದ್ರೆ ಲಿಂಗ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಜೊತೆಗೆ ಪ್ರಾಯೋಗಿಕವಾಗಿ ಎಷ್ಟೋ ಜನರಿಗೆ ಅದನ್ನ ಮಾಡಿ ಸಿದ್ಧಿಯಾಗಿರೋದ್ರಿಂದ ನನಗೆ ಪೂರ್ಣ ನಂಬಿಕೆ ಅದರ ಮೇಲೆ ಬಂದಿರೋದ್ರಿಂದ ನಾನು ಹೇಳ್ತೀನಿ, ಆ ಲಿಂಗವನ್ನ ವೀಕ್ಷಣೆ ಮಾಡೋದ್ರಿಂದನೇ ನಿಮ್ ಕಣ್ಣು ಸ್ವಚ್ಛ ಆಗುತ್ತೆ. ನಾನು ಸುಮಾರು 6 ಪಾಯಿಂಟ್ ಇರುವಂತವ್ರನ್ನ ಸದ್ಯಕ್ಕೆ 0.5 ತಂದು ನಿಂದಿರ್ಸೀನಿ. ಅದ್ರ ಜೊತೆಗೆ ಇನ್ನು ಕೆಲವು ದಿನ ಹೋದ್ರೆ ಅವ್ರು ಪೂರ್ಣ ಫ್ಲೆಕ್ಸ್ ಅನ್ನ ತೆಗೆದು ಸ್ಪಷ್ಟವಾಗಿ ನೋಡುವಂತದಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ 0.3 0.4 ಇರುವಂತವ್ರು ಇವತ್ತು ಫ್ಲೆಕ್ಸೇ ಇರ್ಲಾರ್ದಂಗೆ ದೂರದ ವಸ್ತುನು ನೋಡ್ತಾರೆ, ಹತ್ತಿರದ ವಸ್ತುನು ನೋಡ್ತಾರೆ. ಅವ್ರ ಆನಂದಕ್ಕೆ ಬರೀನೇ ಇರ್ಲಾರ್ದಂಗೆ ಆಗೋಗಿದೆ. ಹಾಗಾದ್ರೆ ಇಷ್ಟೆಲ್ಲ ಎನರ್ಜಿ ಇರ್ಬೇಕಂತ ಈ ಲಿಂಗವನ್ನ ಪೂಜೆ ಮಾಡೋದನ್ನ ಬಿಟ್ಟು ನಾವೆಷ್ಟು ಕಳ್ಕೊಂಡಿವಿ ಅಂತಾನು ಯೋಚನೆ ಮಾಡ್ಬೇಕಲ್ಲ. ಮಾಡ್ಬೇಕೋ ಬೇಡ? ಆದ್ರೆ ನಾವು ಕಳ್ಕೊಂಡಿರೋದನ್ನ ಯೋಚನೆ ಮಾಡ್ತಿಲ್ಲ, ಹೊಸದನ್ನು ಹುಡುಕೋದ್ರಲ್ಲೇ ಇದ್ದೀವಿ. ಹೌದಲ್ವಾ? ಆದ್ರೆ ಆ ಕಳ್ಕೊಂಡಿರೋದನ್ನ ಯೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವ್ ಎಂತ ಮೂರ್ಖತನ ಮಾಡಿದೀವಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಅನಿಸುತ್ತೆ. ನಿಮ್ಮನ್ನು ಬಿಡ್ರಿ, ನಮ್ಮಂತ ಸ್ವಾಮೀಜಿಗಳಿಗೆ ಈಗ ಅನಿಸ್ತಾ ಇದೆ ನಾವ್ ಯಾಕೆ ಬಾಲ್ಯದಲ್ಲೇ ಸಿದ್ಧಾಂತ ಶಿಖಾಮಣಿ ಕಲೀಲಿಲ್ಲ ಅಂತ. ಕಾರಣ ಇಷ್ಟೇ, ಆ ಸಿದ್ಧಾಂತ ಶಿಖಾಮಣಿ ಇಷ್ಟು ವೈಜ್ಞಾನಿಕವಾಗಿ ಅವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಯಾವ್ಯಾವ ಆಗಮಗಳನ್ನ ನಾವು ಓದಬೇಕು ಅನ್ನೋದನ್ನ ಅದ್ರೊಳಗೆ ಹೇಳಿದ್ದಾರೆ. ಆ ಇಷ್ಟು ಆಗಮಗಳನ್ನು ಓದಿದಾಗ ನಮಗನ್ಸುತ್ತೆ ಜೀವನದ ಶೈಲಿ ಇಷ್ಟು ಸುಲಭ ಇದ್ದಾಗ ನಾವ್ಯಾಕೆ ಇದನ್ನ ಇಷ್ಟು ಕಷ್ಟ ಮಾಡ್ಕೊಂಡಿದೀವಿ ಅಂತ. ಇವತ್ತು ನಾವು ಒಬ್ಬರನ್ನೊಬ್ಬರು ನೋಡಿದ್ರೆ ಸೇರೋದಿಲ್ಲ. ನಮ್ಮ ಮನಸ್ಥಿತಿಗಳು ಬೇರೆಯವ್ರನ್ನ ಬೆಳೆಯೋದನ್ನ ನೋಡ್ಬಿಟ್ರೆ ಸಹಿಸಕ್ಕಾಗಲ್ಲ. ನಮ್ಮನ್ನ ನಾವೇ ಕಾಲ್ ಹಿಡಿದು ಎಳ್ಕೊತಿರ್ತೀವಿ, ಮತ್ ಬೇರೆದವ್ರಲ್ಲ. ಇದು ಎಲ್ಲರ ಜೀವನದಲ್ಲೂ ನಡೆದಿರುತ್ತಲ್ಲ, ಹೌದಲ್ವಾ? ಆದ್ರೆ ಯಾರು ಸಿದ್ಧಾಂತ ಶಿಖಾಮಣಿನ ಅಳವಡಿಸ್ಕೊತಾರಲ್ಲ, ಇನ್ನೊಬ್ರ ಬಗ್ಗೆ ತಿಂಕೆ ಮಾಡಲ್ಲ. ಅವ್ರು ತಮ್ಮ ಬಗ್ಗೆ ಮಾತ್ರ ತಾವು ತಿಂಕ್ ಮಾಡ್ತಾರೆ. ಇನ್ನೊಬ್ರು ಏನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡಲ್ಲ. ಯಾಕಂದ್ರೆ ತಮ್ಮ ಬೆಳವಣಿಗೆ ಮೇಲೆ, ತಮ್ಮ ಜ್ಞಾನದ ಮೇಲೆ ಅಷ್ಟು ನಂಬಿಕೆ ಅವ್ರಿಗೆ ಬಂದಿರತ್ತೆ. ಹಾಗಾಗಿ ಮತ್ತೊಬ್ಬರಿಗೆ ವಿಚಾರ ಮಾಡೋದ್ರ ಬದಲು ಅವ್ರನ್ನ ತಿದ್ದುವಂತ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಹೊರತು ಅವ್ರ ಬಗ್ಗೆ ಅಸಹ್ಯ ಪಡ್ಕೊಳ್ಳೋದಾಗ್ಲಿ ಅವ್ರನ್ನ ವಿರೋಧಿಸೋದಾಗ್ಲಿ ಯಾವತ್ತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕಲಿಸ್ಕೊಡೋದೇ ನಮ್ಮ ವೀರಶೈವ ಸಿದ್ಧಾಂತ, ಆ ಸಿದ್ಧಾಂತ ಶಿಖಾಮಣಿ. ಹಾಗಿರ್ಬೇಕಾದ್ರೆ ಇಷ್ಟೊಂದು ಜ್ಞಾನವನ್ನ ಕೊಡುವಂತಹ ಈ ಸಿದ್ಧಾಂತ ಶಿಖಾಮಣಿ ವೈಜ್ಞಾನಿಕ ಧರ್ಮ, ನಾವು ಅದನ್ನ ಅಳವಡಿಸ್ಕೊಳ್ಳೋದು ಅವಶ್ಯಕತೆ ಐತಿ ಅಂತ ನಿಮ್ಗೆ ಅನಿಸುತ್ತೋ ಇಲ್ಲೋ? ಅನ್ಸುತ್ತಲ್ವಾ? ಅದಕ್ಕೆ ಮೊದಲು ನಾವು ಆ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದನ್ನ ಪ್ರಯತ್ನ ಮಾಡ್ಬೇಕಾಗತ್ತೆ. ಆ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವೆಲ್ಲರೂ ಕೂಡ ಈ ಸಿದ್ಧಾಂತ ಶಿಖಾಮಣಿಯನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಗ್ ಬದುಕಬೇಕು ಅಂತ ಹೇಳ್ತಾರೋ ಹಾಗೆ ಬದುಕದಾಗ ಮಾತ್ರ ಆರೋಗ್ಯ ಮತ್ತು ಐಶ್ವರ್ಯ ಎರಡನ್ನೂ ಗಳಿಸೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಆರೋಗ್ಯ ಸಂಪತ್ತಿನ ಮುಂದೆ ಬೇರೆ ಯಾವ್ದಾದ್ರು ಸಂಪತ್ತು ಇದೆಯಾ? ಇಲ್ಲ. ಆರೋಗ್ಯವೇ ಭಾಗ್ಯ. ಆದ್ರೆ ಆ ಆರೋಗ್ಯ ಸಂಪತ್ತೇ ಮಹಾ ಸಂಪತ್ತಲ್ವಾ? ನಿಮಗೆ BP ಬರುತ್ತೆ, ಶುಗರ್ ಬರುತ್ತೆ, ಥೈರಾಯ್ಡ್ ಬರುತ್ತೆ. ಇದು ಕಾಮನ್ ರೋಗ ಆಗಿ ಇವತ್ತು ಪರಿಣಾಮ ಕೊಡ್ತಾ ಇದೆ, ಹೌದಲ್ವಾ? ಆದ್ರೆ ಇವೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋ ಶಕ್ತಿ ಇಷ್ಟಲಿಂಗ ಪೂಜೆಯಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ? ನಿಮ್ಮಿಂದ ಉತ್ತರ ಬರಬೇಕು. ಗೊತ್ತಿಲ್ಲ ಅಲ್ವಾ? ಆದ್ರೆ ನಾನ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅದಕ್ಕೆ ನಮ್ಮ ಹಿರಿಯರು ಭವರೋಗ ವೈದ್ಯ ಅಂತ ಗುರುವನ್ನ ಕರೆದ್ರು. ಅಂದ್ರೆ ಭವರೋಗದಲ್ಲಿ ಬರ್ತಕ್ಕಂತ ರೋಗಗಳು ಏನೇನಿದಾವಲ್ಲ, ಮಾನಸಿಕ ರೋಗಗಳವು. ಆ ಮಾನಸಿಕ ರೋಗಗಳನ್ನು ನಿಯಂತ್ರಣ ಮಾಡಿಬಿಟ್ರೆ ದೈಹಿಕ ರೋಗಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ. ಉದಾಹರಣೆಗೆ ನಿಮಗೆ BP ಬರ್ಬೇಕು ಅಂದ್ರೆ ಟೆನ್ಷನ್ ಬರ್ಬೇಕು, ಹೌದಲ್ವಾ? ಆ ಟೆನ್ಷನ್ ಇದ್ದಾಗ ಮಾತ್ರ BP ರೈಸ್ ಆಗತ್ತೆ. ಆ ಟೆನ್ಷನ್ ರಹಿತ ಜೀವನವನ್ನ ಕಲಿಸೋದೇ ಸಿದ್ಧಾಂತ ಶಿಖಾಮಣಿಯ ಮೂಲ ತತ್ವ ಆಗಿರುತ್ತೆ. ಹಾಗಿದ್ಮೇಲೆ ಟೆನ್ಷನ್ನೇ ಇಲ್ಲ ಅಂದ್ಮೇಲೆ
BP ಬರೋಕ್ ಸಾಧ್ಯ ಐತಾ? ಎರಡನೇದ್ದು ಆಹಾರದ ಪದ್ಧತಿ ಗೊತ್ತಾದ್ಮೇಲೆ ಶುಗರ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಪ್ಯೂರ್ ವೆಜ್ ಅಂದ್ರೆ ನಿಮಗೆ ಸಸ್ಯಾಹಾರವನ್ನ ಹೇಳೋದ್ರಿಂದ ಸಸ್ಯಾಹಾರಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ನಿಮಗೆ ನಿಮ್ಮ ಬಾಡಿ ಬ್ಯಾಲೆನ್ಸ್ ಇರುತ್ತೆ. ಜೊತೆಗೆ ಆರೋಗ್ಯದ ನಿಯಮ ಪ್ರಕಾರನೇ ನೀವು ಆಹಾರ ಪ್ರಸಾದ ಮಾಡೋದ್ರಿಂದ ನಿಮಗೆ ಯಾವುದೇ ರೋಗಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆಯುರ್ವೇದಿಕ್ ಶಾಸ್ತ್ರ ಹೇಳುತ್ತೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಕೇಳಿರಲ್ಲ ಈ ಮಾತು? ಊಟ ಬಲ್ಲವನಿಗೆ ರೋಗವಿಲ್ಲ. ಆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದು ಯಾಕೆ ಅಂದ್ರೆ ಎಲ್ರೂ ಊಟ ಮಾಡ್ತೀವಿ ನಾವು. ಏನೇನು ಊಟ ಮಾಡ್ಬೇಕು ಅನ್ನೋದು ಬೇಕಲ್ಲ. ಆ ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಅದಕ್ಕೇನೆ ನಾವು ಏನ್ ಮಾಡ್ತಿದೀವಿ, ರೋಗ ತಂದ್ಕೋತಿದೀವಿ. ಅದ ಆಹಾರದ ನಿಯಮಗಳನ್ನು ಕೂಡ ಸಿದ್ಧಾಂತ ಶಿಖಾಮಣಿ ಹೇಳೋದ್ರಿಂದ ನಾವು ಆರೋಗ್ಯಪೂರ್ಣವಾಗಿ ಬದುಕೋದಕ್ಕೆ ಸಿದ್ಧಾಂತ ಶಿಖಾಮಣಿಯ ಅವಶ್ಯಕತೆ ನಮಗ್ ಬಹಳಷ್ಟು ಇದೆ ಅನ್ನೋದನ್ನ ನಾವು ಮನಸಾರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹೇಳ್ಬೋದೋ ಬೇಡ? ಹೌದಲ್ವಾ? ಹಾಗಿದ್ಮೇಲೆ ಸಿದ್ಧಾಂತ ಶಿಖಾಮಣಿ ಇವತ್ತಿನ ಕಾಲಕ್ಕೆ ಪ್ರಸ್ತುತ ದಿನಮಾನಕ್ಕೆ ಅವಶ್ಯಕತೆ ಇದೆ ಇಲ್ವೋ? ಇದೆ ಅಲ್ವಾ? ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತು ಪ್ರತಿಯೊಬ್ರು ಕೂಡ ವಿದೇಶದಲ್ಲೇ ಬದುಕ್ರಿ, ಸ್ವದೇಶದಲ್ಲೇ ಬದುಕ್ರಿ, ಸಸ್ಯಾಹಾರಿಗಳಾಗಿ ಬದುಕೋದು ಬಹಳ ಮುಖ್ಯ ಆಗತ್ತೆ. ಇಲ್ಲಿ ಒಂದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವೆಲ್ಲ ಮೊಟ್ಟೆನ ಸಸ್ಯಾಹಾರ ಅಂತ ಬಹಳ ಜನ ಕರಿತಿರಲ್ವಾ? ಕರಿತಿರೋ ಇಲ್ಲೋ? ಮೊಟ್ಟೆಯನ್ನ ಸಸ್ಯಾಹಾರ ಅಂತ ಡಾಕ್ಟರ್ಸ್ಗಳು ಇವತ್ತು ಹೇಳ್ತಿದ್ದಾರೆ. ಬಹಳ ಜನ ಅದನ್ನ ನಮಗೂ ಕೂಡ ಹೇಳ್ತಾರೆ, ಇಲ್ರಿ ಸಸ್ಯಾಹಾರ ಅಂತ ಹೇಳ್ತಾರೆ ಅಂತೇಳಿ. ಆದ್ರೆ ಸಸ್ಯಾಹಾರ ಅಂತ ನೀವು ಒಪ್ಕೋತೀರಾ? ಇಲ್ಲ ಅಲ್ವಾ? ಹಾಗಾದ್ರೆ ನೀವು ಪರಿಪೂರ್ಣ ಜ್ಞಾನ ಐತಿ ಅಂತಾನೆ. ಯಾಕೆಂದ್ರೆ ಮೊಟ್ಟೆ ಸಸ್ಯಾಹಾರ ಆಗೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಹೇಳ್ಬೋದು. ಮೊಟ್ಟೆ ಒಂದು ಭ್ರೂಣ. ಅದು ಏನದು? ಅದು ಗರ್ಭಕೋಶ. ಅದು ಹೊರಗಡೆ ಇರುವಂತ ಗರ್ಭಕೋಶ. ಸ್ತ್ರೀಯರಿಗೆ ಗರ್ಭಕೋಶ ಒಳಗಡೆ ಇದ್ರೆ, ಪಕ್ಷಿಗಳಲ್ಲಿ ಕೆಲವು ಪ್ರಾಣಿಗಳಲ್ಲಿ ಗರ್ಭಕೋಶ ಹೊರಗಡೆ ಇರುತ್ತೆ. ಅದು ಒಳಗಡೆ ಆ ಗರ್ಭವನ್ನ ಕಟ್ಟಿದ ತಕ್ಷಣ ಹೊರಗಡೆ ಹಾಕ್ಬಿಡುತ್ತೆ. ಆ ಗರ್ಭ ಹೊರಗಡೆ ಬಂದು ಬೆಳೀತದೆ. ಹಾಗಿದ್ರೆ ಆ ಗರ್ಭ ಹೊರಗಡೆ ಬಂದು ಬೆಳೆದ ಮೇಲೆ ಅದರಿಂದ ಬರುವಂತದ್ದು ಪ್ರಾಣಿ ಅಥವಾ ಪಕ್ಷಿನೇ ಆಗಿರ್ಬೇಕಲ್ಲ. ಯಾವತ್ತಾದ್ರೂ ಸಸ್ಯ ಆಗೋದಕ್ಕೆ ಸಾಧ್ಯ ಇದೆಯಾ? ಸಸ್ಯಗಳೇ ಅದರಿಂದ ಹುಟ್ಟಲ್ಲ ಆದ್ಮೇಲೆ ಅದು ಸಸ್ಯಾಹಾರ ಆಗೋದಕ್ಕೆ ಹೇಗೆ ಸಾಧ್ಯ? ಇದನ್ನ ನೀವು ಯಾರು ಕೇಳಿದ್ರು ಕೂಡ ಹೇಳ್ಬೋದಲ್ಲ. ಹೌದಲ್ವಾ? ಈಗ ಹುಟ್ಟೋ ಮಗುನ ಮೊದ್ಲೇ ಕೊಂದ್ರೆ ಪಾಪ ಬರ್ಬೇಕೋ ಪುಣ್ಯ ಬರ್ಬೇಕು? ಹಾಗಿದ್ಮೇಲೆ ಮೊಟ್ಟೆನ ಬಳಸೋದ್ರಿಂದ ಪಾಪ ಬರುತ್ತೋ ಪುಣ್ಯ ಬರುತ್ತೋ? ಹೇಳ್ಬೇಕು. ನಿಮ್ಮಿಂದ ಉತ್ತರ ಬಂದ್ರೆ ನನಗ್ ಸುಲಭ. ಪಾಪ ಬರುತ್ತಲ್ಲ. ಆ ಪಾಪರಹಿತವಾಗಿ ಬದುಕೋದನ್ನ ಹೇಳೋದು ಸಿದ್ಧಾಂತ ಶಿಖಾಮಣಿ. ಮತ್ ನಮ್ಗೆ ಗೊತ್ತಿಲ್ಲ ಇಂಥ ಪಾಪಗಳನ್ನ ಮಾಡಿದ್ರೆ ನಮ್ಮ ಧರ್ಮ ವಿಶಿಷ್ಟವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಾ? ಜೊತೆಗೆ ಕೆಲವು ದಿನಗಳ ಹಿಂದೆ ವಾಟ್ಸಪ್ ಅಲ್ಲಿ ಬಹಳ ಓಡಾಡ್ತಿತ್ತು, ಸಸ್ಯಗಳಲ್ಲಿ ಅಂದ್ರೆ ಮೊಟ್ಟೆ ಬಿಡುವ ಸಸ್ಯ ಅಂತ. ಇದು ಎಂತ ವಿಚಿತ್ರ ಆಗಿತ್ತು ಅಂದ್ರೆ, ನಮ್ಮ ಅದ್ರಲ್ಲೂ ಇಂಡಿಯಾದಲ್ಲಿ ಮೂಲೆ ಮೂಲೆಯಲ್ಲಿ ಹಳ್ಳಿಗೆ ಅದು ತಲುಪಿತ್ತು. ಯಾವ್ದೋ ಒಬ್ಬ ಪುಣ್ಯಾತ್ಮ ಒಂದು ಪಕ್ಷಿಯ ಜೀನ್ಸ್ ಅನ್ನ ಸಸ್ಯದ ಜೀನ್ಸ್ ಜೊತೆಗೆ ಸೇರಿಸಿ ಒಂದು ಸಸ್ಯದ ರೂಪ ಮಾಡಿದ್ದ ಒಂದು ಪಕ್ಷಿಯನ್ನ. ಆದ್ರೆ ಮೊಟ್ಟೆ ಬಿಡೋದೇನೈತಲ್ಲ ಕರಳು ಮೂಲಕನೇ ಬರ್ತಿತ್ತು, ಅದ್ರ ಗರ್ಭಕೋಶದ ಮೂಲಕನೇ ಬರ್ತಿತ್ತು ಅದು ಮೊಟ್ಟೆ.
ಆದ್ರೆ ಅದನ್ನ ಹೊರಗಡೆ ಕಾಣ್ಲಾರ್ದಂಗೆ ಬಳ್ಳಿ ಮಾಡಿದ್ರು. ಆದ್ರೆ ಅದಕ್ಕೆ ಸಹಜವಾಗಿ ಸಸ್ಯದ ಕೆಲವು ರೂಪಗಳಿದಾವೆ. ಸಸ್ಯ ಅಂದ ತಕ್ಷಣ ಬೇರೆ ಇರ್ಬೇಕಲ್ವಾ? ಇರ್ಬೇಕೋ ಬೇಡ? ಅದು ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೋಬೇಕು ಅಂದ್ರೆ ತಾನು ಬೇರ್ ಮೂಲಕ ಆಹಾರವನ್ನು ತಗೊಂಡು ತನ್ನ ಪತ್ರ ಹರಿತಿನ ಮೂಲಕ ಆಹಾರವನ್ನ ತಯಾರು ಮಾಡುತ್ತೆ, ಹೌದಲ್ವಾ? ಆದ್ರೆ ಆ ಬಳ್ಳಿ ಏನ್ ಮಾಡ್ತಿದ್ದು ಅಂದ್ರೆ ಇಂಜೆಕ್ಟ್ ಮಾಡ್ಲಾರ್ದ ಅದಕ್ಕೆ ಎನರ್ಜಿನೇ ಬರ್ತಿರ್ಲಿಲ್ಲ. ಹಂಗ ಅದು ಇಂಜೆಕ್ಟ್ ಮಾಡ್ಲಾರ್ದಾನೆ ಬೆಳೆಯೋದೇ ಇಲ್ಲ ಅಂದ್ರೆ ಅದು ಸಸ್ಯ ಅಂತ ಹೆಂಗ್ ಹೇಳಕ್ ಸಾಧ್ಯ? ನಿಮ್ ಹಾಗೆ ವಿದೇಶದಲ್ಲಿರ್ತಕ್ಕಂತ ಒಬ್ಬ ವಿಜ್ಞಾನಿ ಅದನ್ನ ಸಂಶೋಧನೆ ಮಾಡಿ ಇದು ಸಸ್ಯ ಅಲ್ಲ, ಇದೊಂದು ಪಕ್ಷಿ ಅನ್ನೋದನ್ನ ಪ್ರೂವ್ ಮಾಡ್ದ. ಹಂಗಾಗಿ ಅವತ್ತಿಂದ ವಾಟ್ಸಪ್ ಅಲ್ಲಿ ಬರೋದೇ ನಿಂತು ಹೋಯ್ತು. ಅದಕ್ಕೆ ನಾವ್ ಅದ್ರ ಬಗ್ಗೆ ಅವೇರ್ ಮೂಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಅದಕ್ಕೆ ಬಲಿ ಆಗ್ಬೇಕಾಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು, ಆಹಾರ ಬಹಳ ಮುಖ್ಯ. ಆಹಾರದ ಮೂಲಕನೇ ನಮ್ಮ ಮನಸ್ಸು ದೇಹ ಎರಡೂ ಸದೃಢ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಸಾಧ್ಯ ಆದಷ್ಟು ಎಲ್ರೂ ಕೂಡ ಸಸ್ಯಾಹಾರದ ಮೂಲಕ ಬದುಕೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಇವತ್ತು ನೀವೆಲ್ಲ ವೀರಶೈವರು ಯಾವ್ಯಾವ್ದೋ ದೇಶಗಳಲ್ಲಿ ಇದ್ದೀರಿ. ಆ ನಂತರ ನಿಮ್ಮ ವ್ಯವಸ್ಥೆ ಬಹಳಷ್ಟು ಒತ್ತಡದ ಜೀವನದಲ್ಲಿದೆ. ಈ ಒತ್ತಡದ ಜೀವನವನ್ನ ಮೀರಿ ಬೆಳೆಯೋದಕ್ಕೆ ನಮಗೆ ಸಿದ್ಧಾಂತ ಶಿಖಾಮಣಿಯ ಅವಶ್ಯಕತೆ ಬಹಳಷ್ಟಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಆ ಸಿದ್ಧಾಂತ ಶಿಖಾಮಣಿಯನ್ನ ತಿಳ್ಕೋಬೇಕಾಗಿದ್ದು ಅವಶ್ಯ ಇದೆ ಅನ್ನೋದನ್ನ ಇವತ್ತಿನ ನಿಮ್ಮ ಸಮಯ ಮುಗ್ದೈತಾ ಇನ್ನೂ ಐತಾ? ಈಗ ಅಲ್ಲ ಆಗಿದೆ. ಸ್ವಲ್ಪ ಒಂದೆರಡು ಪ್ರಶ್ನೆಗಳು ತಗೋಬೋದಾ ಸ್ವಾಮಿ? ತಗೊಳ್ರಿ. ಅದಕ್ಕಿಂತ ಮೊದಲು ನಾನು ಒಂದು ವಿಷಯವನ್ನ ನಿಮ್ಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತಿದೀವಿ. ಈಗ ನಾವು ನಿಮ್ಮನ್ನೆಲ್ಲ ಒಂದು ಮಾಡೋದಕ್ಕೆ ಜೊತೆಗೆ ಇಂತಹ ಕಾರ್ಯಕ್ರಮಗಳ ಈಗೇನ್ ನಾವು ಮಾಡ್ತಿದೀವಲ್ಲ ಇವುಗಳನ್ನ ಆನ್ಲೈನ್ ನಲ್ಲೇ ನಿಮ್ಗೆ ಸಿಗೋದಕ್ಕೆ ನೀವ್ ಎಲ್ಲಿದ್ದಾಗಲೂ ಕೂಡ ನೋಡೋದಕ್ಕೆ ಒಂದು ಆಪ್ ಅನ್ನ ರೆಡಿ ಮಾಡಿದೀವಿ. ಆದ್ರೆ ಅದು APK ಅಲ್ಲಿ ಐತಿ ಸದ್ಯಕ್ಕೆ. ನಿಮಗೆ ಬಹಳ ಜನರಿಗೆ APK ಅಂದ ತಕ್ಷಣ ಭಯ ಬರ್ತಾವ, ಹೌದಲ್ವಾ? APK ಫೈಲ್ ಅಂದ್ರೆ ಫ್ರಾಡ್ ಫೈಲು ಅನ್ನೋಂತ ವ್ಯವಸ್ಥೆ ಬೆಳೆದ್ಬಿಟ್ಟೈತಿ ಈಗ. ಆದ್ರೆ ಇದಕ್ಕೆ ನೀವು ಯಾವುದೇ ಸಂಕೋಚ ಪಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮ್ಮ ಹುಡುಗರೇ ಮಾಡಿರೋದದು. ಅದ್ರೊಳಗೆ ಸನಾತನ ವೀರಶೈವ ಲಿಂಗಾಯತ ಪರಂಪರೆಯ ಅಧ್ಯಯನ ಮತ್ತು ಅದರ ವ್ಯವಸ್ಥೆಯನ್ನ ಪ್ರಸಾರ ಮಾಡೋದು ಅದರ ಮೂಲ ಕ್ರಿಯೆ ಆಗೈತಿ. ಅದಕ್ಕೆ ಇದನ್ನ ಪ್ರತಿಯೊಬ್ಬರು ಈ ನಿಮ್ಮ ಯಾವುದೇ ದೇಶದಲ್ಲಿರಿ ಮೊದಲು ಇದರ ಸದಸ್ಯರಾಗ್ಬೇಕಾಗತ್ತೆ. ಇದರ ಎಂಬ್ಲಾಮನ್ನ ಹೇಗ್ ಮಾಡಿದೀವಿ ಅಂದ್ರೆ, ಒಂದ್ ನಿಮಿಷ, ಇದು ಕಾಣತ್ತಲ್ಲ ನಿಮ್ಗೆ? ಕಾಣ್ತಾ ಇದೆಯಾ? ಈ ಎಂಬ್ಲಾಮನ್ನ ಇಟ್ಟುಕೊಂಡು ಇದ್ರೊಳಗೆ ಪಂಚಾಚಾರ್ಯರು ಇದ್ದಾರೆ, ನಮ್ಮ ಪಂಚವರ್ಣಗಳಿದಾವೆ, ಪಂಚಸೂತ್ರಗಳಿದಾವೆ. ಅವೆಲ್ಲವನ್ನು ಇಟ್ಟುಕೊಂಡು ಈ ಆಪ್ ನ ಎಲ್ಲಾ ಜಗದೊಳ ಆಶೀರ್ವಾದ ತಗೊಂಡು ಇದನ್ನ ತಯಾರು ಮಾಡಿದೀವಿ. ಇದ್ರೊಳಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ID ಬರುತ್ತೆ. ನೀವು ವೀರಶೈವರು, ಸನಾತನ ವೀರಶೈವ ಧರ್ಮದಿಂದ ಬಂದವರು ಅಂತ. ಯಾಕಂದ್ರೆ ಇವತ್ತು ಲಿಂಗಾಯತ ಬೇರೆ, ವೀರಶೈವ ಬೇರೆ, ನಾವು ಹಿಂದೂಗಳಲ್ಲ, ನಾವು ವೀರಶೈವರೇ ಸಪರೇಟು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬಹಳ ಜನ ಹೇಳ್ತಿದ್ರು, ಹೌದಲ್ವಾ? ಹಂಗಾಗಬಾರ್ದು. ಯಾರು ಏನೇ ಹೇಳಿದ್ರು ಕೂಡ ಮೂಲ ವೀರಶೈವ ಧರ್ಮ ಹಿಂದೂ ಧರ್ಮನೇ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗ್ಬೇಕು ಅನ್ನೋದಕ್ಕೆ ಈ ಒಂದು ವ್ಯವಸ್ಥೆ ಮಾಡೋದಕ್ಕೆ ಕಾಶಿ ಜಗದ್ಗುರು ನಮ್ಗೆ ಅಪ್ಪಣೆ ಕೊಟ್ಟಿದ್ರು. ಅವ್ರ ಅಪ್ಪಣೆಯ ಮೂಲಕ ನಾವು ಇವತ್ತು ಇದನ್ನ ಪ್ರಾರಂಭ ಮಾಡಿದೀವಿ. ಈ ಸದ್ಯಕ್ಕೆ ನಮ್ಮ ಶ್ರೀಶೈಲ ಜಗದ್ಗುರುಳ ID ರೆಡಿ ಆಗೈತಿ. ಅದ್ರಂಗೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರದಕ್ಕೂ ಒಂದೊಂದು ID ರೆಡಿ ಆಗತ್ತೆ. ಜೊತೆಗೆ ನಿಮ್ಗೆ ಗೋತ್ರ, ಸೂತ್ರ, ಆನಂತರ ವಂಶಗುರು ಇದಕ್ಕೆ ಕಂಪಲ್ಸರಿ ಬೇಕಾಗತ್ತೆ. ನೀನು ವೀರಶೈವ ಅಂತ ಹೇಳ್ಕೋಬೇಕು ಅಂದ್ರೆ ನಿನಗೊಬ್ಬ ವಂಶಗುರು ಇರ್ಬೇಕು, ನಿನಗೊಬ್ಬ ದೀಕ್ಷಾ ಗುರು ಇರ್ಬೇಕು. ಹಾಗಿಲ್ಲ ಅಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಮೊದ್ಲು ಯಾರ್ಯಾರಿಗಿಲ್ಲ ಅನ್ನೋದನ್ನ ಹುಡುಕ್ಬೇಕಲ್ಲ ನಾವು, ಹೌದಾ ಇಲ್ಲ? ಅದನ್ನ ಹುಡುಕೋದು ಇದ್ರ ಮೂಲ ಉದ್ದೇಶ. ಯಾಕಂದ್ರೆ ವೀರಶೈವ ಲಿಂಗಾಯತರು ಇವತ್ತು ಲಿಂಗಾಯತರು ಬರೀ ನಾವು ಲಿಂಗಾಯತರು ಅಂತ ಹೇಳ್ಕೊತ ಹೊಂಟವ್ರು, ಅವ್ರಿಗೆ ವಂಶಗುರು ಇರಲ್ಲ. ಆ ಸನಾತನ ಪರಂಪರೆಯಿಂದ ಯಾರಿಗೆ ಬಂದಿರ್ತಾರ ಅವ್ರಿಗೆ ವೀರಶೈವರಿಗೆ ವಂಶಗುರು ಇರ್ತಾರೆ.
ಈಗ ಅನ್ಯ ಧರ್ಮದಿಂದ ನಮ್ಮ ಧರ್ಮಕ್ಕೆ ಬಂದವರು ಬಹಳ ಜನ ಇದ್ದಾರೆ, ಅವ್ರಿಗೂ ಕೂಡ ವಂಶಗುರುಗಳನ್ನ ಕೊಟ್ಟಿರ್ತಾರೆ. ಎಲ್ಲಿ ಸನಾತನ ಧರ್ಮದ ಮೂಲಕ ಬಂದಿದ್ರೆ, ಆ ಸನಾತನ ಧರ್ಮವನ್ನ ಬಿಟ್ಟು ಬೇರೆ ಧರ್ಮದಿಂದ ಬಂದವರು ಇವತ್ತು ನಾವು ವೀರಶೈವರಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರ ಮೂಲ ವೀರಶೈವರೇ ಅಲ್ಲ. ಮಧ್ಯದಲ್ಲೇ ಬಂದವ್ರು ಮಧ್ಯದಲ್ಲೇ ಹೋಗ್ಬೇಕಲ್ಲ ಅವರು. ಅವ್ರಿಗೆ ನೀವು ಸಮಾಧಾನ ಕೊಡಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಉತ್ಕೃಷ್ಟವಾಗಿ ಬೆಳೆದಿದ್ದಾರೆ, ಆದ್ರೆ ಅವ್ರು ಅನ್ಯ ಧರ್ಮೀಯರನ್ನ ಮದುವೆ ಆಗಿ ಬಂದಿದ್ದಾರೆ. ಅವ್ರನ್ನ ಮನೆಯಲ್ಲಿ ತಂದೆ ತಾಯಿಗಳು ಕರ್ಕೋತಿಲ್ಲ. ಅಂತವ್ರು ಏನ್ ಮಾಡ್ತಿದಾರೆ, ನಾವು ಲಿಂಗಾಯತರ ಬೇರೆ ಅಂತ ಹೊರಟ್ರ, ನಾವು ಹಿಂದೂಗಳೇ ಅಲ್ಲ, ನಾವು ಲಿಂಗಾಯತರ ಬೇರೆ, ನಾವು ಬಸವಣ್ಣನೇ ಗುರು ಅಂತ ಹೋಗ್ತಾರೆ. ಆದ್ರೆ ಬಸವಣ್ಣ ಎಲ್ಲೂ ಕೂಡ ನಾವು ಹಿಂದೂಗಳಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಬಸವಣ್ಣನ ವಚನದ ಸಾರ ಮತ್ತು ವಚನಗಳಲ್ಲಿ ಅವನ ನಾಮಾಂಕಿತ ಇದೆಯಲ್ಲ, ಅದೇ ಹೇಳುತ್ತೆ ನಾವು ಸನಾತನರು ಅಂತ. ಬಸವಣ್ಣನ ನಾಮಾಂಕಿತ ಏನೈತಿ? ಹೌದಲ್ವಾ? ಯಾರು ಕೂಡಲ ಸಂಗಮ ದೇವ? ಸ್ಥಾವರನ ಆ ಕೂಡಲ ಸಂಗಮ ದೇವ ಸ್ಥಾವರ ಲಿಂಗನ ಅಥವಾ ಚರಲಿಂಗನ? ಹೌದಲ್ವಾ? ಮತ್ತೆ ಸ್ಥಾವರವನ್ನ ಅವನೇ ಒಪ್ಪೆನ ಅಂದ್ಮೇಲೆ ಅವನು ಸನಾತನನ್ನು ಬಿಟ್ಟು ಬರಕ್ ಹ್ಯಾಕ್ ಸಾಧ್ಯ? ಹೌದಲ್ವಾ? ಅವನ ಜೊತೆಗೆ ಬೆಳೆದಿರುವಂತ ಎಲ್ಲಾ ಶರಣರು ಕೂಡ ಸ್ಥಾವರ ಲಿಂಗಗಳನ್ನ ತಮ್ಮ ಮನಿ ದೇವ್ರನ್ನೇ ನೆನೆಸ್ಕೊಂಡವ್ರ ಹೊರತು ಬೇರೆ ಯಾವ್ದನ್ನು ಅಲ್ಲ. ಹಾಗಿದ್ಮೇಲೆ ಅವರು ನಮ್ಮ ಮೂಲ ಸಿದ್ಧಾಂತವನ್ನು ಒಪ್ಕೊಂಡಿದಾರೆ ಅಂತಾನ ಅಲ್ವಾ? ಹೀಗಿರ್ಬೇಕಾದ್ರೆ ನಮ್ಮ ಧರ್ಮ ಪುರಾತನವಾಗಿ ಬಂದಿರುವಂತ ಹಿಂದೂ ಧರ್ಮನೇ ಅಲ್ವಾ? ಇಷ್ಟು ಸಾಕಲ್ವಾ ನಮಗೆ ನಾವು ಹಿಂದೂಗಳಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ? ಅದನ್ನ ನಾವು ಒಂದು ಕಡೆಗೆ ಸಂಗ್ರಹ ಮಾಡೋದಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿದೀವಿ. ಅದಕ್ಕೆ ನಿಮಗೆ ಅದರ ಲಿಂಕ್ ಅನ್ನ ಕಳಿಸ್ತೀವಿ. ನೀವೆಲ್ಲರೂ ಕೂಡ ಅದ್ರೊಳಗೆ ಎನ್ರೋಲ್ ಆಗ್ರಿ. ಮೊದಲು ಎಲ್ಲರೂ ಒಂದು ಕಡೆಗೆ ಸೇರಿದ ನಂತರ ಅದಕ್ಕೆ ಕಾಶಿ ಜಗದ್ರೊಳು ಮೊಟ್ಟ ಮೊದಲಿಗೆ ತಮ್ಮ ಪ್ರವಚನದ ಎಲ್ಲಾ ಎಪಿಸೋಡ್ಗಳನ್ನ ಕಳಿಸ್ತಾರೆ. ಆ ನಂತರ ನಾವು ವೈಜ್ಞಾನಿಕವಾಗಿರುವಂತ ಸಿದ್ಧಾಂತಗಳನ್ನ ಅದ್ರೊಳಗೆ ಏನೇನು ಅಂಶಗಳಿದಾವಲ್ಲ ಅವುಗಳನ್ನೆಲ್ಲ ಎಪಿಸೋಡ್ ಮಾಡಿ ಕಳಿಸ್ತೀವಿ. ಅವ ನಿಮಗೆ ಯಾವಾಗ ಸಮಯ ಇರ್ತೋ ಸಮಯ ಇದ್ದಾಗ ನೋಡಿ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದ್ರ ಜೊತೆಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತರು ಎಷ್ಟು ಜನ ನಿರುದ್ಯೋಗಿಗಳದಾರ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ. ನಮ್ಮ ವೀರಶೈವ ಧರ್ಮದ ಮೊದಲನೇ ಕೆಲಸ ಏನು ಅಂದ್ರೆ ಕಾಯಕ ತತ್ವ. ಪ್ರತಿಯೊಬ್ಬರಿಗೂ ಉದ್ಯೋಗ ಇರಬೇಕು ಅನ್ನೋದು. ಆದ್ರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ನಮ್ಮವರೇ ಅಲ್ಲ ಬಡತನದಲ್ಲಿರೋರು. ಆ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸ್ಕೊಡ್ಬೇಕಲ್ಲ. ಹೌದಂತಿರೋ ಇಲ್ಲ ಅಂತಿರೋ? ಅದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಅದಕ್ಕೆ ನಾವು ನೀವೆಲ್ಲರೂ ಸೇರಿ ದುಡಿಯುವಂತ ಪ್ರಕ್ರಿಯೆಗಳ ನಡೀಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗೈತಿ. ಜೊತೆ ಕಾಶಿ ಜಗದ್ಗುರುಗಳ ಇಚ್ಛೆ ಆಗೈತಿ. ಅವರ ಇಚ್ಛಾನುಸಾರ ನಾವು ಈ ಪ್ರಯತ್ನದಲ್ಲಿ ಮುಂದುವರಿತಾ ಇದೀವಿ. ಅದಕ್ಕೆ ನಿಮ್ ಸಹಕಾರ ಸಿಗ್ಬೋದಲ್ವಾ? ಆ ಸಹಕಾರದ ಜೊತೆಗೆ ನಾವೆಲ್ಲರೂ ಕೂಡ ಬೆಳ್ಕೊಂಡು ಹೋಗೋಣ. ನಾವು ನೀವೆಲ್ಲರೂ ಕೂಡ ಮುಂದೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಬರುವಂತ ದಿನಗಳು ಆದಷ್ಟು ಬೇಗ ಬರಲಿ ಅನ್ನೋದಕ್ಕೆ ಈ ಪ್ರಯತ್ನ ಮಾಡ್ತಿದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಜೊತೆಗೆ ಆ ಒಂದು ಲಿಂಕ್ ಅನ್ನ ಕಳಿಸ್ತೀವಿ. ಅದ್ರಲ್ಲಿ ಏನಾದ್ರು ಲೋಪಗಳು ನಿಮ್ಗೆ ಕಂಡು ಬಂದ್ರೆ ನೇರವಾಗಿ ನಮಗೆ ಹೇಳ್ರಿ. ಅದನ್ನ ಹ್ಯಾಗ್ ಸರಿಪಡಿಸ್ಬೇಕೋ ಹಾಗೆ ಸರಿಪಡಿಸೋದಕ್ಕೂ ಕೂಡ ನಮ್ಮ ಹುಡುಗರು ಉತ್ಸುಕರಾಗ್ಯಾರ. ಅದಕ್ಕೆ ಆ ಎಲ್ಲಾ ಪ್ರಯತ್ನವನ್ನ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಮಾತನ್ನು ತಿಳಿಸ್ತಾ, ಈಗ ನಿಮ್ಮ ಪ್ರಶ್ನೆಯ ಸಮಯ. ನೀವು ಯಾವ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಉತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ. ಅದು ಪರಿಪೂರ್ಣವಾಗಿ ಅದಕ್ಕೆ ಆಧಾರ ಸಮೇತವಾದ ಉತ್ತರಗಳನ್ನ ಸಾಧ್ಯ ಆದಷ್ಟು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಕೂಡ ಅದನ್ನ ನೀವು ಕೇಳ್ಬೋದು. ಈಗ ನಿಮ್ ಪ್ರಶ್ನೆ ಸಮಯ ಪ್ರಾರಂಭ. ನೀವು ಪ್ರಶ್ನೆಗಳನ್ನ ಕೇಳುವಂತಾರಾಗ್ರಿ. ಏನ್ರೆ ಇವತ್ತು ಸ್ವಲ್ಪ ಟೈಮ್ ಇರೋದ್ರಿಂದ ಅಂದ್ರೆ ನಾವು 7:00ವರೆಗೆ ಈ ಕ್ವಶನ್ ಮುಗಿಸ್ಬೇಕಾಗಿದೆ. ಒಂದು ಎರಡು ಸಾಕು, ಒಂದೇ ಪ್ರಶ್ನೆ ಮುಗಿಸೋಣ ಮತ್ತೆ ನೆಕ್ಸ್ಟ್
ಹಾ, ಹೇಳಿ. ಸಿದ್ದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರು ಹುಟ್ಟುತ್ತಾ ಬ್ರಾಹ್ಮಣರು, ಅವರ ತಂದೆ ತಾಯಿ ಮಾದರಸ ಮಾದರಾಂಬಿಕೆ, ಹಾ, ಅವರು ಮಗ ಸಂಗಮಕ್ಕೆ ಬಂದು ಜಾತವೇದ ದೀಕ್ಷೆಯಿಂದ ಲಿಂಗ ದೀಕ್ಷೆ ಪಡೆದಿರ್ತಾರೆ. ಹಾ, ಸೊ ಅದರಿಂದ ಅವರು ವೀರಶೈವರಾಗಿ ಅವರು ನಮ್ ಧರ್ಮಕ್ಕೆ ಬಂದಿರೋ ಹೊತ್ತು ಬೇರೆ ಯಾವ ಧರ್ಮದಿಂದ ಬರಲಿಲ್ಲ. ಯಾಕೆಂದ್ರೆ ಅವ್ರು ಬರ್ಬೇಕಾದ್ರೆ ಧರ್ಮ ಇತ್ತು ಅಂತ. ಅದು ನಿಜವ ಸುಳ್ಳು? ಹಾ, ಇದಕ್ಕೆ ಬಹಳ ಸ್ಪಷ್ಟವಾಗಿ ನೀವು ತಿಳ್ಕೊಡ್ರಿ. ನಾನ್ ಮೊದ್ಲೇ ಹೇಳ್ದೆ, ಭಾರತೀಯ ಸನಾತನ ಧರ್ಮ ವೀರಶೈವ ಧರ್ಮ. ಇಲ್ಲಿ ಬಸವಣ್ಣನವರು 11 ಮತ್ತು 12ನೇ ಶತಮಾನದಲ್ಲಿ ಬಂದವರು. ಆದ್ರೆ ನನ್ನ ಮಠ ಇದೆಯಲ್ಲ, ಬೇರೆದನ್ನ ನಾನು ಉದಾಹರಣೆ ಕೊಡಲ್ಲ. ಅಂದ್ರೆ ಪಂಚವಣಿಗೆ ಸಂಸ್ಥಾನ ಹಿರೇಮಠ ಅನ್ನೋದು ನಮ್ಮ ಮೂಲ ಮಠ. ಆ ಮೂಲ ಮಠ 7ನೇ ಶತಮಾನದ ಅರಸರು ಏನಿದ್ರು, 4ನೇ ಶತಮಾನದ ಚಾಲುಕ್ಯರು ಏನಿದ್ರು, ಅವರಿಗೆ ರಾಜಗುರು ಪರಂಪರೆಯಾಗಿ ಮೆರೆದಂತ ಮಠ. 4ನೇ ಶತಮಾನದ ಶಾಸನಗಳಲ್ಲಿ ನಮ್ಮ ಮಠದ ಹೆಸರು ಸಿಗುತ್ತೆ. ಹಾಗಿರ್ಬೇಕಾದ್ರೆ 4ನೇ ಶತಮಾನದಲ್ಲಿ ವೀರಶೈವ ಧರ್ಮ ಇತ್ತು ಅಂದ ಮೇಲೆ ಬಸವಣ್ಣಗಿಂತ ಮೊದಲು ವೀರಶೈವ ಧರ್ಮ ಐತಿ ಅಂತನೋ ಇಲ್ಲ ಅಂತನೋ? ಹೌದಲ್ವಾ? ನಿಮ್ಗೆ ಬೇಕಾದ್ರೆ ಅದ್ರ ದಾಖಲೆಗಳನ್ನು ಮುಂದೆ ನಾ ಹೇಳ್ದಲ್ಲ, ಆ ಆ್ಯಪ್ ಅಲ್ಲಿ ಆ ದಾಖಲೆಗಳನ್ನು ನಿಮಗ್ ಕೊಡ್ತೀವಿ. ನೀವ್ ಯಾರು ಕೇಳಿದ್ರು ಸ್ಪಷ್ಟವಾಗಿ ಅದನ್ನು ತೋರಿಸ್ಬೋದು ಅವ್ರಿಗೆ. ನಮ್ಮ ಧರ್ಮದ ಮಠಗಳೇ ಯಾವಾಗಿದ್ದಾವೆ ಅಂದ್ರೆ ಇನ್ನು ಜಗತ್ತುಗಳು ಯಾವಾಗಿದ್ರು ಅನ್ನೋ ಪ್ರಶ್ನೆ ಅವ್ರಿಗೆ ಮಾಡ್ಬೋದು. ಜೊತೆಗೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಅವ್ರು ಬೋಧಿಸಿರುವಂತಹ ಋಷಿಗಳೇನಿದಾರಲ್ಲ, ಅವ್ರು ಕೃತಯುಗದವರು ಇದ್ದಾರೆ, ದ್ವಾಪಾರದವರು ಇದ್ದಾರೆ, ಕಲಿಯುಗದವರು ಇದ್ದಾರೆ. ಹಾಗಿರ್ಬೇಕಾದ್ರೆ ಯುಗ ಯುಗಗಳಲ್ಲಿ ಬೋಧಿಸಿರುವಂತ ಧರ್ಮ ಸನಾತನವಾಗಿರುವಂತ ಧರ್ಮ ಆಗಿರುತ್ತೋ ಅಥವಾ ಬಸವಣ್ಣನ ಕಾಲಕ್ಕೆ ಬಂದಿರುತ್ತೋ ಅನ್ನೋದನ್ನ ವಿವೇಚನೆ ಅವ್ರಿಗೆ ಬಿಡ್ರಿ. ಸತ್ಯ ಒಪ್ಕೊಳ್ಳೋರು ಅದನ್ನ ಒಪ್ಕೋತಾರೆ. ಮಂಡವಾದ ಮಾಡೋರಿಗೆ ನಾವ್ ಯಾವ ಉತ್ತರನೂ ಕೊಡಕ್ಕಾಗಲ್ಲ. ಆ ಮಂಡವಾದ ಮಾಡೋರು ನಾವ್ ಯಾವ್ದು ಏನ್ ಹೇಳಿದ್ರು ಒಪ್ಪಲ್ಲ ಅವ್ರು. ಯಾಕಂದ್ರೆ ನಾನ್ ಒಪ್ಪಲ್ಲ ಅಂತ ಒಂದೇ ಮಾತು ಹೇಳ್ತಾರೆ. ಅದಕ್ಕೆ ಉತ್ತರ ಯಾರು ಕೊಡಕ್ ಸಾಧ್ಯ? ಹಾ, ಹೇಳಿ. ಅಲ್ಲ, ನಮ್ ಲಾಸ್ಟ್ ಕ್ವಶನ್ ಅದು ಲಿಂಗು ಶೈನಿಂಗ್ ಆಗಿರ್ಬೇಕು ಅಂತ ಹೇಳಿದ್ರಲ್ಲ, ಅದು ಆ ಶೈನಿಂಗ್ ಉದ್ದೇಶ ದೀಪ ರಿಫ್ಲೆಕ್ಟ್ ಆಗಿ ನಾವು ನೋಡ್ಬೇಕು ಅಂತನಾ ಅಥವಾ ಏನ್ ಉದ್ದೇಶ? ಅಲ್ಲ ಅಲ್ಲ ಅಲ್ಲ, ದೀಪ ರಿಫ್ಲೆಕ್ಟ್ ಆಗ್ಬೇಕು ಅನ್ನೋದು ಕೆಲವರು ಅದನ್ನ ಹೇಳ್ತಾರೆ. ಆದ್ರೆ ಯಾವಾಗ್ಲೂ ಕೂಡ ನಿಮ್ಮ ಕಣ್ಣಿದಾವಲ್ವಾ, ನಿಮ್ಮ ಕಣ್ಣು ಅದ್ರೊಳಗೆ ಕಾಣಬೇಕು. ನೀವು ನೋಡುವಾಗ ನಿಮ್ಮ ಕಣ್ಣನ್ನ ನೀವು ನೋಡ್ಬೇಕು. ಅಲ್ಲಿ ನಿಮಗೆ ದೀಪದ ತುದಿಯನ್ನ ನೋಡೋದಕ್ಕೆ ಹಿಪ್ನೋಸಿಸ್ ಮಾಡೋರು ಹೇಳ್ತಾರೆ. ಇಲ್ಲಿ ನಿಮ್ಮ ಜ್ಯೋತಿ ಅಂದ್ರೆ ನಿಮ್ಮ ಕಣ್ಣೇ. ನಿಮ್ಮ ಕಣ್ಣನ್ನ ನೀವೇ ನೋಡ್ಕೊಳ್ಳೋದಕ್ಕೆ ಅಸ್ಪಷ್ಟತೆಯ ರೂಪ ಬೇಕಾಗತ್ತೆ, ಅದಕ್ಕೆ ಶೈನ್ ಬೇಕು ಅನ್ನೋದು ಬಹಳ ಮುಖ್ಯ. ಆ ನಿಮ್ಮ ಕಣ್ಣಲ್ಲಿ ನೀವು ಈಗ ಬಹಳ ಸರಿ ಹೇಳ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿಮಗೆ ಮನಸ್ಸು ಹತ್ರ ಆಗತ್ತೆ ಅಂತ. ನೀವು ಬೇರೆಯವ್ರ ಮನಸ್ಸು ಹತ್ರ ಆಗ್ಬೇಕು ಅಂದ್ರೆ ಬೇರೆಯವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ನಿಮ್ ಮನಸ್ಸೇ ನಿಮ್ಗೆ ಹತ್ರ ಆಗ್ಬೇಕಂದ್ರೆ ನಿಮ್ ಕಣ್ಣಲ್ಲೇ ನೀವು ಕಣ್ಣಿಟ್ಟು ನೋಡ್ಬೇಕು. ಸರಿ ಆಯ್ತಾ ಇಲ್ಲೋ? ಇದು ವಿಜ್ಞಾನ ಹೌದೋ ಅಲ್ಲೋ? ಈಗ ಹೇಳಿ, ಅದು ಶೈನ್ ಇರ್ಬೇಕೋ ಬೇಡೋ? ಅದಕ್ಕೆ ನಿಮ್ಮ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನರ್ ಸ್ಕ್ಯಾನರ್ ಯಾವುದು ಅಂದ್ರೆ ಇಷ್ಟಲಿಂಗ. ನೀವು ಅದನ್ನ ಏನಾದ್ರೂ 48 ನಿಮಿಷ ಸಾಧಿಸಿರಿ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಬರಲ್ಲ. ನಿಮ್ ಕರಳಲ್ಲಿ, ನಿಮ್ಮ ಉದರದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನ್ ರೋಗ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಇಡೀ ದೇಹದ ಸ್ಕ್ಯಾನ್ ಅನ್ನ ಮಾಡ್ಬೋದು. ಹಾ, ಮಿರರ್. ನೀವು ಮಿರರ್ ಇಟ್ಕೊಂಡ್ರೆ ಆಗಲ್ಲ. ಆ ಮಿರರ್ಗೆ ಕಾರಣ ಬೇರೆ ಇದೆ. ಲಿಂಗದ ಶೇಪ್ ನೋಡಿದಿರಲ್ವಾ ನೀವು? ಲಿಂಗದ ಶೇಪ್ ಅಲ್ಲಿ ಮಿರರ್ ಮಾಡಿ ಇಟ್ಕೊಂಡ್ರೆ ಆ ಮಿರರ್ ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ. ಓವರ್ ರಿಫ್ಲೆಕ್ಟರ್ ಅದು. ಅದರಿಂದ ಕಣ್ಣಿಗೆ ಎಫೆಕ್ಟ್ ಆಗತ್ತೆ ಹೊರತು ಕಣ್ಣು ಶಾರ್ಪ್ ಆಗಲ್ಲ.
ಈ ಮಿರರ್ ಹೇಗಿರುತ್ತೆ ಅಂದ್ರೆ ಅದು ಬ್ಲ್ಯಾಕ್ ಏನೈತಲ್ಲ ಆಕರ್ಷಣೆ ಆಗತ್ತೆ, ಅಟ್ರಾಕ್ಟ್ ಆಗತ್ತೆ. ಅಟ್ರಾಕ್ಟ್ ಆಗೋದ್ರಿಂದ ಬೇಗ ನಮ್ಮ ಮನಸ್ಸು ಕೇಂದ್ರೀಕರಣ ಆಗತ್ತೆ. ಅದಕ್ಕಾಗಿ ಇಷ್ಟಲಿಂಗವನ್ನ ಅದು ಕೂಡ ಎಷ್ಟು ಹೇಳ್ತಾರೆ, ನಿಮ್ಮ ಅಂಗುಷ್ಟದ ಪ್ರಮಾಣದಲ್ಲಿ ಹೇಳ್ತಾರೆ. ಅದಕ್ಕಿಂತ ದೊಡ್ಡದು ಇರಬಾರ್ದು, ಚಿಕ್ಕದು ಇರಬಾರ್ದು. ಆ ಲಿಂಗ ಮಾತ್ರ ನಿಮಗ್ ಬೆನಿಫಿಟ್. ಉಳ್ದಿದ್ದು ಬೆನಿಫಿಟ್ ಅಲ್ಲ ಅಂತಲ್ಲ, ಬೆನಿಫಿಟ್ ಆಗಿರತ್ತೆ. ಅದ್ರ ಪ್ರಮಾಣ ಎಷ್ಟಿರುತ್ತಲ್ಲ ಅದ್ರ ಮೇಲೆ ಅದು ಹೆಚ್ಚು ಕಡಿಮೆ ಆಗತ್ತೆ. ಹಾಗಾಗಿ ಬಹಳ ಜನ ಏನಾದ್ರು ಚಿಕ್ಕದಿರ್ಲಿ ಅಂತ ಚಿಕ್ಕದ್ ತಗೋತಾರೆ. ಅದು ಕಣ್ಣಿಗೂ ಕಾಣ್ತಿರಲ್ಲ ಲಿಂಗ, ಹೌದಲ್ವಾ? ಹಂಗ ನೀವು ಕಣ್ಣಿಗೆ ಕಾಣದೇ ಇರೋಷ್ಟು ಲಿಂಗ ತಗೊಂಡ್ರೆ ನಿಮಗೆ ದೂರದೃಷ್ಟಿ ಬರುತ್ತೆ. ಆ ದೂರದೃಷ್ಟಿ ದೋಷ ಬೇಕು ಅನ್ನೋರು ಚಿಕ್ಕ ಲಿಂಗ ತಗೊಂಡ್ ನೋಡ್ಬೇಕು. ಇನ್ನು ತೀರಾ ದೊಡ್ಡ ಲಿಂಗ ಮಾಡ್ಕೊಂಡು ಪೂಜೆ ಮಾಡ್ಕೊತಿರ್ತೀವಿ ನಾವೆಲ್ಲ. ಆ ದೊಡ್ಡ ಲಿಂಗ ತಗೊಂಡವ್ರಿಗೆ ಸಮೀಪ ದೃಷ್ಟಿ ದೋಷ ಬರುತ್ತೆ. ಹಾಗಿದ್ರೆ ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇರಿರ್ತಕ್ಕಂಥ ಅಂಗುಷ್ಟ ಮಾತ್ರೇನ ತದಮಿಷ್ಟ ಲಿಂಗಂ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಐತೋ ಇಲ್ಲೋ? ಜೊತೆಗೆ ಅದಕ್ಕೆ ಕಂತಿ ಮಾಡ್ತಾರಲ್ಲ, ಕಂತಿ ಮಾಡ್ಬೇಕಾದ್ರೆ ಸುಮಾರು 97 ಕೆಮಿಕಲ್ಗಳನ್ನ ಅದ್ರೊಳಗೆ ಬಳಸ್ತಾರೆ. ಆ ಕೆಮಿಕಲ್ಗಳಿಂದ ಕ್ರಿಯೇಟ್ ಆಗಿರುವಂತಹ ಆ ಮೇಲ್ಗಡೆ ಏನು ಕವಚ ಐತಲ್ಲ, ಅದು ಅಂಗೈ ಸ್ಪರ್ಶ ಮಾಡೋದ್ರಿಂದ ಅದು ಆಂಟಿಬಯೋಟಿಕ್ ಆಗಿ ಆಂಟಿವೈರಲ್ ಆಗಿ ಕೆಲಸ ಮಾಡುತ್ತೆ. ಅದ್ರ ತೀರ್ಥ ತಗೋತಿರ್ಲಿ ನೀವು, ಅದ್ರ ಮೇಲೆ ಹಾಕಿರೋ ನೀರನ್ನ, ಅದು ಆಂಟಿವೈರಲ್ ಆಗಿ ಕೆಲಸ ಮಾಡಿ ನಿಮ್ಮ ದೇಹವನ್ನ ಶುದ್ಧಿ ಮಾಡುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ತೀರ್ಥಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಇದು ವೈಜ್ಞಾನಿಕ ಹೌದೋ ಅಲ್ಲೋ? ಮತ್ತೆ ನಮಗೆ ಆ ತೀರ್ಥದ ಅವಶ್ಯಕತೆ ಐತೋ ಇಲ್ಲೋ? ಜೊತೆಗೆ ನಿಮ್ಮ ಕಾಸ್ಮಿಕ್ ಪವರ್ಸ್ ಅನ್ನ ಇನ್ಕ್ರೀಸ್ ಮಾಡೋ ಶಕ್ತಿ ಕೂಡ ಆ ಕೆಮಿಕಲ್ಸ್ ಗಳಲ್ಲಿ ಐತಿ. ಅದು ನಿಮ್ಮಲ್ಲಿ ಹಾರ್ಮೋನ್ ನ ಕ್ರಿಯೇಟ್ ಮಾಡಿ ಆ ಹಾರ್ಮೋನ್ಗಳ ಮೂಲಕನೇ ನಿಮ್ಮ ಮನಸ್ಸಿನ ಉತ್ತೇಜನ ಮತ್ತು ಪ್ರಕೀರ್ತನ ಆಗತ್ತೆ. ಅದಕ್ಕೆ ಇದು ವೈಜ್ಞಾನಿಕವಾಗಿರುವಂತಹ ಸಿದ್ಧಾಂತ ಆಗಿರೋದ್ರಿಂದ ಇಷ್ಟಲಿಂಗ ಕಪ್ಪಲ್ಲೇ ಇರಬೇಕು ಅನ್ನೋದು ಬಹಳ ಮುಖ್ಯ. ಈಗ ನಿಮ್ಗೆಲ್ಲ ಅರ್ಥ ಆಗೈತಲ್ಲ ಸಿದ್ಧಾಂತ ಶಿಖಾಮಣಿ ಎಷ್ಟು ಅವಶ್ಯ ಐತಿ ಅಂತ. ಈಗ ಎಲ್ಲ ಒಂದು ಸಭೆ ಮಂಗಳಮೊಂದು ಹಾಡು ಹೇಳ್ಬೇಕು. ಮೊದಲು ಸ್ವಾಮೀಜಿ ನಮಸ್ಕಾರ. ತುಂಬಾ ಚೆನ್ನಾಗಿ ನೀವು ವೈಜ್ಞಾನಿಕವಾಗಿ ಸಿದ್ಧಾಂತ ಶಿಖಾಮಣಿ ಬಗ್ಗೆ ತಿಳಿಸಿದ್ರಿ. ಅಲ್ಪ ಸಮಯ ಕಡಿಮೆ ಇತ್ತು, ಅಷ್ಟರಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇನ್ನೂ ಹೆಚ್ಚಿನ ವಿಷಯಗಳು ನಿಮ್ಗೆ ತಿಳಿಬೇಕು. ಸೊ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಾವು ನಿಮ್ಮಿಂದ ಬಯಸ್ತೀವಿ. ಒಂದು ಸಣ್ಣ ಪ್ರಶ್ನೆ. ಈ ತಾನೇ ಸಿದ್ಧಾಂತ ಶಿಖಾಮಣಿಯಲ್ಲಿ ನೀವು ಲಿಂಗ ಪೂಜೆ ಬಗ್ಗೆ ಸುಮಾರಾಗಿ ಹೇಳಿದ್ರಿ. ಈಗ ಮನೋವ್ಯಾಧಿ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ ಎಲ್ಲಾ ಕಡೆ. ಇಂಟರ್ನೆಟ್ ಇರ್ಬೋದು ಅಥವಾ ಫೋನ್ ಇರ್ಬೋದು, ಇನ್ನು ಮುಂದಿನ ಸಂತತಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಈಗ ಮನೋವ್ಯಾಧಿಗೆ ಸುಮಾರಾಗಿ ಬೇರೆ ಬೇರೆ ನಿರ್ಧಾರಗಳು ಹುಟ್ಟಿದಾವೆ. ಮೂಲವಾಗಿ ಮೆಡಿಸಿನ್ಸ್, ಆಮೇಲೆ ಇಲ್ಲ ಯೋಗ, ಆಮೇಲೆ ಸಮಥಿಂಗ್. ಅದು ಯಾಕೆ ಲಿಂಗ ಪೂಜೆ ಯಾಕೆ ಒತ್ತು ಕೊಡ್ತಿಲ್ಲ? ಅದ್ರ ಬಗ್ಗೆ ಯಾಕೆ ಪ್ರಚಾರ ಆಗ್ತಿಲ್ಲ? ಅದ್ರ ಬಗ್ಗೆ ಅದು ಇದಕ್ಕೆ ಉತ್ತರ ಕೊಟ್ಟು ಮುಗಿಸ್ಬಿಡ್ತೀನಿ ನಾನು ಈಗ್ಲೇ. ನೀವು ಮತ್ತೆ ಕಾತರ ಬೇಡ ಅದಕ್ಕೆ. ಇಲ್ಲಿ ವೈಜ್ಞಾನಿಕವಾಗಿ ನಮ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡಿರೋ ಸಂಖ್ಯೆ ಕಡಿಮೆ ಆಗಿದೆ. ಜೊತೆಗೆ ನಾವೇನ್ ಸ್ವಾಮಿಗಳು ಆಗ್ತೀವಲ್ಲ, ಸ್ವಾಮಿಗಳನ್ನ ಬಿಡ್ಬೇಕಾದ್ರೆ ಎಂತವ್ರನ್ನ ಬಿಡ್ತಾರೆ ಅಂದ್ರೆ ಯಾರು ಓದೋದಕ್ ಸಾಧ್ಯ ಆಗಲ್ಲ, ಯಾರು ನಿಮ್ಮಂಗೆ ಇಂಜಿನಿಯರ್ ಆಗಕ್ ಸಾಧ್ಯ ಇಲ್ಲ, ಯಾರು ನಿಮ್ಮಂಗೆ ವೈದ್ಯರ ಆಗಕ್ ಸಾಧ್ಯ ಇಲ್ಲ, ಮನೆ ನಡ್ಸಕ್ ಸಾಧ್ಯ ಇಲ್ಲ, ಅಂತವ್ರ ತೊಂಬಂದ್ ನಮ್ ಸ್ಟೇಜ್ನಾಗ ಹಾಕ್ತಾರ. ನಾವು ಧರ್ಮ ಪ್ರಚಾರ ಮಾಡ್ಬೇಕು ಅಂತೇಳಿ ನಿಮ್ಗೆಲ್ಲ ಇದ್ರಾಗ ಏನ್ ಬರ್ದೈತಲ್ಲ ಬರ್ದಿದ್ದನ್ನ ಅಷ್ಟ ಹೇಳ್ತೀವಿ, ಆದ್ರೆ ಹಿಂದಿನ ಸತ್ಯ ತಿಳ್ಕೊಳಕ್ ಹೋಗಲ್ಲ. ಇಲ್ಲಿ ವಿಜ್ಞಾನಿಗಳಾದವರು ಜೊತೆಗೆ ವಿಜ್ಞಾನವನ್ನ ಬಲ್ಲವರು ಸ್ವಾಮೀಜಿಗಳಾದ್ರೆ ಇದಕ್ಕೆ ಒತ್ತು ಕೊಟ್ಟು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನೀವ್ ಹೇಳಿರೋ ಪ್ರಕಾರ ಅದನ್ನೆಲ್ಲ ಹೇಳಬೇಕು ಅಂದ್ರೆ ಅವರೊಬ್ಬ ಆಯುರ್ವೇದ ತಜ್ಞರಾಗಿರ್ಬೇಕಾಗತ್ತೆ.
ನಮ್ಮ ಅದೃಷ್ಟ ಹೇಗೈತಿ ಅಂದ್ರೆ ನಮ್ಮ ಪೂರ್ವ ಪರಂಪರೆಯಲ್ಲಿ ನಾವು ಪರಂಪರಾಗತ ವೈದ್ಯ ಪರಂಪರೆಯಿಂದ ಬಂದವರು. ಜೊತೆಗೆ ನಮ್ಮನೇಲಿ ಜ್ಯೋತಿಷಿಗಳು ಬಹಳಷ್ಟು ಜನ ಇದ್ದವರು, ಆಗಮ ಬಲ್ಲವ್ರು ಇದ್ದಿದ್ರಿಂದ ನಮಗೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನನಗೆ 3 ಜನ ಗುರುಗಳು ಸಿಕ್ಕರು, ಅವ್ರ 3 ಜನ ಸೈಂಟಿಸ್ಟ್. ಹಂಗಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಕ್ತಿಯನ್ನ ಅವ್ರು ನನಗೆ ತಂದು ಕೊಟ್ರು. ಹಾಗಾಗಿನೇ ಇವತ್ತು ನಾವು ಆ ಸಿದ್ಧಾಂತವನ್ನ ವೈಜ್ಞಾನಿಕವಾಗಿ ನಿರೂಪಿಸುವಲ್ಲಿ ಯಶಸ್ವಿ ಆಗ್ತಿದೀವಿ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಯೋಗ್ಯ ಗುರು ಸಿಕ್ಕಾಗ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಆಗತ್ತೆ ಹೊರತು ಯೋಗ್ಯ ಗುರು ಸಿಗದೇ ಇದ್ದಾಗ ಕೇವಲ ಧರ್ಮದ ಆಚಾರವಾಗಿ ಇದನ್ನ ಹೇಳ್ಬೋದೇ ಹೊರತು ವಿಜ್ಞಾನವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲ ಒಪ್ಕೋಬೇಕಾಗತ್ತೆ. ಹೌದೋ ಇಲ್ಲೋ? ಅದಕ್ಕೆ ಯಾಕೆ ಇದನ್ನ ನಾವು ಪ್ರಸ್ತುತವಾಗಿ ತರಕ್ ಆಗ್ತಿಲ್ಲ ಅನ್ನೋದಕ್ಕೆ ಮೂಲ ಕಾರಣ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ಕೊರತೆಯಿಂದ ಹಾಗಾಗ್ತಿದೆಯೇ ಹೊರತು ಬೇರೆ ಕಾರಣ ಏನೂ ಇಲ್ಲ. ಆದ್ರೆ ಈಗ ಪ್ರಸ್ತುತವಾಗಿ ಬಹಳಷ್ಟು ಜನ ವಿದ್ಯಾವಂತರೇ ನಮ್ಮಲ್ಲಿ ಸ್ವಾಮೀಜಿಗಳಾಗ್ತಿದ್ದಾರೆ. ಉದಾಹರಣೆಗೆ ನಾವು ಇದೀವಲ್ಲ, ನಾವೊಬ್ಬ ಆರ್ಕಿಟೆಕ್ಟು, ಅದರಲ್ಲೂ ಸ್ಪೆಷಲೈಸೇಷನ್ ನಂದು ಟೆಂಪಲ್ ಆರ್ಕಿಟೆಕ್ಚರ್. ಅದನ್ನು ಟ್ರೆಡಿಷನಲ್ ಬೇಸಲ್ಲೇ ಕಲಿಬೇಕು ಅಂತ ನಾವು ಟ್ರೆಡಿಷನಲ್ ಬೇಸಲ್ಲೇ ಕಲ್ತಿರೋದ್ರಿಂದ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪ ಏನಿದೆಯಲ್ಲ ಅದನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ನೀವೆಲ್ಲರೂ ಆನಂದವಾಗಿರ್ಬೇಕಾದ್ರೆ ವಾತಾವರಣ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಮನೆ ಬಹಳ ಮುಖ್ಯ. ಆ ದೇವಾಲಯದ ವಾಸ್ತು ಜೊತೆಗೆ ಆಲಯ ವಾಸ್ತುವನ್ನು ಕೂಡ ನಾವು ಅಧ್ಯಯನ ಮಾಡಿರೋದ್ರಿಂದ ವೈಜ್ಞಾನಿಕವಾಗಿ ಮನೆ ಹ್ಯಾಕ್ ಕಟ್ಟಬೇಕು ಅಂತ ಹೇಳ್ತೇವೆ ಹೊರತು ಮತ್ತೊಂದನ್ನಲ್ಲ. ವಾಸ್ತುಶಾಸ್ತ್ರ ಹೇಳಿದ್ರೆ ವಿಜ್ಞಾನವನ್ನ. ಅದನ್ನ ಬಹಳ ಜನ ಏನಂದ್ರೆ ತಾವು ದುಡ್ಡು ಮಾಡೋದಕ್ಕೋಸ್ಕರ ದುರ್ಬಳಕೆ ಮಾಡಿ ಇವತ್ತು ಅದ್ರ ಮೇಲೆ ನಂಬಿಕೆನ ಕಳ್ಕೊಳ್ಳುವಂಗ್ ಮಾಡ್ತಿದ್ದಾರೆ. ಹಾಗಾಗಿ ದುರ್ಬಳಕೆ ಎಲ್ಲಾ ಕಡೆಗೂ ಆಗತ್ತೆ, ಎಲ್ಲಾ ರಂಗದಲ್ಲೂ ಆಗತ್ತೆ. ಆದ್ರೆ ಅದು ಸದ್ಬಳಕೆ ಆಗಬೇಕು ಅಂದ್ರೆ ಯೋಗ್ಯ ಗುರು ಸಿಗ್ಬೇಕಾಗತ್ತೆ, ಯೋಗ್ಯ ವ್ಯಕ್ತಿ ಸಿಗ್ಬೇಕಾಗತ್ತೆ. ಅಂದಾಗ ಮಾತ್ರ ಅದು ಸಾಧ್ಯ ಆಗತ್ತೆ. ಹೌದೋ ಇಲ್ಲೋ? ಅದಕ್ಕೆ ಅದು ಬಳಸೋರ್ ಮೇಲೆ ನಿಂತೈತೆ ಹೊರತು ವಿಜ್ಞಾನ ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ವಾಸ್ತು ಹೇಳೋದು ಕೇವಲ ಆರೋಗ್ಯಯುತವಾಗಿ ಮನೆಯಲ್ಲಿ ಬದುಕೋದಕ್ಕೆ, ಮನಸ್ಸು ಶಾಂತವಾಗಿರೋದಕ್ಕೆ ಯಾವ್ಯಾವ ರೀತಿಯ ವ್ಯವಸ್ಥೆ ಇದ್ದಾಗ ಅದು ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳುತ್ತೆ ಹೊರತು ಮತ್ತೊಂದನ್ನೇನು ಹೇಳಲ್ಲ. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ನಾವು ವೈಜ್ಞಾನಿಕವಾಗಿ ಬದುಕಬೇಕು ಅನ್ನೋದನ್ನ. ಆ ವೈಜ್ಞಾನಿಕವಾಗಿ ಬದುಕಬೇಕು ಅಂದ್ರೆ ನೀವು ಮತ್ತು ಎಲ್ಲಿಗೆ ಬರ್ಬೇಕು? ಧರ್ಮದ ಕಡೆಗೆ ಬರ್ಬೇಕಲ್ವಾ? ಅದಕ್ಕೆ ಧರ್ಮಯುಕ್ತವಾಗಿ ಬದುಕಿದಾಗ ಮಾತ್ರ ಆರೋಗ್ಯವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆರೋಗ್ಯ ಅಂದ್ರೆ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಆ ಮಾನಸಿಕ ಆರೋಗ್ಯ ಇದ್ದಾಗ ಮಾತ್ರ ಶಾರೀರಿಕ ಆರೋಗ್ಯ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದು ಶ್ರೇಷ್ಠವಾಗಿರುವಂತ ಗುರು ಇದ್ದಾಗ ಮಾತ್ರ. ಇವತ್ತು ಬೇರೆ ಬೇರೆ ಧರ್ಮದಲ್ಲಿ ಬಹಳಷ್ಟು ಜನ ಗುರುಗಳು ವೈಜ್ಞಾನಿಕ ಸಿದ್ಧಾಂತವನ್ನ ಹೇಳ್ತಿರ್ಬೇಕಾದ್ರೆ ನಾವಿನ್ನೂ ಹಳೆ ಸಂಪ್ರದಾಯದಲ್ಲ ಹೋದ್ರೆ ನಮ್ಮ ಧರ್ಮನ ಯಾರು ಒಪ್ಕೊಳ್ಳಲ್ಲ. ಹಂಗಾಗಿ ಇವತ್ತು ಓಶನ್ ಪ್ರವಚನ ಬಹಳ ಜನ ಕೇಳ್ತಾರೆ, ಜೊತೆಗೆ ಸದ್ಗುರುವಿನ ಪ್ರವಚನ ಬಹಳ ಕೇಳ್ತಾರೆ. ನಮ್ಮನ್ ಬಿಟ್ಟು ಅವ್ರ ಕಡೆಗೆ ವಾಲ್ತಾರೆ. ಅದ್ರ ಜೊತೆಗೆ ಅವರ ಪ್ರಭಾವ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅವರು ವೈಜ್ಞಾನಿಕ ವಿಧಾನವನ್ನ ಹೇಳ್ತಾರೆ, ಅವ್ರು ಸತ್ಯನ ಹೇಳ್ತಾರೆ ಅನ್ನುವಂತ ನಂಬಿಕೆ ನಮಗ್ ಬರುತ್ತೆ. ನಮ್ಮಲ್ಲಿ ಸತ್ಯ ಐತಿ, ಅದನ್ನ ಬಿತ್ತರಿಸೋರಿಲ್ಲ. ಹಾಗಾಗಿ ನಮ್ಮ ಧರ್ಮನ ಎಲ್ಲರೂ ಕೂಡ ಹಿಂದಕ್ಕೆ ತಳ್ಳಿ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಹೌದಲ್ವಾ? ಆ ವ್ಯವಸ್ಥೆ ಮುಂದೆ ಬೆಳಿಬಾರ್ದು ಅನ್ನೋದಕ್ಕೆ ನಮ್ಮ ಒಂದು ಈ ಸಣ್ಣ ಪ್ರಯತ್ನ ನಡೀತಾ ಇದೆ. ಆ ಆ್ಯಪ್ ರೆಡಿ ಆದ್ಮೇಲೆ ಅದ್ರ ಪ್ರಯೋಜನ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ನಿಮಗೆ ಆ ಲಿಂಕ್ ಕಳ್ಸಿರ್ತೀವಿ, ನೀವೆಲ್ಲರೂ ಕೂಡ ಎನ್ರೋಲ್ ಆಗ್ರಿ. ಪ್ರತಿಯೊಬ್ರು ಅದರಲ್ಲಿ ಎನ್ರೋಲ್ ಆದ ತಕ್ಷಣನೇ ಅದ್ರ ಕಾರ್ಯಗಳು ಪ್ರಾರಂಭ ಆಗತ್ತೆ. ಅದಕ್ಕೆ ಸುಮಾರು 1 ವರ್ಷ ಬೇಕಾಗ್ಬೋದು ಎಲ್ಲರೂ ಎನ್ರೋಲ್ ಆಗ್ಬೇಕು ಅಂದ್ರೆ. ಅದಾದ ನಂತರ ಮೊಟ್ಟ ಮೊದಲಿಗೆ ನಮ್ಮ ಜಗದ್ಗುರುಗಳು ಅದ್ರ ಬಗ್ಗೆ ಪರಿಪೂರ್ಣವಾಗಿ ನಿಮಗೆ ಜ್ಞಾನ ಕೊಟ್ಟು ತಮ್ಮ ಎಲ್ಲಾ ಎಪಿಸೋಡ್ಗಳನ್ನ ಅದರಾಗೆ ಅಪ್ಲೋಡ್ ಮಾಡ್ತೀವಿ ಅಂತ ಅವ್ರು ಈಗಾಗ್ಲೇ ಅಪ್ನೆ ಕೊಟ್ಟಿದ್ದಾರೆ. ಅದ್ರ ಸದುಪಯೋಗವನ್ನ ನಾವು ನೀವೆಲ್ಲರೂ ಕೂಡ ಪಡೆಯೋಣಂತೆ. ಜೊತೆಗೆ ಈ ಮಾನಸಿಕ ಒತ್ತಡವನ್ನ ಹೇಗೆ ತಡ್ಕೋಬೇಕು ಅನ್ನೋದನ್ನ
ನಾವು ಮುಂದಿನ ಎಪಿಸೋಡ್ ಅಲ್ಲಿ ನಿಮಗೆ ಇದೇ ಜೂಮ್ ಮೀಟ್ ಅಲ್ಲಿ ನೀವು ಯಾವ ಸಮಯ ಕೊಡ್ತೀರೋ ಕೊಟ್ಟ ಸಮಯವನ್ನ ಬಳಸ್ಕೊಂಡು ನಾವು ಅದನ್ನ ಈ ಸಿದ್ಧಾಂತ ಶಿಖಾಮಣಿ ಶ್ಲೋಕದ ಜೊತೆಗೇನೆ ನಿಮ್ಗೆ ತಗೊಂಬಂದು ಕೊಡ್ತೀವಿ. ಅದನ್ನ ನೀವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒತ್ತಡದಿಂದ ದೂರಾಗಿ ಆನಂದವಾಗಿರುವಂತ ದಿನಗಳು ಬರ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ನೀವೆಲ್ಲರೂ ಕೂಡ ಅದರ ಕಡೆಗೆ ಪ್ರಯತ್ನ ಮಾಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಈ ನುಡಿಗೆ ಮಂಗಲ ಪಾಡ್ಬೋದಲ್ಲ. ಶಿವಂ ಭೂಯಾತ್ ಆಗ್ಲಿ. ಎಲ್ಲರಿಗೂ ಧನ್ಯವಾದ. ಇಷ್ಟೊತ್ತು ಕೂತ್ಕೊಂಡು ನೀವೆಲ್ಲ ಕೇಳಿದ್ರೆ, ಅದರಲ್ಲೂ ಅಮೆರಿಕದಲ್ಲಿ ನೀವು ಇಷ್ಟು ಸಮಯ ಕೊಟ್ಟು ನಮಗಾಗಿ ಕೇಳ್ತಿದ್ದೀರಿ ಅಂದ್ರೆ ನಿಜವಾಗಿ ಕೂಡ ಇದು ನಮ್ಮ ಭಾಗ್ಯನೂ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅದು ನಮ್ಮ ಭಾಗ್ಯನೂ ಆಗ್ಲಿ ನಿಮ್ಮ ಭಾಗ್ಯನೂ ಆಗ್ಲಿ, ಎಲ್ಲರೂ ಕೂಡ ಸಿದ್ಧಾಂತ ಶಿಖಾಮಣಿ ಪ್ರಸ್ತುತ ಮಾನಕ್ಕೆ ಅವಶ್ಯ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಿ ಅದ್ರ ಕಡೆಗೆ ಬರುವಂತಾಗ್ಲಿ ಅನ್ನುವಂತ ಮಾತನ್ನ ಆ ಜನರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತ ಈ ನೋಡಿಗೆ ಮಂಗಲ ಪಾಡ್ತೀವಿ. ಸರ್ವಂ ಶಿವಾರ್ಪಣಮಸ್ತು. ಧನ್ಯವಾದಗಳು. ಕೊನೆಯದಾಗಿ ನೀವು ಒಂದನ್ನ ಜೈಕಾರ ಹಾಕ್ಬೇಕಾಗತ್ತೆ. ಜಯಾಮಂಗಲಂ ಜಯ ನಮ. ಮುಂದಿನ ನೀವೇ ಹೇಳ್ಬೇಕು, ನಾವ್ ಹೇಳಂಗಿಲ್ಲ. ಮುಂದಿನ ನೀವೇ ಹೇಳ್ಬೇಕು. ಶ್ರೀಮದ್ ಜಗದ್ಗುರು ಅದ್ರ ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋದನ್ನ ನೀವು ಘೋಷಣೆ ಕೊಡಬೇಕಾಗತ್ತೆ. ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಮುಂದೆ ಜಯವಾಗಲಿ ಅಂತ ನೀವು ಹೇಳಬೇಕು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋದು ನಮ್ಮ ವೀರಶೈವರ ಮೂಲ ಉದ್ಗಾರ. ಅದಕ್ಕೆ ಅದನ್ನ ನೀವು ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮಾನವರನ್ನು ನಾವು ಪ್ರೀತಿಸ್ತೀವಿ ಅಂತಾನೆ ಅಲ್ವಾ. ಅದಕ್ಕೆ ಅದನ್ನ ಯಾವುದೇ ಕಾರ್ಯಕ್ರಮದ ಕೊನೆಗೆ ನೀವು ಹೇಳೋದ್ರಿಂದ ಪ್ರತಿಯೊಬ್ಬರನ್ನು ಪ್ರೀತಿಸೋದು ಸಹಜವಾಗಿ ಎಲ್ಲರಿಗೂ ಗಮನಕ್ಕೆ ಬರುತ್ತೆ. ಅದಕ್ಕೆ ಆ ವಾಕ್ಯವನ್ನ ನೀವು ಮರೀಲಾರ್ದಂಗೆ ನೀವು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋದು ಎಲ್ಲರಿಗೂ ಅರಿವಾಗ್ಬೇಕು. ಅದಕ್ಕೆ ಅಂತಹ ಶಾಂತಿ ನಿಮ್ದಾಗ್ಲಿ. ಶುಭಂ ಭೂಯಾತ್. ತಾವು ಇಲ್ಲಿ ಬಂದು ನಮ್ಗೆಲ್ಲರಿಗೂ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ತಾವು ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತೇನೆ. ಆಗ್ಲಿ, ಶುಭಾಶೀರ್ವಾದ. ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿ ಆನಂದವಾಗಿರುವಂತಹ ದಿನಗಳು ಆ ಜಗದಾಚಾರ್ಯ ನಿಮ್ಗೆಲ್ಲರಿಗೂ ಕೂಡ ಕರುಣಿಸ್ಲಿ. ನಿಮ್ಮನ್ನೆಲ್ಲ ನೋಡಿ ನಮಗೂ ಖುಷಿ ಆಗಿದೆ, ನಮ್ಮನ್ನ ನೋಡಿ ನಿಮಗೂ ಖುಷಿ ಆಗಿದೆ ಅಂತ ಅನ್ಕೋತೀವಿ. ಇದೇ ಆನಂದ ಕೊನೆವರೆಗೂ ಇರ್ಲಿ. ನಾವು ನೀವೆಲ್ಲರೂ ಕೂಡ ಧರ್ಮಯುಕ್ತವಾಗಿ ಆನಂದವಾಗಿ ಬದುಕೋಣ ಅನ್ನುವಂತ ಮಾತನ್ನ ಕೊನೆಯದಾಗಿ ನಾವು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗೀತದೆ. ಮುಂದೆ ನೀವು ಚರ್ಚೆ ಮಾಡ್ಕೊಂಡು ಯಾವ ದಿನಾಂಕವನ್ನ ನಿಗದಿ ಮಾಡ್ತೀರೋ ಅವತ್ತಿನ ದಿವಸ ಮತ್ತೆ ನೀವು ಭೇಟಿ ಆಗೋಣ. ಅಲ್ಲಿವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲ ಪಾಡೋಣ. ಕೊನೆಗೆ ಯಾರಾದ್ರೂ ಮಂಗಳಾರತಿ ಹೇಳೋರು ಇದ್ರೆ ಒಂದು ಮಂಗಲ ಹೇಳ್ಬಿಡ್ರಿ. ಬರ್ತಾವಲ್ಲ ನಿಮ್ಗೆಲ್ಲ? ಶ್ರೀ ವಿಶ್ವರಾಧ್ಯಾಯ ಮಂಗಳಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಲಂ ಹೇಳಿ. ವಿಶ್ವರಾಧ್ಯಾಯ ಮಂಗಳಂ ಶಿವ ವಿಶ್ವೈಕ್ಯ ಪಾಲಾಯ ಮಂಗಳಂ ವಿಶ್ವೇಶದಾತಾಯ ವಿಶ್ವಾದಿಬೀಜಾಯ ವಿಶ್ವೇಶದಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಳಂ ಶಿವ ವಿಶ್ವೈಕ್ಯಪಾಲಾಯ ಮಂಗಳಂ ಶರವೃಂದವಂದ್ಯಾಯ ಮಂಗಳಂ ವರ ಶರಣೀತಿಬೋಧಾಯ ಮಂಗಳಂ ರೂಪಧಾರಾಯ ಪುರಾದಿರಾಜಾಯ ಪರಿಭೂತದೇಹಾಯ ಮಂಗಳಂ ಶಿವ ವಿಶ್ವೈಕ್ಯಪಾಲಾಯ ಮಂಗಳಂ ಭವಮೂಲಭಂಗಾಯ ಮಂಗಳಂ ಶಿವ ಶಿವಲಿಂಗ ಸಂಗಾಯ ಮಂಗಳಂ
भवमङ्गलाङ्गाय शिवपिङ्गचूडाय कवितुङ्गसेव्याय मङ्गलं शिव विश्वैकपालाय मङ्गलम् काशीपुरेशाय मङ्गलम् कविकाशीनादेशाय मङ्गलम् क्लेशापहाराय प्रमोचाय मान्याय मङ्गलम् शिव विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् शिव विश्वैकपालाय मङ्गलम् शिव विश्वैकपालाय ಆಗ್ಲಿ. ಸರ್ವರಿಗೂ ಶುಭೋದಯ, ಶುಭ ದಿನ. ಜಗದಾಚಾರ್ಯ ವಿಶ್ವಾರಾಧ್ಯರ ಹಾಗೂ ರೇಣುಕಾಚಾರ್ಯರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು ಆರೋಗ್ಯ, ಐಶ್ವರ್ಯ, ಧನಧಾನ್ಯ, ಸರ್ವ ಸಂಪತ್ತು ನಿಮ್ದಾಗ್ಲಿ ಎನ್ನುವಂತ ಮಾತನ್ನ ತಿಳಿಸಿ ಇಲ್ಲಿಗೆ ಮಂಗಲ ಪಾಡ್ತೀವಿ. ಶುಭೋಹಂ. ನಮಸ್ಕಾರ. ಆಗ್ಲಿ. ನಾವೇ ಕಟ್ ಮಾಡ್ಬೋದು.